ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದಂಗೆ ನಾಡಿದ್ದು 26 ಏಪ್ರಿಲ್ಗೆ ಎರಡನೇ ಹಂತದ ಚುನಾವಣೆ ನಡೀತಿದೆ. ಸೆಕೆಂಡ್ ಫೇಸ್. ಫಸ್ಟ್ ಫೇಸ್ ಅಲ್ಲಿ ಸರಿಸುಮಾರು 102 ಸೀಟುಗಳಲ್ಲಿ ಚುನಾವಣೆ ನಡೆದಿದೆ. ಎರಡನೇ ಹಂತದಲ್ಲಿ ಸರಿಸುಮಾರು 89 ಸೀಟುಗಳ 12ರಿಂದ 13 ರಾಜ್ಯಗಳಲ್ಲಿ ನಡೆಯಲಿದೆ. ಈಗ ಬಹು ಮುಖ್ಯ ಏನಂದರೆ, ತಮ್ಮೆಲ್ಲರಿಗೂ ತಿಳಿದಿದೆ, ಈ ಒಂದು 10 ವರ್ಷಗಳಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ. 10 ವರ್ಷ ನಮ್ಮ ದೇಶವನ್ನು ಆಳಿದ ಬಿಜೆಪಿ ಹಾಗೂ ಮೋದಿಯವರ ಆಳ್ವಿಕೆ ಈ ದೇಶನ ಉದ್ಧಾರ ಮಾಡಿದೆಯಾ, ಇಲ್ಲ ಈ ದೇಶನ ಹಾಳು ಮಾಡಿದೆಯಾ ಅಂತ ತಮ್ಮ ಮುಂದೆ ಇದೆ. 2004ರಿಂದ 2014ರಲ್ಲಿ 14 ತನಕ ಒಂದು ಸುಭದ್ರವಾದ ಸರ್ಕಾರ ನಮ್ಮ UPA ಹಾಗೂ ಕಾಂಗ್ರೆಸ್ ಹಾಗೂ UPA ಸರ್ಕಾರ ನಮ್ಮ ದೇಶದ ಜನರ ಮುಂದೆ ಒಂದು ಆದರ್ಶ ಸರ್ಕಾರ ಹೇಗಿರಬೇಕು ಅನ್ನೋದು ತಮ್ಮ ಮುಂದೆ ತೋರಿಸಿದ್ರು. ಆದರೆ 2014ರಿಂದ 2024ವರೆಗೆ ಈ ಡಿಕೇಡ್ ಏನಿದೆ, ಈ ದಶಕ ಏನಿದೆ, ಇತಿಹಾಸದ ಪುಟಗಳಲ್ಲಿ ಕೊಳೆತ ದಶಕವಾಗಿ ನಮೂದೇ ಆಗುತ್ತೆ. In the annals of Indian history, this decade from 2014 to 2024 will be a decade of decay on all parameters: social, economical, political, employment, ಸಾಮಾಜಿಕ, ರಾಜಕೀಯ ಎಲ್ಲ ಸ್ಥಿತಿಗತಿಗಳು ನೋಡಿದ್ರೆ ಒಂಥರ ಇದು ಕೊಳೆತ ದಶಕದ ಥರ ಇದೆ. ನೀವು ಯಾವುದೇ ಒಂದು ಸಾಮಾಜಿಕ ಸ್ಥಿತಿಗತಿ ನೋಡಿ, ಈ ದೇಶದ ದಲಿತರ ಸ್ಥಿತಿ ನೋಡಿ, ಈ ದೇಶದ ಹಿಂದುಳಿದವರ ಸ್ಥಿತಿ ನೋಡಿ, ಈ ದೇಶದ ಮೈನಾರಿಟಿ ಸ್ಥಿತಿ ನೋಡಿ, ಮುಸಲ್ಮಾನರು. ಒಬ್ಬ ದೇಶದ ಪ್ರಧಾನಿ ಇವತ್ತು ಒಂದು 25-30 ಕೋಟಿ ಇರುವ ಮೈನಾರಿಟೀಸ್ನ ಜಾಸ್ತಿ ಜನರ ಒಂದು ತಾಯಿ ಮಕ್ಕಳನ್ನು ಹೆತ್ತಿರೋರು ಅಂತ ಕರೆಯುವ ಒಂದು ಸ್ಥಿತಿಗೆ ನಮ್ಮ ದೇಶ ಹೋಗಿದೆ. ಅಂದರೆ ಈ ದೇಶದ ಪ್ರಧಾನಿ ಎಲ್ಲರ ಪ್ರಧಾನಿಯ ಸಬ್ಕ ಸಾಥ್ ಅಂತ ಹೇಳ್ತಾರಲ್ವ, ಇದೇ ಪ್ರಧಾನಿ ಎಲ್ಲರ ಪ್ರಧಾನಿನ, ಇಲ್ಲಾಂದ್ರೆ ಒಂದು RSSನ, ಇಲ್ಲಾಂದ್ರೆ ಒಂದು ರೈಟ್ ವಿಂಗರ್ಸ್ನ ಪ್ರಧಾನಿ ಅಂತ ಬಿಂಬಿಸ್ದಂಗೆ ಆಗುತ್ತಾ ಅನ್ನೋದು ತಮ್ಮ ಮುಂದೆ ಇರುತ್ತೆ. ಒಂದು ಪ್ರಧಾನಿ ಆದಮೇಲೆ ಎಲ್ಲರ ಪ್ರಧಾನಿ ಅವರು 140 ಕೋಟಿ ಚಿಲ್ಲರೆಯವರ ಪ್ರಧಾನಿ. ಅದರಲ್ಲಿ ನೀವು ಯಾವುದೋ ಒಂದು ತಾಯಿ 6 ಮಕ್ಕಳು ಹೆತ್ತಿರೋರು ಅಂತ ನೀವು ಮುಸಲ್ಮಾನರು ಕೇಳಿದ್ರೆ, ಮೋದಿ ಅವರೇ ನಿಮ್ಮ ತಾಯಿ ಎಷ್ಟು ಮಕ್ಕಳನ್ನ ಹೆತ್ತಿದ್ರು ಅಲ್ವಾ? ಸೊ ಜಾಸ್ತಿ ಮಕ್ಕಳನ್ನ ಹೆತ್ತಿರೋರು ಮುಸಲ್ಮಾನರಲ್ಲೂ ಇದ್ದಾರೆ, ಕ್ರೈಸ್ತರಲ್ಲೂ ಇದ್ದಾರೆ, ಹಿಂದೂಗಳಲ್ಲೂ ಇದ್ದಾರೆ, ಜೈನರಲ್ಲೂ ಇದ್ದಾರೆ, ಬೌದ್ಧರಲ್ಲೂ ಇದ್ದಾರೆ. ಸೊ ಒಂದು ಪ್ರಧಾನಿಯಾಗಿ ನಿಮಗೆ ಒಂದು ಉತ್ತರದಾಯಿತ್ವ ಇರುತ್ತೆ. ಯಾರೋ ಒಬ್ಬರು ನಾರ್ಮಲ್ ಲೀಡರು, ಒಬ್ಬ ಮಂತ್ರಿ, ಒಬ್ಬ MLA, ಒಬ್ಬ MP ಮಾತಾಡಿದ್ರೆ ಅದಕ್ಕೆ ಏನು ದೊಡ್ಡ ವ್ಯಾಲ್ಯೂ ಏನಿರಲ್ಲ. ಆದರೆ ನೀವೊಂದು ಒಂದು ಒಂದು ಪ್ರಧಾನಿಯಾಗಿ, ಒಂದು ದೇಶದ ಪ್ರಧಾನಿಯಾಗಿ ನೀವು ಈ ಥರ ಒಂದು ದೇಶದ ಜನರನ್ನ ನೀವು ವಿಭಾಗ ಮಾಡಿ, ಕಮ್ಮಿ ಜನನ ಹೊತ್ತಿರುವ ಒಂದು ಮಕ್ಕಳಿರುವ ಒಂದು ಸಮಾಜ, ಜಾಸ್ತಿ ಮಕ್ಕಳಿರುವ ಒಂದು ಸಮಾಜ ಅಂತ ಹೇಳಿ ಒಂದು ಸಮಾಜವನ್ನೇ ನೀವು ಒಡೆಯುವ ಒಂದು ಏನು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಲ್ವ, ಈ ದೇಶದ ಸಾಮಾಜಿಕ ವಸ್ತ್ರವನ್ನು ಒಂದು 70-80 ವರ್ಷಗಳಿಂದ 100 ಜನ ಅದನ್ನ ನೇಕಾರರು ಅಂತೀವಿ ನಾವು, ಸಾಮಾಜಿಕ ನೇಕಾರರು. ಅವರು ಈ ಸೋಷಿಯಲ್ ಫ್ಯಾಬ್ರಿಕ್ ಅಂತೀವಿ, ಈ ಸಾಮಾಜಿಕ ವಸ್ತ್ರವನ್ನು ನೂಲು ತಗೊಂಡು ನೇಯ್ದಿದ್ದಾರೆ.
ಅಂತ ನೂಳನ್ನು ನೀವು ಇವತ್ತು ಕತ್ರಿ ತಗೊಂಡು ಕಟ್ ಮಾಡಿ ಇಷ್ಟು ಮಕ್ಕಳು ಎತ್ತಿರೋ ತಾಯಿ, ಇಷ್ಟು ಮಕ್ಕಳು ಎತ್ತಿರೋ ಇವರು, ಈ ಮುಸಲ್ಮಾನರು, ಇವರು ಕಮ್ಮಿ ಮಕ್ಕಳು ಎತ್ತಿರೋದು ಹಿಂದೂಗಳು ಅನ್ನೋದು ಒಂದು ಪ್ರಧಾನಿಗೆ ಶೋಭೆ ತರುವುದು ಅಲ್ಲ. ಅದಕ್ಕೆ ಇವತ್ತು 26ನೇ ತಾರೀಕು ಏನು ಕರ್ನಾಟಕ ಇವತ್ತು 2ನೇ ಫೇಸ್ ಅಲ್ಲಿ ಎಲೆಕ್ಷನ್ಸ್ ಹೋಗ್ತಾ ಇದೆ, 14 ಸೀಟಲ್ಲಿ ನಾವೆಲ್ಲ ಕನ್ನಡದ ಜನ ಬಹಳ ಪ್ರಬುದ್ಧ ಪ್ರಜ್ಞಾವಂತರ ಮತದಾರರು ಅಂತ ಹೆಸರಿರುವ ಒಂದು ರಾಜ್ಯ. ಇಂಥ ಸಾಮಾಜಿಕ ವಸ್ತ್ರವನ್ನು ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟು ಅದನ್ನು ಹರಿಯುವ ಒಂದು ಪ್ರಧಾನಿಗೆ ನೀವು ವೋಟ್ ಹಾಕ್ತೀರಾ? ಅಂತ ಡಿವಿಸಿವ್ ಪಕ್ಷಕ್ಕೆ, ಕೋಮವಾದಿ ಫಾಸಿವಾದಿ ಪಕ್ಷಕ್ಕೆ ತಾವು ವೋಟ್ ಹಾಕ್ತೀರಾ? ಇಲ್ಲಂದ್ರೆ ಎಲ್ಲರನ್ನೂ ಕೂಡಿ ಇನ್ಕ್ಲೂಸಿವ್ ಸೆಂಟ್ರಿಸ್ಟ್ ಐಡಿಯಾಲಜಿ ಇರುವ ಒಂದು ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅಂತ ನೀವು ನಿರ್ಧಾರ ಮಾಡಬೇಕು ಇನ್ನೊಂದು 2 ದಿವಸ. ಯಾಕೆ ನೀವು ಈ ಮೋದಿನ ನೀವು ತಿರಸ್ಕರಿಸಬೇಕು? ಯಾಕೆ ನೀವು ಒಂದು ಇನ್ಕ್ಲೂಸಿವ್ ಸೆಕ್ಯುಲರ್ ಕಾಂಗ್ರೆಸ್ಗೆ ನೀವು ವೋಟ್ ಹಾಕಬೇಕು ಅಂದರೆ 75 ವರ್ಷಗಳಿಂದ ಏನು ನಮ್ಮ ಸಾಂವಿಧಾನಿಕ ಸಂಸ್ಥೆಗಳಿದ್ವು, ನಮ್ಮ ಡೆಮೋಕ್ರಸಿ ಇತ್ತು, ನಮ್ಮ ಏನಂತೀವಿ ಈ 3 ಅಂಗಗಳೇನಿದಾವೆ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಈ 4ನೇ ಅಂಗ ಅಂತ ನಾವು ಏನು ಈ ಮೀಡಿಯಾ ಕೊಟ್ಟಿದ್ವಿ, ಮಾಧ್ಯಮ ಕೊಟ್ಟಿದ್ವಿ, ಆ ಮಾಧ್ಯಮ ಅಂತೂ ತನ್ನ ಕರ್ತವ್ಯದಿಂದ ಕೈ ಚೆಲ್ಲಿ ಕೂತಿದೆ. ಅದು ಇಟ್ಸ್ ಬಿಕಮ್ ದ ಲ್ಯಾಪ್ ಡಾಗ್ ಆಫ್ ದ ಎಸ್ಟಾಬ್ಲಿಷ್ಮೆಂಟ್, ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಅವ್ರನ್ನ ಗೋಧಿ ಮೀಡಿಯಾ ಅಂತ ಕರೀತಾರೆ. ಅವರಿಗೆ ಯಾಕೆ ಜನ 4ನೇ ಅಂಗ ಅಂತ ಕೊಟ್ಟಿದ್ರು ಅಂದ್ರೆ, ಬಹುತೇಕ ನಾವೆಲ್ಲರೂ 9 ರಿಂದ 6 ಗಂಟೆವರೆಗೂ ಕೆಲಸ ಮಾಡಿ ನಮ್ಮ ಕರ್ತವ್ಯಗಳಲ್ಲಿ ಇರ್ತೇವೆ. ನಮಗೆ ಸಮಯ ಇರಲ್ಲ. ಈ ನಾವ್ಯಾರನ್ನ ಆಯ್ಕೆ ಮಾಡಿ ಕಳಿಸಿದೀವೋ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ನಮಗೆ ಅಷ್ಟೊಂದು ಸಮಯ ಇರಲ್ಲ ಅವ್ರು ನೋಡೋದಕ್ಕೆ. ನಮ್ಮ ಪರವಾಗಿ ನಿಮ್ಮನ್ನ ನಾವು ನೇಮಿಸ್ತೇವೆ. ನೀವು ಈ ಸರ್ಕಾರಗಳು, ಈ ಪ್ರಧಾನಿ, ಈ ಮಂತ್ರಿಗಳು ಏನನ್ನ ತಪ್ಪು ಮಾಡಿದ್ರೆ ನೀವು ಅವ್ರನ್ನ ಬೆರಳು ತೋರಿಸುವ ಒಂದು ಕೆಲಸ ಮಾಡಿ ಅಂತ ನಾವು ಈ 4ನೇ ಅಂಗವಾಗಿ ಈ ಮಾಧ್ಯಮಕ್ಕೆ ಕೊಟ್ಟಿದ್ರೆ, ಇವತ್ತು ಮಾಧ್ಯಮ ಮಾರಾಟವಾಗಿದೆ. ಮಾಧ್ಯಮ ಇಂಡಿಪೆಂಡೆಂಟ್ ಆಗಿಲ್ಲ. ನಾವೇನು ಅವ್ರಿಗೆ ಡ್ಯೂಟಿ ಕೊಟ್ಟಿದ್ವು ಆ ಡ್ಯೂಟಿಯಿಂದ ಅವರು ಕೈ ಚೆಲ್ಲಿ ಕೂತಿದ್ದಾರೆ. ಇವತ್ತು ಅವರು ಯಾವ ಸರ್ಕಾರದ ಮೇಲೆ ಕೈ ತೋರಿಸೋ ಬದಲು ಅಪೋಸಿಷನ್ ಪಾರ್ಟಿ ಮೇಲೆ ಕೈ ತೋರಿಸ್ತಾರೆ. ರಾಹುಲ್ ಗಾಂಧಿ ಹಿಂಗ್ ಮಾಡ್ತಾರೆ, ಕಾಂಗ್ರೆಸ್ ಹಿಂಗ್ ಮಾಡ್ತಾ ಇದೆ, ಅಪೋಸಿಷನ್ ಪಾರ್ಟಿ ಹಿಂಗಿದೆ ಹಂಗಿದೆ ಅಂತ. ನಿಮಗೆ ಜನರು ಈ 4ನೇ ಅಂಗದ, ನಮ್ಮ ಸಂವಿಧಾನದ 4ನೇ ಅಂಗ ಕರ್ತವ್ಯ ಕೊಟ್ಟಿರೋದು ಅಪೋಸಿಷನ್ ಏನ್ ಮಾಡ್ತಾ ಇದೆ ಅಂತಲ್ಲ. ನಿಮ್ಮ ಕೆಲಸ ಸರ್ಕಾರದಲ್ಲಿ ಕೂತಿರುವ ಪ್ರಧಾನಮಂತ್ರಿ, ಸರ್ಕಾರದಲ್ಲಿ ಕೂತಿರುವ ಪಕ್ಷಗಳು ಏನ್ ಮಾಡ್ತಾ ಇದ್ದೇವೆ ಅಂತ. ಸೊ ಅವರು ಫೇಲ್ ಆಗಿರೋದಕ್ಕೆ ಯಾರು ಸ್ಟೇಕ್ ಹೋಲ್ಡರ್ಸ್ ಯಾರು ನಮ್ಮ ಡೆಮೋಕ್ರಸಿಯಲ್ಲಿ? ಯಾರ್ದಿದು? ಈ ಪ್ರಜಾಪ್ರಭುತ್ವ ಯಾರ್ದು? ಪ್ರಜಾಪ್ರಭುತ್ವ ನಮ್ದೇ. ಡೆಮೋಕ್ರಸಿ ಇಸ್ ಫಾರ್ ದ ಪೀಪಲ್, ಬೈ ದ ಪೀಪಲ್, ನಮ್ದೇ ಅದು. ಸೊ ಯಾವಾಗ ಈ 4 ಅಂಗಗಳು, ಈಗ ನಿಮ್ಗೆ ಗೊತ್ತು ಎಕ್ಸಿಕ್ಯೂಟಿವ್ ಏನ್ ಮಾಡ್ತಾ ಇದೆ ಅಂತ ನಿಮ್ಗೆ ಗೊತ್ತು. ಇದೇ ಜುಡಿಷಿಯರಿ ಒಂದು ಎಲೆಕ್ಷನ್ ಕಮಿಷನ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನ್ ಹೇಳ್ತು? ಒಬ್ಬ ಪ್ರಧಾನಿ ಇರಲಿ, ಒಬ್ಬ ಅಪೋಸಿಷನ್ ಪಾರ್ಟಿಯ ಒಂದು ನಾಯಕ ಇರಲಿ, 3ನೇದು ಇಂಡಿಪೆಂಡೆಂಟ್ ಆಗಿ ಒಂದು ಚೀಫ್ ಜಸ್ಟಿಸ್ ನ ಇಡ್ರಿ ಅಂತ ಸುಪ್ರೀಂ ಕೋರ್ಟ್ ಒಂದು ಸಜೆಷನ್ ಕೊಟ್ರೆ, ಈ ಏನು ನಾವು ಎಕ್ಸಿಕ್ಯೂಟಿವ್ ಅಂತೀವಿ, ಕಾರ್ಯಾಂಗ ಅಂತ ಏನಂತೀವಿ, ಗವರ್ನಮೆಂಟ್ ಅಂತ ಏನಂತೀವಿ, ಅವರು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಇದನ್ನ ತೆಗೆದು ಬಿಸಾಕ್ಬಿಟ್ಟು ತಾನು ಮೋದಿ ನೇಮಕ ಮಾಡುವ ಒಬ್ಬ ಮಂತ್ರಿನ ಒಳಗಾಗ್ತಾರೆ. ಒಂದು 2 ಎಲೆಕ್ಷನ್ ಕಮಿಷನರ್ನ ಅವರು ಆಯ್ಕೆ ಮಾಡಿ ಕೂರಿಸಿದ್ದಾರೆ. ಇದೇ ಮೋದಿ ಮೊನ್ನೆ ಗುಜರಾತ್ ಅಲ್ಲಿ, ನಾರ್ತ್ ಅಲ್ಲಿ, ಅಲ್ಲೆಲ್ಲ ಜಾಸ್ತಿ ಮಕ್ಕಳನ್ನ ಹೆತ್ತಿರುವ ಒಂದು ಸಮಾಜ ಅಂತ ಹೇಳಿದಾಗ ಈ ನಮ್ಮ ಚುನಾವಣಾ ಆಯೋಗ ನರಸತ್ತಂಗಿದೆ. ಅಂದ್ರೆ ದೇ ಆರ್ ನಾಟ್, ಅವ್ರೇನು ಮಾತಾಡ್ತಾನೆ ಇಲ್ಲ. ಹೇಗೆ ಮಾತಾಡ್ತಾರೆ? ಯಾವ ಮಾಲೀಕ ಅವ್ರನ್ನ ಸೆಲೆಕ್ಟ್ ಮಾಡಿದಾರೋ ಅವ್ರ ವಿರುದ್ಧ ಮಾತಾಡಕ್ ಸಾಧ್ಯನಾ? ಸೊ ಇಂಥ ಪರಿಸ್ಥಿತಿ ಇರುವಾಗ ನ್ಯಾಯಾಂಗಕ್ಕೂ ಬೆಲೆ ಇಲ್ಲ, ಕಾರ್ಯಾಂಗ ಅಂತೂ ಮೋದಿಯ ಕೈಮುಷ್ಟಿಯಲ್ಲಿದೆ, ಶಾಸಕಾಂಗ ಅಂತೂ ಅವ್ರದೇ ಇದೆ, ಯಾಕಂದ್ರೆ 300 ಚಿಲ್ಲರೆ ಸೀಟ್ಗಳು ಅವ್ರಿಗೆ. ಮಾಧ್ಯಮ ಅಂತೂ 4ನೇ ಅಂಗ ಅಂತೂ ತನ್ನ ಕೆಲಸ ಏನ್ ಕೊಟ್ಟಿದೀವೋ ಅದು ಮಾಡ್ತಾ ಇಲ್ಲ. ಹಂಗಿರುವಾಗ ನಾವೇನ್ ಮಾಡ್ಬೇಕು? ನಾವು ನಮ್ಮ ಡೆಮೋಕ್ರಸಿನ ಉಳಿಸ್ಕೋಬೇಕು, ನಮ್ಮ ಪ್ರಜಾಪ್ರಭುತ್ವನ ಉಳಿಸ್ಕೋಬೇಕು ಅಂದ್ರೆ ನಾವು ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ಟು ಅವರ್ ಹ್ಯಾಂಡ್ಸ್. ಸೊ ಇವತ್ತು
ಈ ಎಲೆಕ್ಷನ್ ಅಲ್ಲಿ ನಮ್ಮ ಕೈಯಲ್ಲಿದೆ, ನಾವು ಇವರಿಗೆ ಮತ್ತೆ ಅಧಿಕಾರ ಕೊಡಬೇಕಾ ಮತ್ತೆ ಅಧಿಕಾರ ಕೊಡಬಾರ್ದ. ಇವತ್ತು ಕರ್ನಾಟಕದ ಜನ ನಿರ್ಧಾರ ಮಾಡಬೇಕು. ಸ್ನೇಹಿತರೆ, ನೌ ಆರ್ ನೆವರ್. ಇವತ್ತು ನೀವೇನನ್ನ ದುಡುಕಿದ್ರೆ ಮುಂದಿನ ಪೀಳಿಗೆಗಳನ್ನ ನಿಮ್ಮನ್ನ ಕ್ವಶನ್ ಮಾಡ್ತಾರೆ. ಯಾಕೆ ಕ್ವಶನ್ ಮಾಡ್ತಾರೆ ಗೊತ್ತಾ? ರೊನಾಲ್ಡ್ ರೀಗನ್ ಏನಂತಾರೆ? ಫ್ರೀಡಮ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಡೆಮೋಕ್ರಸಿ ಇವೆಲ್ಲ ಏನಂತಾರೆ. ಅವರು ಫ್ರೀಡಮ್ ಬಗ್ಗೆ ಹೇಳ್ತಾರೆ, ಬಟ್ ನಾನು ಇವೆಲ್ಲ ಆಡ್ ಮಾಡಿದ್ದೀನಿ. ಆಲ್ ದೀಸ್ ಆರ್ ನಾಟ್ ಪಾಸ್ಡ್ ಆನ್ ಟು ದ ಜನರೇಷನ್ ನೆಕ್ಸ್ಟ್ ಥ್ರೂ ಅವರ್ ಜೀನ್ಸ್. ನಾವು ಇವೆಲ್ಲ ಕಾರ್ಯಾಂಗ, ಶಾಸಕಾಂಗ, ಪ್ರಜಾಪ್ರಭುತ್ವದ ಮೌಲ್ಯಗಳು, ಫ್ರಾಟರ್ನಿಟಿ, ಈಕ್ವಾಲಿಟಿ ಇವನ್ನೆಲ್ಲ ನಮ್ಮ ಜೀನ್ಸ್ ಅಲ್ಲಿ ಮುಂದಿನ ಪೀಳಿಗೆಗಳಿಗೆ ಹಸ್ತಾಂತರ ಮಾಡೋಕ್ಕಾಗಲ್ಲ ಅಲ್ವಾ? ಇಟ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಥ್ರೂ ದ ಜೀನ್ಸ್. ಎವ್ರಿ ಜನರೇಷನ್ ಆಫ್ ದ ಡೇ ಶುಡ್ ಫೈಟ್ ಫಾರ್ ಇಟ್, ಪ್ರೊಟೆಕ್ಟ್ ಇಟ್ ಅಂಡ್ ಟ್ರಾನ್ಸ್ಫರ್ ಇಟ್ ಆಸ್ ಇಟ್ ಈಸ್ ಟು ದ ಜನರೇಷನ್ ನೆಕ್ಸ್ಟ್ ಅಂತ. ಅಂದ್ರೆ ಪ್ರತಿಯೊಂದು ಪೀಳಿಗೆ ಇವೆಲ್ಲ ಸಂವಿಧಾನದ ಸಂಸ್ಥೆಗಳೇನಿದಾವೆ ಅದನ್ನ ಯಥಾವತ್ ಅದನ್ನ ಸಂರಕ್ಷಣೆ ಮಾಡಿ ರಕ್ಷಿಸಿ ಅದನ್ನ ಮುಂದಿನ ಪೀಳಿಗೆಗಳಿಗೆ ನಾವು ಹಸ್ತಾಂತರ ಮಾಡಬೇಕು ಅಲ್ವಾ? ನಾವು ಹಸ್ತಾಂತರ ಮಾಡದೇ ಇದ್ರೆ ಮುಂದಿನ ಪೀಳಿಗೆಗಳು ನಮಗೆ ಕ್ವಶನ್ ಮಾಡ್ತೇವೆ. ನಿಮ್ಗೆಲ್ಲರಿಗೂ ಕ್ವಶನ್ ಮಾಡ್ತಾರೆ. ಅಲ್ಲ ರೀ, ನಿಮಗೆ ಬಂದಿರೋ ಡೆಮೋಕ್ರಸಿ, ನಿಮಗೆ ಬಂದಿರೋ ಕಾನ್ಸ್ಟಿಟ್ಯೂಷನ್, ಪ್ರಜಾಪ್ರಭುತ್ವ ನಮ್ಗೆ ಯಾಕೆ ಉಳಿಸಲಿಲ್ಲ ನೀವು ಅಂತ. ನೀವು ಹೇಗೆ ಕಣ್ಣು ಮುಚ್ಕೊಂಡಿದ್ರಿ? ಇಂಥ ಒಬ್ಬ ಮೋದಿ ಒಂದು 10 ವರ್ಷ ಕೊಟ್ಟು ಮತ್ತೆ ಇನ್ನೊಂದ್ಸತಿ ಹೆಂಗ್ ಕೊಟ್ರಿ ನೀವು? ಯಾಕೆ ರಿಪೋರ್ಟ್ ಕಾರ್ಡ್ ಕೇಳಿಲ್ಲ ಮೋದಿಗೆ ಅಂತ ಪ್ರಶ್ನೆ ಮಾಡುವ ಸಮಯ ಬಹಳ ದೂರ ಇಲ್ಲ. ಸೊ ಸ್ನೇಹಿತರೆ, ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು, ನಮ್ಮ ಸಂವಿಧಾನ ಉಳಿಬೇಕು, ನಮ್ಮ ಸಂವಿಧಾನದ ಆಶಯಗಳು ಉಳಿಬೇಕು, ನಮ್ಮ ಸಂವಿಧಾನದ ಅಂಗಸಂಸ್ಥೆಗಳಾದ ಕಾರ್ಯಾಂಗ, ಶಾಸಕಾಂಗ, ಆಮೇಲೆ ಈ ಯಾವುದು ಇದು ನಮ್ಮ ನ್ಯಾಯಾಂಗ, ನಮ್ಮ ಇಡಿ, ಐಟಿ, ಸಿಬಿಐ ಇವೆಲ್ಲ ಸಂಸ್ಥೆಗಳೇನಿದೆ ಅದು ನ್ಯೂಟ್ರಲ್ ಆಗಿರ್ಬೇಕು. ಅಂದ್ರೆ ಈ ಸಂಸ್ಥೆಗಳನ್ನ ದುರುಪಯೋಗ ಪಡ್ಕೊಂಡು ಯಾರು ಡೈಲ್ಯೂಟ್ ಮಾಡಿದಾರಲ್ವಾ ಈ ಫ್ಯಾಸಿಸ್ಟ್ ಬಿಜೆಪಿ ಹಾಗೂ ಮೋದಿನ, ಇವರಿಗೆ ನಮ್ಮ ವೋಟ್ ಮುಖಾಂತರ ಇವ್ರನ್ನ ಮನೆಗೆ ಕಳಿಸುವ ಸಮಯ ಹತ್ರ ಬಂದಿದೆ. ನಮ್ಮ ವೋಟ್ ಮುಖಾಂತರ ಇವ್ರನ್ನ ಓಡಿಸ್ಬೇಕು. ಯಾಕಂದ್ರೆ ನಾವು ಸರಿಯಾದ ಟೈಮಲ್ಲಿ ನಾವು ಸರಿಯಾಗಿ ನಾವು ವೋಟ್ ಹಾಕದೇ ಇದ್ರೆ, ನಾವು ಒಂದು ಬ್ಲಂಡರ್ ಮಾಡಿದ್ರೆ, ಇಫ್ ಯು ಡೂ ಎ ಹಿಸ್ಟಾರಿಕಲ್ ಬ್ಲಂಡರ್, ಅದೊಂದು ಸೇಯಿಂಗ್ ಇದೆ, ಯು ಗೆಟ್ ದಟ್ ಗವರ್ನಮೆಂಟ್ಸ್ ದಟ್ ವಿ ಡಿಸರ್ವ್, ವಿ ಗೆಟ್ ದಟ್ ಗವರ್ನಮೆಂಟ್ಸ್ ದಟ್ ವಿ ಡಿಸರ್ವ್ ಅಂತ. ಅಂದ್ರೆ ನಮ್ಮ ಯೋಗ್ಯತೆಗಳ ತಕ್ಕಂತೆ ನಮಗೆ ಸರ್ಕಾರಗಳು ಸಿಗ್ತವೆ. ನಾವು ಯೋಗ್ಯವಾಗಿ ವೋಟ್ ಹಾಕಿದ್ರೆ ನಮಗೆ ಯೋಗ್ಯವಾದ ಸರ್ಕಾರ ಸಿಗುತ್ತೆ. ನಾವು ಯೋಗ್ಯವಾಗಿ ವೋಟ್ ಹಾಕ್ತಾ ಇದ್ರೆ ನಮಗೆ ಯೋಗ್ಯವಾದ ಸರ್ಕಾರಗಳು ಸಿಗಲ್ಲ. ಸೊ ನಾವು ಕರ್ನಾಟಕದ ಜನ ಈ ನಾಡಿದ್ದು ಯೋಚನೆ ಮಾಡಿ, ಪ್ರೋಗ್ರೆಸ್ ರಿಪೋರ್ಟ್ ನೀವೇ ಮಾಡಿ. UPA ಏನ್ ಕೊಟ್ಟಿತ್ತು, ಈ ಮೋದಿ ಏನ್ ಕೊಟ್ಟಿತ್ತು, ಅವ್ರ ಭಾಷಣ ಕೇಳಬೇಡಿ. ರೆಟಾರಿಕ್ಗೂ ಪ್ರಾಕ್ಟಿಕಲ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇವತ್ತು ಅವರು ಹೇಳ್ತಾರೆ, ನಾನು ಇಷ್ಟು ಜನಕ್ಕೆ ಗ್ಯಾಸ್ ಕೊಟ್ಟೆ, ಬಟ್ ಅಟ್ ವಾಟ್ ಕಾಸ್ಟ್? 350 ರೂಪಾಯಿ ಇರೋ ಸಿಲಿಂಡರ್ ಇವತ್ತು 1000 ಚಿಲ್ಲರೆ ಮಾಡಿ ಹಾಕ್ಬಿಟ್ರೆ. ಒಂದೊಂದು ಲೀಟರ್ ಪೆಟ್ರೋಲ್ ಅಲ್ಲಿ ನೀವು 30 ರಿಂದ 32 ರೂಪಾಯಿ ಲೂಟಿ ಮಾಡಿದಿರಾ. ಮಂಡ್ಯದಲ್ಲಿರೋ ರಾಮಪ್ಪಗೂ, ಬೀದರಲ್ಲಿರೋ ಬಸವಣ್ಣಗೂ, ಅಲ್ಲಿ ಅದಾನಿ ಅಂಬಾನಿಗೂ ಪ್ರತಿ ಲೀಟರ್ಗೂ 32 ರೂಪಾಯಿ ಲೂಟಿ ಮಾಡಿದ್ರಿ ನೀವು ಅಲ್ವಾ? 3 ರೂಪಾಯಿ 70 ಪೈಸೆ ಇತ್ತು, 7 ರೂಪಾಯೋ 8 ರೂಪಾಯೋ ಇತ್ತು ನಮ್ಮ ಟೈಮಲ್ಲಿ ಎಕ್ಸೈಸ್ ಡ್ಯೂಟಿ. ಆದ್ರೆ ನೀವು ಅದನ್ನ ಎಲ್ಲಿಗೆ ತಗೊಂಡೋದ್ರಿ? ಮೊನ್ನೆ ಸ್ವಲ್ಪ ಇಳಿಸಿದ, ಆದ್ರೆ 32 ರೂಪಾಯಿವರೆಗೂ ತಗೊಂಡೋದ್ರಿ. ಪ್ರತಿ ಬಡವ 1 ಲೀಟರ್ ಪೆಟ್ರೋಲ್ ಹಾಕುವಾಗ 32 ರೂಪಾಯಿ ನೀವೇ ಲೂಟಿ ಮಾಡಿದ್ರಿ ಮೋದಿ ಅವರೇ. ಹೋಗ್ಲಿ, ನೀವೇನು ಕೋಆಪರೇಟಿವ್ ಫೆಡರಲಿಸಂ ಅಂತೀರಾ, ಆ ಆಶಯ ಪ್ರಕಾರ 32 ರೂಪಾಯಲ್ಲಿ ಪಾಲ್ ಕೊಟ್ರ ನಮ್ಗೆ, ಅದರಲ್ಲೂ ಮಹಾ ಲೂಟಿ ಮಾಡಿದ್ರಿ. ದ ಗ್ರೇಟೆಸ್ಟ್ ಇಂಡಿಯನ್ ಫ್ಯೂಲ್ ಲೂಟರ್ ನೀವು, ಮಹಾ ಮೋಸಗಾರ ನೀವು. ಆ 32 ರೂಪಾಯಲ್ಲಿ 3 ಕಾಂಪೊನೆಂಟ್ ಬರುತ್ತೆ: ಬೇಸಿಕ್ ಎಕ್ಸೈಸ್ ಡ್ಯೂಟಿ, ಸೆಸ್, ಸರ್ಚಾರ್ಜ್. 1 ರೂಪಾಯಿ 80 ಪೈಸಾ ಮಾತ್ರ ಬೇಸಿಕ್ ಎಕ್ಸೈಸ್ ಡ್ಯೂಟಿ ಇತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ. ಇನ್ನ ಸರಿಸುಮಾರು 30 ರೂಪಾಯಿ ಸೆಸ್ಸು, ಸರ್ಚಾರ್ಜ್ ಇತ್ತು. ಸ್ಟೇಟ್ಸ್ಗೆ ನೀವು ಬರೀ 40% ಕೊಟ್ಟಿದ್ದೀರಾ. ಯಾವುದ್ರ ಮೇಲೆ? ಆ 1 ರೂಪಾಯಿ 80 ಪೈಸಾ ಮೇಲೆ. ಅಂದ್ರೆ ನಮ್ಗೆ ಬರೀ 58 ಪೈಸಾನೋ 60 ಪೈಸಾನೋ ಕೊಟ್ಟಿದ್ದೀರಾ. ಆದ್ರೆ ನೀವು ಲೂಟಿ ಮಾಡಿರೋದು 30 ರೂಪಾಯಿ ಲೂಟಿ ಮಾಡಿದ್ದೀರಾ. ಸೊ ಅಲ್ಲಿ ಕೋಆಪರೇಟಿವ್ ಫೆಡರಲಿಸಂ ಪ್ರಕಾರ ನೀವು ಸ್ಟೇಟ್ಸ್ಗೂ ಅನ್ಯಾಯ ಮಾಡಿ.
ಸೆಸ್ ಅಂಡ್ ಸರ್ಚಾರ್ಜ್ UPA ಟೈಮಲ್ಲಿ ಇತ್ತು. ಆದರೆ ಸೆಸ್ ಅಂಡ್ ಸರ್ಚಾರ್ಜ್ UPA ಟೈಮ್ಗಿನ್ನ ನೀವು ದ್ವಿಗುಣ ಮಾಡಿದ್ರಿ. ಅದರಿಂದ ಏನು ಮಾಡಿದ್ರಿ, ಎಲ್ಲ ಹಣದ ಧ್ರುವೀಕರಣ ಸೆಂಟ್ರಿಗೆ ತಗೊಂಡು ಸ್ಟೇಟ್ಸ್ನ ನೀವು ಸರ್ವನಾಶ ಮಾಡಿದ್ರಿ. ಒಂದು ಸದೃಢ ಸ್ಟೇಟ್ ಆದ ರಾಜ್ಯವಾದ ಕರ್ನಾಟಕನ ಇವತ್ತು ನಿಮ್ಮ ಮುಂದೆ ಕೈ ಚಾಚೋ ಥರ ಆಯಿತು. ನಾವು ಕೊಡೋ ಪ್ರತಿ 100 ರೂಪಾಯಿ ತೆರಿಗೆಗೆ ನೀವು ಬರೀ ನಮಗೆ 13 ರೂಪಾಯಿ ಕೊಟ್ರಿ. ಆದರೆ ನಿಮ್ಮ ತವರು ರಾಜ್ಯವಾದ ಗುಜರಾತ್ಗೆ ನೀವು 26ರಿಂದ 30 ಪೈಸಾ ಕೊಟ್ರಿ. ಒಂದು 4 ವರ್ಷದಲ್ಲಿ ಗುಜರಾತ್ಗಿನ ಡಬಲ್ ಕೊಟ್ಟಿದ್ದೀವಿ ನಾವು ಟ್ಯಾಕ್ಸ್. ಗುಜರಾತ್ 7 ಲಕ್ಷನೋ 5 ಲಕ್ಷ 6 ಲಕ್ಷ ಕೋಟಿ ಕೊಟ್ರೆ ನಾವು 12 ಲಕ್ಷ ಕೋಟಿ ಕೊಟ್ಟಿದ್ದೀವಿ, ಡಬಲ್ ಕೊಟ್ಟಿದ್ದೀವಿ. ಆದರೆ ನೀವು ತೆರಿಗೆ ವಾಪಸ್ ಕೊಡುವಾಗ ಇಬ್ಬರಿಗೂ ಸರಿ ಸಮಾನವಾಗಿ ಹಂಚ್ತೀವಿ. ಅಂದರೆ 6 ಲಕ್ಷ ಕೊಟ್ಟವ್ರಿಗೂ ಒಂದೇ, ನಾವು ಅದಕ್ಕೆ ಡಬಲ್ ಕೊಟ್ಟಿರೋರ್ಗೂ ಒಂದೇ. ಸೊ ಈ ಮಲತಾಯಿ ಧೋರಣೆ ಏನ್ ಮಾಡಿದ್ರಲ್ವಾ, ಅದಕ್ಕಾಗಿ ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ಕರ್ನಾಟಕದ ಪ್ರಜ್ಞಾವಂತ ಮತದಾರ ನಿಮ್ಮನ್ನ ಒಂದು ಓಟು ಹಾಕ್ಬಾರ್ದು. ನಿಮ್ಗೆ ಅಧಿಕಾರನೇ ಇಲ್ಲ. ಯಾವ ಮುಖ ಇಟ್ಕೊಂಡು ಬರ್ತೀರಾ ಅಮಿತ್ ಶಾ ಅವರೇ, ಮೋದಿ ಅವರೇ? ಯಾವ ಮುಖ ಇದೆ? ಕರ್ನಾಟಕದ ಜನ ಕೇಳ್ತಾರಲ್ವಾ, ನಿನ್ನ ರಾಜ್ಯಕ್ಕೆ 28 ಪೈಸಾ ಕೊಟ್ಟಾಗ ನಾವೇನಯ್ಯ ಅನ್ಯಾಯ ಮಾಡ್ತೀವಿ, ನಮ್ಗೆ ಯಾಕೆ 13 ಪೈಸಾ ಕೊಟ್ರಿ ಪ್ರತಿಯೊಂದು ರೂಪಾಯಿಗೆ ಅಂತ ಕೇಳಲ್ಲ. ಈ ಮಲತಾಯಿ ಧೋರಣೆ ತೋರಿಸ್ಬಿಟ್ಟು ಯಾವ ಮುಖ ಇಟ್ಕೊಂಡು ಅಮಿತ್ ಶಾ ಇವತ್ತು ರ್ಯಾಲಿ ಮಾಡ್ತಾರೆ? ಸೊ ಸ್ನೇಹಿತರೆ, ನೀವು ಇವತ್ತು ರಿಪೋರ್ಟ್ ಕಾರ್ಡ್ ನೋಡಿ, ಇವರು ನಮ್ಮ ರಾಜ್ಯಕ್ಕೆ ಮಾಡಿರೋ ಅನ್ಯಾಯ ಏನೇನು. ಮೊನ್ನೆ ಡ್ರಾಟ್ ಬಂದಿದೆ, ಇವತ್ತು ಅವಾಗಲೇ ಏಪ್ರಿಲ್ ತಿಂಗಳು. ನಾವು 18,000 ಕೋಟಿ ಕೇಳಿದ್ರೆ ಒಂದು ನಯ ಪೈಸಾನು ಕೊಟ್ಟಿಲ್ಲ. ನಾವು ಸೆಪ್ಟೆಂಬರ್ ಅಲ್ಲಿ ಕೊಟ್ಟಿದ್ದೀವಿ ಇವರಿಗೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 8 ತಿಂಗಳು ಏನ್ ಮಾಡಿದ್ರಿ ನೀವು? ಅಕ್ಟೋಬರ್ ಅಲ್ಲಿ ಯಾವ ಒಂದು ಸಮಿತಿ ನೀವು ಇಲ್ಲಿ ಕಳಿಸ್ತೀರಾ ಬರ ಪರಿಹಾರ ವೀಕ್ಷಣೆ ಮಾಡೋದಕ್ಕೆ, ಅವ್ರು ಹೋಗ್ಬಿಟ್ಟು ರಿಪೋರ್ಟ್ ಕೊಟ್ಬಿಟ್ಟು ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಕಳಿಸ್ತಾರೆ. ಅವರು ಇದಕ್ಕೆ ನೋಡ್ಬಿಟ್ಟು ಇವರಿಗೆ NDRF ಫಂಡ್ಸ್ ಏನು ಅದರ ಅಧ್ಯಕ್ಷ ಅಮಿತ್ ಶಾ ಇರ್ತಾರೆ, ಕಳಿಸಿ ಅಂದ್ರೆ ಅಮಿತ್ ಶಾ ತನ್ನ ಟೇಬಲ್ ಕೆಳಗಡೆ ಇಟ್ಬಿಟ್ಟು ಕರ್ನಾಟಕದ ಜನಕ್ಕೆ ಮಹಾ ಮೋಸ ಮಾಡಿದ್ದಾರೆ ಬಿಜೆಪಿಗರು, ಮೋದಿ ಮತ್ತೆ ಅಮಿತ್ ಶಾ. ಯಾಕೆ ಕೊಡ್ಬೇಕು ಇವರು? ಕರ್ನಾಟಕ ತತ್ತರಿಸುವಾಗ ಇವ್ರಿಗೆ ನಮ್ಮ ಮೇಲೆ ಒಂದು ಚಿಕ್ಕ ಕಣಿಕರನ್ನು ಇಲ್ಲದೆ ಇರೋ ಬಿಜೆಪಿಗೆ, ಮೋದಿಗೆ, ಅಮಿತ್ ಶಾಗೆ ನಾವ್ ಯಾಕೆ ಒಂದು ಓಟುನು ಯಾಕೆ ಹಾಕ್ಬೇಕು ಇವ್ರಿಗೆ? ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಫೇಸ್ ಅಲ್ಲಿ 102 ಸೀಟ್ಗಳಲ್ಲಿ ಸರಿಸುಮಾರು 65ರಿಂದ 70 ಸೀಟ್ ಇಂಡಿಯಾ ಅಲಯನ್ಸ್ ಬರ್ತಾ ಇದೆ. ಅಂದ್ರೆ 15ರಿಂದ 20 ಸೀಟ್ ಬಿಜೆಪಿಗರು ಕಳ್ಕೊಂತ ಇದ್ದಾರೆ. ಈ ಎರಡನೇ ಫೇಸ್ ಅಲ್ಲಿ ಬರುವ 89 ಸೀಟ್ಗಳಲ್ಲೂ ಸರಿಸುಮಾರು 45ರಿಂದ 50 ಗೆಲ್ಲೋ ಸಾಧ್ಯತೆ ಇದೆ. ಕೇರಳದಲ್ಲಂತೂ ಇವತ್ತು ನಾಮೇ ನಿಶಾನೆ ಇಲ್ದಂಗೆ 20 ಸೀಟಲ್ಲೂ ಇವರು ಒಂದು ಸೀಟ್ ಕೊಡದೆ ಓಡಿಸ್ತಾ ಇದ್ದಾರೆ ಕೇರಳದ ಜನ. ಅದೇ ರೀತಿ ಕರ್ನಾಟಕದ ಜನನು ಈಗ ಬರುವ 14 ಸೀಟ್ ಏನು ಹಳೆ ಮೈಸೂರು ಭಾಗದಲ್ಲಿದೆ, ಬೆಂಗಳೂರಿನ 3 ಸೀಟು, ಬೆಂಗಳೂರು ರೂರಲು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗ, ಮೈಸೂರು, ಚಾಮರಾಜನಗರ, ಮಂಡ್ಯ, ಇವೆಲ್ಲ ಸೀಟ್ಗಳು 14 ಸೀಟ್ಗಳು ಏನಿದಾವೆ, ಕರ್ನಾಟಕದ ಪ್ರಜ್ಞಾವಂತ ಜನರೇ ಅರ್ಥ ಮಾಡ್ಕೊಳ್ಳಿ. ನೀವು ಮೋಸಗಾರರಿಗೆ ನೀವು ಒಂದು ಓಟು ಹಾಕಬಾರ್ದು. ನೀವು ಒಂದು ಓಟ್ 25 ಎಂಪಿಗಳು ಕೊಟ್ವಿ, ಪ್ಲಸ್ ಒಂದು ಸುಮಲತಾ ಕೊಟ್ಟಿವಿ, 26 ಎಂಪಿಗಳು ಕೊಟ್ರೇನು. ಇವರು ನಮ್ಮ ಸ್ಟೇಟ್ ತತ್ತರಿಸ್ತಾ ಇದ್ರೆ ಬರ ಪರಿಸ್ಥಿತಿಯಲ್ಲಿ, ಇವರು ಒಂದು ನಯ ಪೈಸಾನು ಕೊಟ್ಟಿಲ್ಲ ಅಂದ್ರೆ ಇವರು ಕರ್ನಾಟಕ ಹಾಗೂ ಕರ್ನಾಟಕದ ಜನದ ಮೇಲೆ ಇರುವ ಅವರಿಗೆ ಕನಿಕರ ಇಲ್ಲದೆ ಇರೋರು. ಇವರಿಗೆ ಪ್ರತಿ ಸತಿನೂ ಓಟು 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 ಚುನಾವಣೆ. ಈ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಇವ್ರನ್ನ ಒದ್ದು ಓಡಿಸಿದ್ರಲ್ವಾ, ಅದಕ್ಕೆ ಇವರು ದ್ವೇಷ, ಕರ್ನಾಟಕ ಹಾಗೂ ಕನ್ನಡದ ಜನದ ಮೇಲೆ ದ್ವೇಷ. ಯಾಕ್ರಿ ಹಾಕ್ಬೇಕು ನಿಮಗೆ ಓಟು? 4 ವರ್ಷ ನಿಮಗೆ ಅಸೆಂಬ್ಲಿಯಲ್ಲಿ ನೀವೇನೇನ್ ಮಾಡಿದ್ರ, 40% ಸರ್ಕಾರ ಲೂಟಿ ಹೊಡೆದು ಬಿಸಾಕ್ಬಿಟ್ರಿ ನಮ್ಮ ರಾಜ್ಯ. ಹೋಗ್ಲಿ, ಸಮಾಜದಲ್ಲನ್ನ ಶಾಂತಿ ಬಿಟ್ರ? ಹಲಾಲು, ಹಿಜಾಬು, ಕಲ್ಲಂಗಡಿ ಹಣ್ಣಂತ ಆ ಹುಡುಗನ ಹೊಡೆದ್ರಿ. ಗೋ ರಕ್ಷಣೆ ಅಂತ ಹೇಳ್ಬಿಟ್ಟು ಮುಸಲ್ಮಾನರ ಮೇಲೆ ದಾಳಿ ಮಾಡಿದ್ರು. ಯಾವ ಪುರುಷಾರ್ಥಕ್ಕಾಗಿ ನಿಮ್ಮನ್ನ ಅಸೆಂಬ್ಲಿಯಲ್ಲಿ ಗೆಲ್ಲಿಸಬೇಕಾಗಿತ್ತು ಹೇಳಿ? ಅದಕ್ಕೆ ನಿಮ್ಮನ್ನ 125ರಿಂದ 66 ಸೀಟ್ ಗೆಲ್ಲಿಸ್ತೀವಿ. ಕಾಂಗ್ರೆಸ್ಗೆ ರೆಕಾರ್ಡ್ 25-30 ವರ್ಷಗಳಲ್ಲಿ ಯಾವತ್ತೂ ಬಂದಿರಲಿಲ್ಲ. 137 ಸೀಟ್ ಕೊಡ್ತೀವಿ, ಇನ್ಕ್ಲೂಡಿಂಗ್ ಇಂಡಿಪೆಂಡೆನ್ಸ್, ನಮ್ಮ ಸಪೋರ್ಟರ್ಸ್. ಸೊ ಇದನ್ನ ನೀವು ರೆಸ್ಪೆಕ್ಟ್ ಮಾಡಬೇಕು. ಜನರು ನಿಮ್ಮನ್ನ ತಿರಸ್ಕರಿಸಿದ್ದಾರೆ,
ನಮ್ಮಲ್ಲಿ ಏನೋ ಲೋಪ ಇದೆ, ನಾವೇನೋ ಕನ್ನಡದ ಜನಕ್ಕೆ ಅನ್ಯಾಯ ಮಾಡಿದ್ದೀವಿ, ಕರ್ನಾಟಕದ ಜನಕ್ಕೆ ಏನೋ ಅನ್ಯಾಯ ಮಾಡಿದ್ದೀವಿ ಅಂತ ನೀವು ತಿಳ್ಕೊಂಡು ಯು ಶುಡ್ ಹ್ಯಾವ್ ಕರೆಕ್ಟೆಡ್ ಯುವರ್ ಸೆಲ್ಫ್. ಇವತ್ತು ಸಾಮಾಜಿಕ ಸ್ಥಿತಿ ಯಾವ ಲೆಕ್ಕಕ್ಕೆ ಹೋಗಿದೆ ಗೊತ್ತಾ? ದೀನ ದಲಿತರು ಇವತ್ತು ತಲೆ ಎತ್ತಿ ಓಡಾಡಂಗಿಲ್ಲ. ಅವರೇ ಕಟ್ಟಿರೋ ದೇವಸ್ಥಾನಗಳಲ್ಲಿ ನೀವು ಒಳಗಡೆ ಬಿಡ್ತಾ ಇಲ್ಲ. ಹತ್ರಾಸ್ ಇನ್ಸಿಡೆಂಟ್ ಅಲ್ಲಿ ಏನಾಯ್ತು? ಆ ಕೋಲಾರ ಇನ್ಸಿಡೆಂಟ್ ಅಲ್ಲಿ ಏನಾಯ್ತು? ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರ ದಲಿತರು, ಅವರ ಗಂಟಲ್ನ ಅಮುಕ್ತಾ ಇದ್ರ, ಅವ್ರ ವಾಯ್ಸ್ನ ಸಪ್ರೆಸ್ ಮಾಡ್ತಾ ಇದ್ರು. ಓಬಿಸಿಗೆ 2-3% ಇರೋ ಮೇಲ್ವರ್ಗಕ್ಕೆ ನೀವು 10% EWS ಕೊಟ್ರಲ್ವಾ? ಓಬಿಸಿ ಸರಿಸುಮಾರು 50-55% ಇದ್ದೀರ, ಅವ್ರಿಗೆ ಬರೀ 27% ರಿಸರ್ವೇಶನ್ ಕೊಟ್ಟಿದ್ದಾರೆ. ಯಾಕೆ ನಿಮ್ಗೆ ಅನ್ಯಾಯ? ಒಂಥರ ಈ ಭಾವನೆ ಓಬಿಸಿಗಳ ಬಗ್ಗೆ. ಅವ್ರಿಗೆ ಅವ್ರ ಪಾಪ್ಯುಲೇಷನ್ ಪ್ರಕಾರ ಅವ್ರಿಗೆ ಹಕ್ಕು ಕೊಡ್ಬೇಕಲ್ವಾ? ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತಾರೆ, ಸಬ್ಕೆ ಸಾಥ್ ಓಬಿಸಿ ಇಲ್ವಾ? ಆಮೇಲೆ ನೀವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಸಲ್ಮಾನರು ಓಲೈಕೆ. ಇವತ್ತು ಸಿದ್ದರಾಮಯ್ಯ 2,000 ರೂಪಾಯಿ ಏನ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯಲ್ಲಿ, ಅದೇನು ಬರೀ ಮುಸಲ್ಮಾನರಿಗೆ ಕೊಟ್ಟರು? ಹಿಂದೂಗಳಿಗೆ ಕೊಟ್ಟಿಲ್ವಾ? ದಲಿತರಿಗೆ ಕೊಟ್ಟಿಲ್ವಾ? ಓಬಿಸಿಗಳಿಗೆ ಕೊಟ್ಟಿಲ್ವಾ? ಒಕ್ಕಲಿಗರಿಗೆ ಕೊಟ್ಟಿಲ್ವಾ? ಲಿಂಗಾಯತರಿಗೆ ಕೊಟ್ಟಿಲ್ವಾ? ನಿಮ್ಮ ಜನಕ್ಕೆ ಕೊಟ್ಟಿಲ್ವಾ? ನೀವೇನು ಫಾರ್ವರ್ಡ್ ಕ್ಯಾಸ್ಟ್ ನಿಮ್ಗೂ ಕೊಟ್ಟಿದ್ದಾರಲ್ಲ. ಏನೇನ ಭೇದ ಭಾವ ಮಾಡಿದ್ರ? ನೀವು ಭೇದ ಭಾವ ಮಾಡ್ತೀರಾ, ಆದ್ರೆ ನಮ್ಮ ಸರ್ಕಾರ ಯಾವತ್ತೂ ಭೇದ ಭಾವ ಮಾಡಿ ಯಾವುದೇ ಸ್ವಲ್ಪ ಹಿಂದುಳಿದ ಸಮುದಾಯಕ್ಕೆ ಸ್ವಲ್ಪ ಜಾಸ್ತಿ ಕೊಡಬಹುದು, ಅದರಲ್ಲಿ ಏನು ತಪ್ಪೇನಿಲ್ಲ. ಈಕ್ವಾಲಿಟಿ ಅಂದ್ರೆ ಏನಂದ್ರೆ, ಯಾರಿಗೆ ಸ್ವಲ್ಪ ಜಾಸ್ತಿ ಬೇಕು ಅವ್ನು ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಯಾರಿಗೆ ಸ್ವಲ್ಪ ಕಮ್ಮಿ ಬೇಕು ಅವ್ನಿಗೆ ಕಮ್ಮಿ ಕೊಡ್ತೀವಿ. ಸಾಮಾಜಿಕ ನ್ಯಾಯ ಅಂದ್ರೆ ಅದೇ. ಬಸವಣ್ಣ ಹೇಳ್ತಾರಲ್ವಾ, ಕಾಯಕ ದಾಸೋಹ. ಏನದಲ್ಲ, ಪ್ರಸಾದ ತರ ತಿನ್ಬೇಕು, ದಾಸೋಹ ಮಾಡ್ಬೇಕು. ದಾಸೋಹ ಯಾರಿಗೆ ಮಾಡ್ಬೇಕು? ಯಾರಿಗೆ ಗತಿ ಇಲ್ವೋ ಅವ್ರಿಗೆ ಮಾಡ್ಬೇಕು. ಕೈ ಕುರುಡ, ಕಾಲಿಲ್ದೇ ಇರೋವನ್ಗೆ ಜಾಸ್ತಿ ಮಾಡ್ಬೇಕು. ದಾಸೋಹ ಅಂದ್ಬಿಟ್ಟು ರಾಜನಿಗೂ ಮತ್ತೆ ಕಾಲಿಲ್ದೇ ಇರೋವನ್ಗೂ ಒಂದೇ ಕೊಡ್ತಾರ? ಅದು ಈಕ್ವಾಲಿಟಿ ಅಂದ್ರೆ ಇವನಿಗೂ 2 ರೂಪಾಯಿ ಕೊಡು, ಅವನಿಗೂ 2 ರೂಪಾಯಿ ಕೊಡು. ನೀವು ಮಾಡಿದ್ರಲ್ವಾ 32 ರೂಪಾಯಿ ಈಕ್ವಲ್ ಆಗಿ ಇಬ್ಬರ ಕೈಯಲ್ಲೂ ಲೂಟಿ ಮಾಡಿದ್ರಿ. ಅಲ್ಲಿ ಬಡವ ರಾಮಪ್ಪನ 1 ಲೀಟರ್ಲ್ಲೂ 32 ರೂಪಾಯಿ ತಗೊಂಡ್ರಿ. ಅಂಬಾನಿ ಹಾಕೋ ಅವನ SUV ಕಾರ್ಗೂ 32 ರೂಪಾಯಿ. ಅದು ನೀವು ಮಾಡೋದು. ಆದ್ರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಯಾವತ್ತೂ ಆ ಥರ ಮಾಡಿ ಇರೋವ್ರ ಹತ್ರ ಸ್ವಲ್ಪ ಜಾಸ್ತಿ ತಗೊಂಡು, ಉಳ್ಳವರ ಹತ್ರ ಜಾಸ್ತಿ ತಗೊಂಡು ಇಲ್ಲದವರಿಗೆ ಮಾಡೋದೇನೆ ವೆಲ್ತ್ ರೀಡಿಸ್ಟ್ರಿಬ್ಯೂಷನ್. ನೀವೇನೋ ಹೇಳಿದ್ರಲ್ವಾ, ವೆಲ್ತ್ ರೀಡಿಸ್ಟ್ರಿಬ್ಯೂಷನ್ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಿಮ್ಮ ತಾಲಿಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ನಿಮ್ಮಿಂದ ನಾವು ಕಲಿಬೇಕೇನ್ರಿ ಮೋದಿಯವರೇ? ನಿಮ್ಮಿಂದ ಕಲಿಬೇಕ. ಇಲ್ಲಿವರೆಗೂ ನಿಮ್ಮ ಹೆಂಡತಿಗೆ ತಾಲಿ ಭಾಗ್ಯ ಕೊಡೋಕ್ಕಾಗ್ಲಿಲ್ಲ. 55 ವರ್ಷಗಳಿಂದ ಆ ತಾಯಿ ಪಾಪ ನರಳತಾವಳೆ. ಭಾರತದ ಜನದ ತಾಲಿ ಬಗ್ಗೆ ನೀವು ಮಾತಾಡ್ತಿರಲ್ಲ, ಫಸ್ಟ್ ನಿಮ್ಮ ಹೆಂಡತಿಗೆ ತಾಲಿ ಭಾಗ್ಯ ಕೊಟ್ಬಿಡಪ್ಪ ಸಾಕು, ನಿನ್ಗೊಂದು ನಮಸ್ಕಾರ ಮಾಡ್ತೀನಿ. ಆ ತಾಯಿಗೆ ಮಾಂಗಲ್ಯ ಭಾಗ್ಯ ಕೊಟ್ಬಿಡು ಸಾಕು ಅಷ್ಟೇ. 140 ಕೋಟಿ ಬಗ್ಗೆ ಮಾತಾಡ್ತಿರಲ್ವಾ, ಫಸ್ಟ್ ನಿನ್ನ ಹೆಂಡತಿನ ಸರಿಯಾಗಿ ಮಾಡ್ಬಿಡು. ಆದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ನೀವು ಎಲ್ಲ ಹಿಂದೂ ಹೆಂಗಸರ ತಾಲಿ ತೆಗೆದ್ಬಿಟ್ಟು ಮುಸಲ್ಮಾನರು ಸ್ವಲ್ಪ ಜ್ಞಾನ ಇರ್ಬೇಕಲ್ವಾ? ಅದಕ್ಕೆ ಅಲ್ವಾ ನಮ್ಮ ಅಧ್ಯಕ್ಷರು ನಿಮ್ಗೆ ಏನ್ ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮ್ಗೆ ಅಪಾಯಿಂಟ್ಮೆಂಟ್ ಕೇಳಿದ್ರು. ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು, मोदी जी आप हमको हम आपके घर को आते हैं और आपको समझाते हैं कि वेल्थ रिडिस्ट्रिब्यूशन बोलो तो क्या है, व्हाट इज इन अवर मैनिफेस्टो. ನಮ್ಮ ಮ್ಯಾನಿಫೆಸ್ಟೋ, ಇಡೀ ಮ್ಯಾನಿಫೆಸ್ಟೋ ಅಲ್ಲಿ ಹಿಂದೂ ಮುಸ್ಲಿಂ ಇಲ್ವೇ ಇಲ್ಲ ಅಲ್ವಾ? ಈ ಮಹಾನ್ ಭಾವನಿಗೆ ಹಿಂದೂ ಮುಸ್ಲಿಂ ಕಾಣ್ಬಿಡ್ತು, ಎಲ್ಲಾದ್ರಲ್ಲೂ ಹಿಂದೂ ಮುಸ್ಲಿಂ. ಸ್ನೇಹಿತರೆ, ಅದಕ್ಕೆ ನಾನು ಹೇಳೋದು, ಮುಳುಗ್ತಾ ಇರ್ತಾನ ಅವನಿಗೆ ಚಿಕ್ಕ ಕಡ್ಡಿ ಸಿಕ್ಕಿದ್ರೆ ಅದನ್ನ ಇಟ್ಕೊಂತಾನಂತೆ, ಇದೇನ ನನ್ನ ಬಚಾವ್ ಮಾಡುತ್ತ ಅಂತ. ಅದೇ ರೀತಿ ಇವತ್ತು ಮೋದಿ ಏನ್ ಮಾಡ್ತಾ ಇದ್ದಾರೆ, ಮುಳುಗ್ತಾ ಇರೋ ದೋಣಿ ಬಿಜೆಪಿ. ಈ ಮುಳುಗ್ತಾ ಇರೋ ದೋಣಿಯಲ್ಲಿ ಮೋದಿ ಏನ್ ಮಾಡ್ತಾವಂದ್ರೆ, ಹಿಂದೂ ಮುಸ್ಲಿಂ ತಂದ್ಬಿಡೋಣ, ಹಿಂದೂ ಮುಸ್ಲಿಂ ಒಡೆದಾಡ್ಕೊಂಡು ಸಾಯ್ಲಿ, ಆ ಸಾಯೋ ಬೆಂಕಿಯಲ್ಲಿ ನಾನು ಸಾಂಬಾರು ಇಡ್ಲಿ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಕೂತಿರ್ತೀನಿ, ಯಾರ್ದನ ಆಗ್ಲಿ, ನನ್ಗೇನು ಒಟ್ಟಲ್ಲಿ ಊರಿಲಿ,
ಸಮಾಜದಲ್ಲಿ ಬೆಂಕಿ ಹಚ್ತಾ ಹೋಗ್ಲಿ, ಆ ಬೆಂಕಿಯಲ್ಲಿ ನಾನು ಆರಾಮಾಗಿ ನಂದು ದೋಕ್ಲಾ ಗೀಕ್ಲಾ ಎಲ್ಲ ಮಾಡ್ಕೊಂಡು ತಿಂತೀನಿ ಅಂತ. ಆದ್ರೆ ಮೋದಿಯವರೇ, ನಿಮ್ಮಂತ ಕೋಮವಾದಿಗಳು, ನಿಮ್ಮಂತ ಫಾಸಿವಾದಿಗಳು ಸಮಾಜದಲ್ಲಿ ಬೆಂಕಿ ಹಚ್ಕೊಂತ ಹೋಗಿ ನೀವು ನಮ್ಮಂತವರು ಪ್ರಜ್ಞಾವಂತರು, ಜಾತ್ಯತೀತರು, ಕಾಂಗ್ರೆಸ್ಸಿಗರು, ಇಂಡಿಯಾ ಅಲಯನ್ಸ್ ಅವರು ಸಮಾಜದಲ್ಲಿ ನೀವು ಹಚ್ಚುವ ಬೆಂಕಿಯನ್ನು ನಂದಿಸುವ ಕಾರ್ಯಕ್ರಮ ಮಾಡ್ತೀವಿ ನಾವು. ನೀವು ಒಂದ್ ಕಡೆಯಿಂದ ಸಮಾಜದಲ್ಲಿ ಬೆಂಕಿ ಹಚ್ಕೊಂತ ಹೋಗಿ, ಒಂದ್ ಕಡೆಯಿಂದ ನಾವು ನಿಮ್ಮ ಹಚ್ಚಿರುವ ಬೆಂಕಿನ ನಂದಿಸ್ಕೊಂತ ಬರ್ತಾ ಇರ್ತೀವಿ. ನಮ್ಗೆ ಜನ ಓಟ್ ಹಾಕ್ಲಿ ಓಟ್ ಹಾಕದೇ ಇರ್ಲಿ, ಸಮಾಜದಲ್ಲಿ ಬೆಂಕಿ ಹಚ್ಚೋರ ವಿರುದ್ಧ ನಾವು ಇದ್ದೇ ಇರ್ತೀವಿ. ನೀವು ಎಲ್ಲೆಲ್ಲಿ ಬೆಂಕಿ ಹಚ್ತಿರೋ ಆ ಬೆಂಕಿನ ನಂದಿಸ್ಕೊಂತ ಬರ್ತಾ ಇರ್ತೀವಿ ನಾವು, ಕಾಂಗ್ರೆಸ್ಸಿಗರು ಮತ್ತೆ ಪ್ರಜ್ಞಾವಂತರು ಮತ್ತೆ ಜಾತ್ಯತೀತರು. ಯಾರೋ ಒಬ್ರು ಮಹಾನ್ ಉರ್ದು ಕವಿ ಹೇಳ್ತಾರೆ, ನಾವು ಹಚ್ಚೋ ಬೆಂಕಿ ಕೋಮವಾದಿ ಬೆಂಕಿ ಹಚ್ಚಿದ್ರು ಸಮಾಜದಲ್ಲಿ ಆ ಬೆಂಕಿ ಇದೆ ಅಲ್ವಾ, ದ ಫೈರ್ ಇದೆ ಅಲ್ವಾ, ಈವನ್ ಇಫ್ ದ ಫೈರ್ ಇಸ್ ಲಿಟ್ ಬೈ ಎ ಕಮ್ಯುನಲ್, ದ ಫೈರ್ ಇಸ್ ವೆರಿ ವೆರಿ ಸೆಕ್ಯುಲರ್. ಆ ಬೆಂಕಿ ಬಹಳ ಜಾತ್ಯತೀತ ಬೆಂಕಿ. ಆ ಬೆಂಕಿ ಯಾವಾಗ ಅರಳುತ್ತಲ್ವಾ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಲ್ವಾ ಮೋದಿಯವರೇ, ಅದು ಹಿಂದೂ ಮನೆನೂ ನೋಡಲ್ಲ, ಮುಸಲ್ಮಾನ್ ಮನೆನೂ ನೋಡಲ್ಲ, ಕ್ರೈಸ್ತರ ಮನೆನೂ ನೋಡಲ್ಲ, ದಲಿತರ ಮನೆನೂ ನೋಡಲ್ಲ ಕಣಯ್ಯ, ಎಲ್ಲರ ಮನೆನೂ ಕಂಟಿನ್ಯೂಸ್ ಆಗಿ ಸುಟ್ಕೊಂಡ್ ಬರುತ್ತೆ. ಯಾಕಂದ್ರೆ ಬೆಂಕಿ ಹಚ್ಚೋರು ಕೋಮವಾದಿಗಳಾದ್ರೇನು ಬೆಂಕಿ ಮಾತ್ರ ಬಹಳ ಜಾತ್ಯತೀತವಾದಿದ್ದು. ಅದು ಇದು ಹಿಂದೂ ಮನೆ ಅಂತ ನೋಡಲ್ಲ, ಮುಸಲ್ಮಾನ್ ಮನೆ ಅಂತ ನೋಡಲ್ಲ, ಎಲ್ಲರ ಮನೆಗಳು ಇದೇ ಊರಲ್ಲಿದ್ದಾವೆ, ಎಲ್ಲರ ಮನೆಗಳು ಸುಡ್ತವೆ. ರೆಡ್ಡಿ ಮನೆನೂ ಸುಡುತ್ತೆ, ರಾವ್ ಮನೆನೂ ಸುಡುತ್ತೆ, ಅಬ್ದುಲ್ಲಾ ಮನೆನೂ ಸುಡುತ್ತೆ, ಜೇಮ್ಸ್ ಮನೆನೂ ಸುಡುತ್ತೆ, ಹರ್ಭಜನ್ ಸಿಂಗ್ ಮನೆನೂ ಸುಡುತ್ತೆ. ಅರ್ಥ ಮಾಡಿ. ಅದಕ್ಕೆ ಸಮಾಜದಲ್ಲಿ ಬೆಂಕಿ ಹಚ್ಚೋ ಕೆಲಸ ಕಡಿಮೆ ಮಾಡಿ. ಅಧಿಕಾರ ಶಾಶ್ವತವಲ್ಲ. ಅಧಿಕಾರ ಏನ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಲ್ವಾ. ಈ ದೇಶ ಸಾವಿರಾರು ವರ್ಷಗಳಿಂದ ಬಂದಿರೋ ದೇಶ. ನನ್ನಂತವರು ನಿಮ್ಮಂತವ್ರನ್ನ ನೂರಾರು ಜನರೇಷನ್ಸ್ ನೋಡಿದೆ. ಅಧಿಕಾರ ಶಾಶ್ವತ ಅಲ್ಲ. ಆದ್ರೆ ಅಧಿಕಾರದಲ್ಲಿ ಇದ್ದಾಗ ನಾವ್ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದು ಯಾವ ಮುಖ ಇಟ್ಕೊಂಡು ನೀವು ಒಂದು ತಾಯಿ ಎಂಟು ಮಕ್ಕಳನ್ನ ಹಟ್ಟಿರೋ ಸಮಾಜ ಅಂತ ಹೇಳಿದ್ರಲ್ವಾ, ನೀವು ಒಂದ್ಸತಿನ ಅನ್ಕೊಂಡ್ರ ನನ್ನ ತಾಯಿ ಎಷ್ಟು ಜನ ಮಕ್ಕಳನ್ನ ಹಡಿದ್ರು, ನಾವೆಷ್ಟು ಜನ ಮಕ್ಕಳನ್ನ, ನಮ್ಮ ತಾಯಿ ಎಷ್ಟು ಜನ ಮಕ್ಕಳನ್ನ ನಾವಿದ್ವಿ ಅಂತ ಅನ್ಕೊಂಡ್ರು. ಆ ಮುಸಲ್ಮಾನರ ಬಗ್ಗೆ ಮಾತಾಡುವಾಗ ನಿಮ್ ತಾಯಿ ನಿನಗೆ ಜ್ಞಾಪಕ ಬಂದಿಲ್ವಾ? ನಮ್ಮ ತಾಯಿಗೂ ನಾವು 6-7 ಜನ ಇದ್ವಲ್ವಾ ಅನ್ನೋದು ಜ್ಞಾಪಕ ಬಂದಿಲ್ಲ. ಒಂದೊಂದು ಟೈಮಲ್ಲಿ ಒಂದೊಂಥರ ಆ ತರ ಆ ಕಾಲದಲ್ಲಿ ಮಾರ್ಟಾಲಿಟಿ ರೇಟ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜನ ಮಕ್ಕಳನ್ನ ಹುಟ್ಟಿಸ್ಕೊಂತ ಇದ್ರು. ಅದೇನ್ ತಪ್ಪೇನಲ್ಲ ಅಲ್ವಾ. ಸೊ ಮೋದಿಜಿ, ಸೊ ನೀವು ಏನೇನು ಹೇಳಿದಿರಲ್ವಾ, ನೀವು ಯು ಬಿಕೇಮ್ ಎ ಫೇಲ್ಡ್ ಪ್ರೈಮ್ ಮಿನಿಸ್ಟರ್. ಇತಿಹಾಸದ ಪುಟಗಳಲ್ಲಿ, ಇನ್ ದ ಆನಲ್ಸ್ ಆಫ್ ಇಂಡಿಯನ್ ಹಿಸ್ಟರಿ, ಯು ವಿಲ್ ಗೋ ಡೌನ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಹೂ ಹ್ಯಾಸ್ ಫೇಲ್ಡ್ ಇಂಡಿಯಾ ಫಾರ್ 10 years. ನಿಮಗೆ 10 ವರ್ಷ ಸತತ 10 ವರ್ಷ ಅಬ್ಸಲ್ಯೂಟ್ ಮೆಜಾರಿಟಿ ಕೊಡ್ತು, ಫುಲ್ ಮೆಜಾರಿಟಿ. ನಿಮ್ಗೆ ಯಾವುದೇ ಪ್ರಧಾನಿಗೆ ಈ ತರ ಕೊಟ್ಟಿರ್ಲಿಲ್ಲ. 10 ವರ್ಷ ಕೊಟ್ಟಿರೋದು, ಲಾಸ್ಟ್ ಕೊಟ್ಟಿರೋದು ಇಂದಿರಾ ಗಾಂಧಿಗೆ, ಮತ್ತೆ ಇಂದಿರಾ ಗಾಂಧಿಗೂ ನಿಮ್ಮಷ್ಟು ಕೊಟ್ಟಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. 300 ಚಿಲ್ಲರೆ ಇಂದಿರಾ ಗಾಂಧಿಗೂ ಸಿಕ್ಕಿರ್ಲಿಲ್ಲ 10 ವರ್ಷ ಕಂಟಿನ್ಯೂಸ್ ಆಗಿ. ನಿಮಗೆ ಸಿಕ್ಕಿದೆ ಅಂದ್ರೆ ಹೋಗ್ಲಿ, ಇಂದಿರಾ ಗಾಂಧಿಗೆ ಸಿಕ್ಕಿದ್ರೇನು ಆಫ್ಟರ್ 80s ಅಂದ್ರೆ ನಿಯರ್ಲಿ 44 years ಅಲ್ಲಿ ಯಾವ ಪ್ರಧಾನಿಗೂ ಸಿಗದಿರೋದು ನಿಮ್ಗೆ ಸಿಕ್ತು. ಆದ್ರೆ ವಾಟ್ ಡಿಡ್ ಯು ಗಿವ್ ಇನ್ ರಿಟರ್ನ್? ಏನ್ ಮಾಡಿದ್ರಿ ನೀವು? ನಿಮ್ದೇನ್ ಗೊತ್ತಾ, ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಒಂದೊಂದು ಹೇಳ್ಕೊಂತ ಬಂದ್ರೆ ನನಗೆ ನಾಚಿಕೆ ಆಗುತ್ತೆ. ಒಂದನ್ನ ನೀವು ಕೊಟ್ಟಿರೋದು ಸಕ್ಸಸ್ಫುಲ್ ಆಗಿದೆಯಾ? ಒನ್ ಮಾಡೆಲ್ ವಿಲೇಜ್ ಅಂದ್ರಿ. ನೀವೇನಂದ್ರಿ, ಪ್ರತಿಯೊಂದು MP ಹೋಗ್ಬಿಟ್ಟು ಒಂದೊಂದು ವಿಲೇಜ್ ಅನ್ನು ತಗೊಳ್ಳಿ, ಒಂದೊಂದು ವರ್ಷದಲ್ಲಿ ಒಂದೊಂದು MP 5 ವಿಲೇಜ್ ತಗೊಂತಾರೆ. ಸೊ ಒಂದು 50,000ನೋ 20,000ನೋ ವಿಲೇಜಸ್ ನಾನು ಮಾಡೆಲ್ ವಿಲೇಜಸ್ ಮಾಡ್ತೀನಿ. ಒಂದು ವಿಲೇಜ್ನ ಈ 10 ವರ್ಷದಲ್ಲಿ ಒಂದು ವಿಲೇಜ್ನ ನಾನು ಮಾಡೆಲ್ ವಿಲೇಜ್ ಮಾಡಿದೀನಿ ಅಂತ ತೋರಿಸಿದ್ರೆ ನನ್ನ ಓಟು ನಿಮ್ಗೆ ಆಗ್ತೀನಿ. ನೀವು ಸ್ಮಾರ್ಟ್ ಸಿಟಿ ಅಂದ್ರೆ ಈ ಇಂಡಿಯಾದಲ್ಲಿ ಸರಿಸುಮಾರು 2,000 ಮೆಗಾ ಚಿಕ್ಕ ಸಿಟೀಸ್, ದೊಡ್ಡ ಸಿಟೀಸ್ ಇದೆ. 1,500 1,800. ಒಂದು ಸಿಟಿಯನ್ನ ನೀವು ಸ್ಮಾರ್ಟ್ ಸಿಟಿ ಮಾಡಿದಿರಾ, ನಿಮ್ಮ ಡೆಲ್ಲಿನೂ ಸೇರಿಸ್ಕೊಂಡು ಒಂದು ಪರ್ಫೆಕ್ಟ್ಲಿ ಸ್ಮಾರ್ಟ್ ಸಿಟಿ ಮಾಡಿದೀನಪ್ಪ 10 ವರ್ಷದಲ್ಲಿ.
ಒಂದನ್ನ ಮಾಡಿದಿರ. ನೆಕ್ಸ್ಟ್ ಏನ್ ಮಾಡಿದ್ರಿ? ನೀವು ಏನೇನ್ ಹೇಳಿದ್ರಿ? ಐ ವಿಲ್ ಡಬಲ್ ಫಾರ್ಮರ್ಸ್ ಇನ್ಕಮ್ ಅಂದ್ರೆ ದ್ವಿಗುಣ ಮಾಡ್ತೀನಿ ರೈತರ. ಮಾಡಿದ್ರ? ನೀವು ದ್ವಿಗುಣ ಮಾಡಿದ್ರೆ ಇವತ್ತು ರೈತರ ಸ್ಥಿತಿ ಈ ತರ ಇರುತ್ತಾ? ಮೋದಿಯವರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀರಾ? 10 ವರ್ಷದಲ್ಲಿ 20 ಕೋಟಿ ಆಗ್ಬೇಕಾಗಿತ್ತು. ಇಂಡಿಯಾದಲ್ಲಿ ಎಷ್ಟು ಫ್ಯಾಮಿಲೀಸ್ ಇದೆ ಗೊತ್ತಾ ನಿಮ್ಗೆ? 140 ಕೋಟಿ ಡಿವೈಡೆಡ್ ಬೈ 5 ಅಂದ್ರೆ ಸರಿಸುಮಾರು 30 ಕೋಟಿ ಇದೆ. 32 ಕೋಟಿ. ನೀವು 20 ಕೋಟಿ ಜಾಬ್ಸ್ ಕ್ರಿಯೇಟ್ ಮಾಡಿದ್ರೆ ಇವತ್ತು ನಮ್ಮ ನಿಜವಾಗ್ಲೂ ಭಾರತ ದೇಶ ವಿಶ್ವ ಗುರು ಆಗ್ಬಿಡ್ತಾ ಇತ್ತು ಮೋದಿಜಿ. ಆದ್ರೆ ನೀವೆಲ್ಲೂ ಮಾಡಿಲ್ಲ. ನಿಮ್ದು ಬರೀ ಜುಮ್ಲಾ, ಸುಮ್ನೆ ಬಾಯಿಗೆ ಏನ್ ಬಂದ್ರೆ ಅದು ಹೇಳ್ಬಿಡೋದು. ನಂದೇನು ಹೋಗುತ್ತೆ? ನಿಮ್ ಅಮಿತ್ ಶಾ ಹೇಳ್ತಾನಲ್ಲ, ಅರೆ ಸಬ್ಬಿ ಕರ್ನೆ ಹೋತಾ ಕ್ಯಾ, ಸಬ್ಬಿ ಜುಮ್ಲೆ. ನೀವೇನು ಜುಮ್ಲೆ ಅನ್ಕೊಂಡಿದ್ದೀರಾ ಮೋದಿ ಅವರೇ? ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಟ್ಯಾಕ್ಸಿ ಓಡಿಸ್ತಾನೆ. ಅವನು 2014 ನನಗೆ ಏನಂದ ಗೊತ್ತಾ? ಮೋದಿ ಬಂದ್ರೆ 15 ಲಕ್ಷ ರೂಪಾಯಿ ಹಾಕ್ತಾನಂತೆ, ನೀವು ಕಾಂಗ್ರೆಸ್ ಅವ್ರು ಏನು ಹಾಕಿಲ್ಲ, ಹಾಕ್ತಾರಂತೆ ಅಂತ ಹೇಳೋರು. ನಾನು ಮೊನ್ನೆ ಅವನು ಕೇಳ್ಬಿಟ್ಟು, ಏನಪ್ಪ 10 ವರ್ಷ ಆಯ್ತಲ್ಲ ಬಂತ ಗುರು ಅಂತ ಕೇಳಿದ್ರು. ಓ ಇಲ್ಲಪ್ಪ ಬಂದಿಲ್ಲ ಅಂತ ಹೇಳಿ. ಸೊ ನೀವು ಗೋ ಬ್ಯಾಕ್ ಮಿಸ್ಟರ್ ಮೋದಿ, ನೀವು ನೋಡಿ, ನೀವು ಹೇಳಿರೋದೆಲ್ಲ ಮಾಡಿದೀರಾ? ಒಂದನ್ನ ಮಾಡಿದೀರಾ ನೀವು? ನೀವೇನ್ ಮಾಡಿದ್ರಿ? ಹೈವೇ ನೋಡಿ, ಯಾವುದೇ ಸರ್ಕಾರ ಬಂದ್ರಿ, ನಮ್ಮ ಬಜೆಟ್ ಸೈಜ್ ಇವತ್ತು 45 ಲಕ್ಷ ಕೋಟಿ ಇದೆ. ಸ್ವಲ್ಪ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಅದೇನ್ ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ನೀವು ನಾಳೆ ಬೆಳಿಗ್ಗೆ ಒಬ್ಬ ಹುಚ್ಚನ್ ತಂದು ಪ್ರಧಾನಮಂತ್ರಿ ಮಾಡಿದ್ರು 45 ಲಕ್ಷ ಕೋಟಿ ನಮ್ಮ ಬಜೆಟ್, ಆ ಹುಚ್ಚನ ಏನೋ ಒಂದು ಡೆವಲಪ್ಮೆಂಟ್ ಮಾಡ್ತಾನೆ. ಆದ್ರೆ ಮೆಜರ್ಮೆಂಟ್ ಅನ್ನೋದು ಇರ್ಬೇಕಲ್ವಾ? ವಾಟ್ ಈಸ್, ಈಗ ಮೆಜರ್ ಮಾಡ್ಬೇಕಲ್ವಾ? ವಾಟ್ ವಾಸ್ ದ GDP ಡ್ಯೂರಿಂಗ್ UPS ಟೈಮ್? UPS ಸರ್ಕಾರದ 2004ರಿಂದ 2014 10 ವರ್ಷದಲ್ಲಿ ಆವರೇಜ್ GDP ಗ್ರೋತ್ ವಾಸ್ ಅಟ್ 8% ಪ್ಲಸ್. ನಿಮ್ದು ಆವರೇಜ್ GDP ಗ್ರೋತ್ ಎಷ್ಟಿದೆ ಗೊತ್ತಾ? ಸಬ್ 7 ಇದೆ. ಅದರಲ್ಲೂ ನೀವು ಮೋಸ ಮಾಡಿದ್ದೀರಾ. ಹೆಂಗೆ GDP ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಚೇಂಜ್ ಮಾಡ್ಬಿಟ್ಟಿದ್ದೀರಾ ಬೇಸ್ ಫಿಗರ್ಸ್. ಅಂದ್ರೆ ಇವ್ದ ಮನಮೋಹನ್ ಸಿಂಗ್ ಟೈಮಲ್ಲಿ 8% ಗ್ರೋತ್ ಆಗ್ತಾ ಇದ್ರೆ, ಈಗ ನಿಮ್ದು 9.5 ಅಂದ್ರೆ 1.5% ಜಾಸ್ತಿ ಆದ್ರೂ ಇಟ್ ಈಸ್ ಈಕ್ವಲ್ ಟು 8%. ಅರ್ಥ ಮಾಡ್ಕೊಳ್ಳಿ. ದಟ್ ಮೀನ್ಸ್ 8% ಗ್ರೋತ್, ಆವರೇಜ್ ಗ್ರೋತ್ ಆಫ್ ಮನಮೋಹನ್ ಸಿಂಗ್ ಈಸ್ ಈಕ್ವಲ್ ಟು 9.5% ಗ್ರೋತ್ ಆಫ್ ಯುವರ್ ಟುಡೇಸ್ ಕ್ಯಾಲ್ಕುಲೇಷನ್. ಮಿಸ್ಟರ್ ಮೋದಿ ಏನು ಮಾಡಿದಿರ್ರಿ? ಏನು ಉದ್ಧಾರ ಮಾಡಿದಿರ್ರಿ? ಭಾರತ ದೇಶ ಇಡೀ ವಿಶ್ವದಲ್ಲಿ ಬಹಳ ದೊಡ್ಡ. ಯಾವ ಪ್ಯಾರಾಮೀಟರ್ ಅಲ್ಲಿ ನಾವು ಮುಂದೆ ಇದೀವ್ರಿ? ಎಲ್ಲ 100 ಚಿಲ್ಲರೆಯಲ್ಲಿದ್ದೀವಿ. ಒಂದು ಪ್ಯಾರಾಮೀಟರ್ ಅಲ್ಲಿ ತೋರಿಸ್ಬಿಡ್ರಿ, ನಾನು ಒಂದು 20ನೇ ಸ್ಥಾನದಲ್ಲಿ ಇದ್ದೀನಿ, 25ನೇ ಸ್ಥಾನದಲ್ಲಿ ಇದ್ದೀನಿ, 15ನೇ ಸ್ಥಾನದಲ್ಲಿ ಇದ್ದೀನಿ. ಏನನ್ನ ಅಂದ್ರೆ 5th ಲಾರ್ಜೆಸ್ಟ್ ಎಕಾನಮಿ ಫಾರ್ ಥರ್ಡ್. ಇಂಡಿಯಾ ಇಸ್ ಅ ಕನ್ಸ್ಯೂಮಿಂಗ್ ಎಕಾನಮಿ. Even if a donkey becomes the prime minister, we will have a large economy. GDP ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ? Based on the population, the overall contribution of the total population. So whichever country has more population, per capita GDP ನೋಡ್ರಿ. Your per capita GDP ಮೊನ್ನೆ ತನಕ was below ಬಾಂಗ್ಲಾದೇಶ್. ಮೊನ್ನೆ ಸ್ವಲ್ಪ ಮೇಲ್ ಬಂದ್ರಿ ನೀವು. ನಾಚಿಕೆ ಮಾನ ಮರೆಯದೇ ಹೋಗುತ್ತೆ. ಯಾವ ದೇಶವನ್ನು ಇಂದಿರಾ ಗಾಂಧಿ ಅವರು ನಾವು ಸೃಷ್ಟಿ ಮಾಡಿದ್ವೋ, ನಿಮ್ಮ ಕಾಲದಲ್ಲಿ ಯಾವತ್ತೂ ನಾವು ಅವ್ರಕಿನ್ನ ಕಡಿಮೆ ಹೋಗಿರ್ಲಿಲ್ಲ ಪರ್ ಕ್ಯಾಪಿಟಲ್ ಇನ್ಕಮ್. ನಿಮ್ ಟೈಮಲ್ಲಿ ಅವ್ರಕಿನ್ನ ಕಡಿಮೆ ಹೋಗಿ ನೀವೇನ್ ಹೇಳಿದ್ರಿ? ಯು ಆರ್ ಲಾಫಿಂಗ್ ಅಟ್ ಅಸ್. ಪೆಟ್ರೋಲಿನ ಇದು ಡಾಲರ್ನ ರೇಟು ಮನಮೋಹನ್ ಸಿಂಗ್ ಏಜ್ ದಾಟಿದೆ ಅಂತ ಅಲ್ವಾ? ಗೇಲಿ ಮಾಡ್ತಾ ಇದ್ರಲ್ವಾ? ಮನಮೋಹನ್ ಸಿಂಗ್ ಅಂತ ಗೇಲಿ ಮಾಡ್ತಾ ಇದ್ರಲ್ವಾ? ಇವತ್ತು ಎಲ್ಲಿದೆ ಗೊತ್ತಾ ಡಾಲರ್? ಯಾವ ರೇಟಲ್ಲಿ ಇದೆ ಗೊತ್ತಾ? ನಿಮ್ಕಿನ್ನ ಒಂದು 10 ವರ್ಷ, ನಿಮ್ ಏಜ್ಗಿನ್ನ ಒಂದು 10 ವರ್ಷ ಜಾಸ್ತಿ, 10 ರೂಪಾಯಿ ಜಾಸ್ತಿ. ಸೊ ಯಾವ ಪುರುಷಾರ್ಥಕ್ಕಾಗಿ ಜನ ವೋಟ್ ನಿಮ್ಗೆ ಹಾಕ್ಬೇಕು ಮೋದಿಜಿ? ಹೇಳಿ ಇಂಥ ಪುರುಷಾರ್ಥಕ್ಕಾಗಿ ನನಗೆ ವೋಟ್ ಹಾಕ್ಬೇಕು ಅಂತ. ಸೊ ಸ್ನೇಹಿತರೆ, ನಾನು ಕರ್ನಾಟಕದ ಜನತೆಯಲ್ಲಿ ವಿನಂತಿಸ್ಕೊಳ್ಳೋದೇನೆಂದ್ರೆ, ಈಗ 26ನೇ ತಾರೀಕು ಏನಿದೆ, ಎಂಟೈರ್ ಕಂಟ್ರಿ ಈಸ್ ವೋಟಿಂಗ್ ಅಗೇನ್ಸ್ಟ್ ಹಿಮ್. ನೀವು ಈ ಗೋಧಿ ಮೀಡಿಯಾದು ಕೋಟಿ ಕೊಡ್ತಾರೆ ಅವ್ರಿಗೆ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಅವರು 400 ಪಾರ್, ಅಬ್ಕಿ ಬಾರ್ 400 ಪಾರ್ ನೈ, ಅಬ್ಕಿ ಬಾರ್ ಮೋದಿ ಸತ್ತಾ ಸೆ ಬಾಹರ್.
अब की बार 150 का अंदर. ಇದು ವಾಸ್ತವ. ರಾಜಸ್ಥಾನಲ್ಲಿ ಸ್ಥಿತಿಗತಿ ಬಹಳ ಬೇರೆ ಆಗ್ತಾ ಇದೆ. 3-4 ತಿಂಗಳ ಹಿಂದೆ ಅವರು ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ಆದ್ರೆ ಈಗ ಏನ್ ಮಾಡಿ ಯಾಕೆ ವೋಟ್ ಆಗ್ತಾ ಇಲ್ಲ ಗೊತ್ತಾ? ರಾಜಸ್ಥಾನ ಅವರು ಗೊತ್ತಾ ನಿಮ್ಗೆ? 25 ಲಕ್ಷ ಏನು ಇನ್ಶೂರೆನ್ಸ್ ಸ್ಕೀಮ್ ಕೊಟ್ಟಿದ್ರೆ ಅದನ್ನ ತೆಗೆದು ಬಿಸಾಕ್ಬಿಟ್ರು. ಇವತ್ತು ನಾನು ಹೇಳ್ತೀನಿ ಕರ್ನಾಟಕದ ಜನಗಳೇ, ಇವಾಗ ಏನು ನಾವು ಸ್ಕೀಮ್ಸ್ ಕೊಟ್ಟಿದೀವಲ್ವಾ, ಗೃಹಲಕ್ಷ್ಮಿ, ನಿಮಗೆ ಕರೆಂಟ್ ಫ್ರೀ, ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ, ನಮ್ಮ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಭತ್ತ, ಅನ್ನಭಾಗ್ಯ 10 kg ಅಕ್ಕಿ ಏನ್ ಕೊಡ್ತಾ ಇದೀವಲ್ಲ, ಈ ಬಿಜೆಪಿ ಹಾಗೂ ಮೋದಿ ಸರ್ಕಾರ ಬಂದ್ರೆ ಇವೆಲ್ಲ ತೆಗೆದಾಕ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ಸಿದ್ದರಾಮಯ್ಯ ಸರ್ಕಾರನ ಬೀಳಿಸ್ತೀನಿ ಅಂತಾರೆ ಈ ದರಿದ್ರ ಬಿಜೆಪಿಗರು ಹಾಗೂ ಫಾಸಿವಾದಿಗಳು. ಸಿದ್ದರಾಮಯ್ಯ ಸರ್ಕಾರ ಕೆಳಗೆ ಬಿದ್ರೆ ನಿಮ್ಗೆ ಇವೆಲ್ಲ ಸಿಗ್ತವ? ಸಿಗಲ್ಲ. ನಿಮ್ಗೆ ಯಾವ ಸ್ಕೀಮ್ಸು ಸಿಗಲ್ಲ ನಿಮ್ಗೆ. ಸೊ ನಾಡಿದ್ದು ನೀವು ವೋಟ್ ಹಾಕುವಾಗ ದಯವಿಟ್ಟು ತಲೆ ಉಪಯೋಗಿಸಿ. ಪದೇ ಪದೇ ಸಿಗಲ್ಲ ನಿಮಗೆ. ಆಮೇಲೆ ನೀವು ಸರಿಯಾಗಿ ಥಿಂಕ್ ಮಾಡಿ ವೋಟ್ ಹಾಕದೇ ಇದ್ರೆ ಯು ಹ್ಯಾವ್ ನೋ ರೈಟ್ ಟು ಕಂಪ್ಲೇನ್ ಅಗೇನ್ಸ್ಟ್ ಮೋದಿ. ಇಡೀ ದೇಶ ಬದಲಾಗ್ತಾ ಇದೆ. ಮೋದಿಯ ವಿರುದ್ಧ ವೋಟ್ ಹಾಕ್ತಾ ಇದೆ. ನಾವು ಕರ್ನಾಟಕದ ಜನ 26ರಲ್ಲಿ ಒಂದು 20-22 ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ಗೆ ಕೊಟ್ರೆ, ಈ ಸತಿ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಬರೋದು 100% ಕಟ್ಟಿಟ್ಟ ಬುತ್ತಿ ಖಚಿತ. ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ದು ಇನ್ನೊಂದು 5 ವರ್ಷ ಹಾಳಾಗುತ್ತೆ ಸ್ನೇಹಿತರೆ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗುತ್ತೆ ಅಂತ. ಒಂದು ಆವರೇಜ್ ಮನುಷ್ಯನ ಜೀವನ ಒಂದು 65ರಿಂದ 70 ವರ್ಷ, ಕರೆಕ್ಟ್? ಅದರಲ್ಲಿ ಒಂದು 25 ವರ್ಷ ನಾವು ಓದೋ ಕಡೆ ಹೋಗ್ತೀವಿ. ಒಂದು ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಂದ್ರೆ 25 ವರ್ಷ ಆಗುತ್ತೆ. ಇನ್ನೊಂದು 5 ವರ್ಷ ಮದುವೆ ಆಗಿ ಮಕ್ಕಳು ಮಾಡೋದ್ರಲ್ಲಿ ಹೋಗುತ್ತೆ, 30-32 ವರ್ಷ ಆಗುತ್ತೆ. 50ರಿಂದ 65ವರೆಗೂ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಮುದುಕರಾಗ್ಬಿಟ್ಟಿರ್ತೀವಿ ನಾವು. 50 ದಾಟಿದ್ಮೇಲೆ ನಮ್ಮ ಬಾಡಿ, ನಾವೆಲ್ಲ 50+, ನಮ್ಮ ಬಾಡಿ ಅಷ್ಟು ಒಂದು ಯಂಗ್ಸ್ಟರ್ಗಿರೋ ಅಷ್ಟು ನಮ್ಗಿಲ್ಲ. ನಮ್ಗೆ ಇನ್ನೇನು ಹಬ್ಬ ಅಂದ್ರೆ ಇನ್ನೊಂದು 5 ವರ್ಷ ಇರುತ್ತಿಲ್ಲ ಅಷ್ಟೇ. 55 ಕ್ರಾಸ್ ಆದ್ರೆ ಮುಗೀತು ನಮ್ಮ ಕತೆ. ಸೊ ಅರ್ಥ ಮಾಡ್ಕೊಳ್ಳಿ. 30ರಿಂದ 50 ವರ್ಷವರೆಗೂ ನಿಮ್ಗೆ ಸಿಗೋದು 20 ವರ್ಷ ಮಾತ್ರ. ಪ್ರೊಡಕ್ಟಿವ್ ಇಯರ್ಸ್ ಆಫ್ ಅಂತೀವಿ ನಾವು. ಯಾವುದೇ ಒಂದು ಜನರೇಷನ್ ಪ್ರೊಡಕ್ಟಿವ್ ಇಯರ್ಸ್ 20 ಇಯರ್ಸ್ ಇರುತ್ತೆ. ಆ 20 ಇಯರ್ಸ್ ಅಲ್ಲಿ ಮೋದಿನೇ 15 ವರ್ಷ ನಿಮ್ದು ತಿಂದಾಕ್ಬಿಟ್ರೆ ನಿಮ್ಮ ಲೈಫೇ ಹಾಳಾಗ್ಬೇಕು. ಅರ್ಥ ಮಾಡಿ. ಇವಾಗ ಅವಾಗಲೇ 10 ವರ್ಷ ಹಾಳಾಗಿದೆ. ನಮ್ಮ ಜನರೇಷನ್ ಅಟ್ಲೀಸ್ಟ್ ಪರವಾಗಿಲ್ಲ. ನಮ್ಮ ಜನರೇಷನ್ ನಾವು ಇಂದಿರಾ ಗಾಂಧಿದು ನೋಡಿದೀವಿ, ರಾಜೀವ್ ಗಾಂಧಿದು ನೋಡಿದೀವಿ, ಮನಮೋಹನ್ ಸಿಂಗ್ದು ನೋಡಿದೀವಿ, ಅಟಲ್ ಬಿಹಾರಿ ವಾಜಪೇಯಿದು ನೋಡಿದೀವಿ. ಆದ್ರೆ ನಿಮ್ಮಂತ ಜನರೇಷನ್ ಅವರು 20 ವರ್ಷ ಮೋದಿದೆ ನೋಡ್ಬಿಟ್ರೆ ನಿಮ್ಮ ಲೈಫೇ ಹಾಳು. ಸೊ ದಯವಿಟ್ಟು 10 ಇಯರ್ಸ್ ಇಸ್ ಎ ಬಿಗ್ ಪೀರಿಯಡ್. ಯಾರನ್ನ ಒಬ್ಬನು ಉದ್ಧಾರ ಮಾಡಬೇಕು ಅನ್ನೋ ಅವನ ಮನಸ್ಸಲ್ಲಿದ್ರೆ ಯಾವತ್ತೋ ಉದ್ಧಾರ ಆಗ್ತೈತಿ ದೇಶ. ಯಾಕೆ ಉದ್ಧಾರ ಆಗಿಲ್ಲ ಹೇಳ ನಾನು? ಯಾಕೆ ಉದ್ಧಾರ ಆಗಿಲ್ಲ ಹೇಳ? ಯಾಕೆ ಉದ್ಧಾರ ಆಗಿಲ್ಲ ಅಂದ್ರೆ, ಒಂದು ದೇಶ ನಡೆಸಬೇಕಂದ್ರೆ ಇಟ್ ರಿಕ್ವೈರ್ಸ್ ಟೀಮ್ ಎಫರ್ಟ್. ಒಂದು ಟೀಮ್ ಬೇಕು. ಮೋದಿ ತನ್ನ ಮಿನಿಸ್ಟರ್ಗಳ ಮೇಲೆ ವಿಶ್ವಾಸ ಇಲ್ಲ, ತನ್ನ ಎಂಪಿಗಳ ಮೇಲೆ ವಿಶ್ವಾಸ ಇಲ್ಲ. ಎಂಪಿಗಳು ನಡುಕ್ತಾರೆ ಹಂಗೆ. ಮೋದಿ ಮುಂದೆ ಹೋಗಿ ಮಾತಾಡ್ಬೇಕಂದ್ರೆ ಟಕ 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 ನಡುಕ್ತಾರೆ. ಒನ್ ಮ್ಯಾನ್ ಆರ್ಮಿ, ಅಹಂ ನಾನೇ ಅನ್ನೋದೇನಿದೆ ಅಲ್ವಾ, ಅದು ಯಾವತ್ತೂ ಒಂದು ರಾಜ್ಯನ ಆಗ್ಲಿ ಒಂದು ರಾಷ್ಟ್ರನಾಗ್ಲಿ ಮುಂದೆ ತಗೊಂಡೋಗಾಗಲ್ಲ. ಒಂದು ಗವರ್ನೆನ್ಸ್ ಅನ್ನೋದು ಇಟ್ ಈಸ್ ಎ ಟೀಮ್ ಎಫರ್ಟ್. ನೀವು ನೋಡಿ, ಪಿ ವಿ ನರಸಿಂಹರಾವ್ದು ಏನು ಅವ್ರಿಗೇನು 300 ಸೀಟ್ ಇತ್ತ? ಈ ಹ್ಯಾಡ್ ಓನ್ಲಿ 160-170 ಸೀಟ್ಸ್. ಬಟ್ ಒಂದು ಮೈನಾರಿಟಿ ಗವರ್ಮೆಂಟ್ ಎಂತಹ ಗವರ್ನೆನ್ಸ್ ಕೊಡ್ತ್ರಿ, ಎಂತಹ ಗವರ್ನೆನ್ಸ್ ಕೊಡ್ತು. ಇವತ್ತು ನಾವೇನನ್ನ ಫ್ರೂಟ್ಸ್ ಆಫ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಇವೆಲ್ಲ ನಾವು ಗ್ಲೋಬಲೈಸೇಷನ್, ಇವೆಲ್ಲ GLP ಅಂತ ಏನಂತೀವಿ, ಗ್ಲೋಬಲೈಸೇಷನ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಏನನ್ನ ನೋಡ್ತಾ ಇದೀವಿ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ನರಸಿಂಹರಾವ್. ಅವ್ರಿಗೇನು 300 ಸೀಟ್ ಇತ್ತ? 300 ಸೀಟ್ ಕೊಟ್ಟಿರೋ ಪ್ರಧಾನಿ ಮೋದಿ ಫೇಲ್ಯೂರ್. ಇವರ್ ಆಫ್ಟರ್ 10 ಇಯರ್ಸ್ ಇವತ್ತು ಮೊಸಳೆ ಕಣ್ಣೀರ್ ಹಾಕ್ತಾರೆ. 2047 ಅಮೃತ್ ಕಾಲ್ ತರ್ತಾರೆ. ವಾಹ್, 2047 ನಾನು ಬದುಕಿರ್ತೀನ? 40% ಆಫ್ ಇಂಡಿಯಾ ವಿಲ್ ನಾಟ್ ಬಿ ಅಲೈವ್ ಬೈ ದ ಟೈಮ್ 2047 ಕಮ್ಸ್. 2047 ಅಂದ್ರೆ ಏನು? ಇನ್ನ 23 ವರ್ಷ. 50 ವರ್ಷ 55 ವರ್ಷ ಆದವನ್ನೆಲ್ಲ ಅವ್ನು ಬದುಕಿರ್ತಾನ? 80 ವರ್ಷವರೆಗೂ ಬದುಕಿರ್ತಾನ? ಸೊ ಆತರ ನಿಮ್ಗೆ ಕಿವಿಯಲ್ಲಿ ಹೂವು ಇಡ್ತಾವನೆ, ಫ್ಲವರ್.
ಆ ಪುಷ್ಪ ಅಲ್ಲಿ ಹೇಳ್ತಾನಲ್ವಾ, ಫ್ಲವರ್ ಸಮಜಾ ಕ್ಯಾ ಅಂತ, ಆ ತರ. ಸೊ ಸ್ನೇಹಿತರೆ, ನಾವು ಕರ್ನಾಟಕದ ಮೇಲೆ ಇಡೀ ದೇಶ ನಮ್ಮನ್ನು ನೋಡ್ತಾ ಇದೆ. ತಮಿಳುನಾಡು ಅವ್ರು ನೋಡಿ ಹೆಂಗ್ ಓಟ್ ಹಾಕಿದ್ದಾರೆ, ಕ್ಯಾಕ್ರ್ ಸುಗಿದು ಹೊರಗಾಕಿದ್ದಾರೆ. 30ರಲ್ಲಿ 39ರಲ್ಲಿ 39 ಬರುತ್ತೆ. ಬಿಜೆಪಿಗೆ ಅಲ್ಲಿ ಜಾಗನೇ ಸಿಗಲ್ಲ. ಅದು ಯಾವುದೋ ಒಂದು ಸೀಟ್ ಅಂತವ್ರೆ, ಆ ಸೀಟಲ್ಲೂ ಬರಲ್ಲ ಅವರು. ಓಕೆ, ನನಗೆ ಗೊತ್ತಿದೆ, ಅಲ್ಲಿ ಬರಲ್ಲ. ಪಾಂಡಿಚೇರಿಯಲ್ಲೂ ಒದ್ದು ಓಡಿಸ್ತಾರೆ, ರಾಜಸ್ಥಾನಲ್ಲಿ ಒದ್ದು ಓಡಿಸ್ತವ್ರೆ. ಮೊನ್ನೆ ಏನಕ್ಕೆ ಗೊತ್ತಾ, ಇವರು ನಾರ್ತ್ ಅಲ್ಲೆಲ್ಲ ಸೋಲ್ತಾ ಇರೋದು. ಇವ್ರು MP ಏನ್ ಹೇಳಿದಾನೆ ಗೊತ್ತಾ, ರಜಪೂಟ್ಸ್ ಅಂತ ಏನೊಂದು ಸಮಾಜ ಇದೆ ಅಂದ್ರೆ, ಪೃಥ್ವಿರಾಜ್ ಸಿಂಗ್ ಚೌಹಾಣ್ ಇವರೆಲ್ಲ ಇವ್ರಿ ಆಕ್ಚುಲಿ ನಮ್ಮ ದೇಶನೆಲ್ಲ ಕಾಪಾಡಿರೋರು ಯಾರು ಅಂದ್ರೆ ರಜಪೂಟ್ಸು, ಆಮೇಲೆ ನಮ್ಮ ಶೂದ್ರರು ಅಲ್ವಾ. ಯಶವಂತರಾವ್ ಹೋಲ್ಕರ್, ಶಿವಾಜಿ ಯಾರು? ಇದು ಶೂದ್ರ. ಇಸ್ ಮದರ್ ವಾಸ್ ಎ ಶೂದ್ರ. ಶಿವಾಜಿಗೆ ಏನ್ ಮಾಡ್ತಾರೆ ಇವರು? ಆ ಕಾಲದ ಮನುವಾದಿಗಳು ಅವನ ರಾಜನ ಮಾಡಲ್ಲ, ಅವನ್ನ ಹೀಲಾಯಿಸ್ತಾರೆ ಶಿವಾಜಿನ. ಇವತ್ತೇನು ಬಿಜೆಪಿ ಗುರು ಶಿವಾಜಿ ಮಹಾರಾಜ್ ಕಿ ಜೈ ಅಂತಾರೆ, ಶಿವಾಜಿನ ದೊಡ್ಡ ರಾಜ, ಹಿಂದೂ ಹೃದಯ ಸಾಮ್ರಾಟ್ ಅಂತ ಏನಂತಾರೆ. ಈ ಮನುವಾದಿಗಳ ಅಪ್ಪಂದ್ರು ತಾತಂದ್ರು ಏನ್ ಮಾಡಿದ್ರೆ ಶಿವಾಜಿಗೆ, ನೀವೇ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನೇನ್ ಹೇಳೋದು ಏನ್ ಬೇಕಾಗಿದೆ. ಸೊ ಅಂತ ರಜಪೂಟ್ರಿಗೆ ಇವ್ರು MP ಏನ್ ಹೇಳ್ತಾನೆ ಅಂದ್ರೆ, ದೇರ್ ವುಮೆನ್ ಹ್ಯಾಡ್ ರಿಲೇಶನ್ಶಿಪ್ ವಿತ್ ಬ್ರಿಟಿಷ್ ಅಂತ ಹೇಳ್ತಾರೆ. ಅಂದ್ರೆ ಒಂಥರ ಮೀನಿಂಗ್ ಆ ತರ ಕೊಡೋತರ. ಸೊ ಇಡೀ ರಜಪೂಟ್ ಸಮಾಜ, ಥಾಕೂರ್ ಸಮಾಜ ಎಲ್ಲ ನಾರ್ತ್ ಇಂಡಿಯಾದಲ್ಲಿ ಬಿಜೆಪಿಗೆ ನಾವು ವೋಟ್ ಹಾಕಲ್ಲ ಅಂತ ಹೇಳ್ತೇವೆ. ಅರ್ಥ ಮಾಡಿ, ಎಂತ ಹೀನಾಯಿ, ಯಾರನ್ನ ಆ ತರ ಹೇಳ್ತಾರ. ಯಥಾ ರಾಜ ತಥಾ ಪ್ರಜಾ. ಮೋದಿನೇ ಹೇಳ್ತಾನೆ, ಜಾಸ್ತಿ ಮಕ್ಕಳು ಹುಟ್ಟಿಸೋರು ಮುಸಲ್ಮಾನರು ಅಂತ. ಅಂದ್ರೆ ಯಾವ್ದನ್ನ ಒಂದು ಹಿಂದೂ ಜಾಸ್ತಿ ಹುಟ್ಟಿಸಿದ್ರೆ ಅವನು ಮುಸಲ್ಮಾನ ಆಗ್ಬಿಟ್ಟ ಈ ವಯನ್ ಪ್ರಕಾರ. ಹಿಂದೂಗಳು ಯಾಕೆ ಓಟ್ ಹಾಕ್ಬೇಕು? ಮೋದಿ ಅವರೇ, ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್ समझो, हिंदू मुस्लिम बाय बाय, दोनों मिलके आपको बोलते हैं टाटा बाय बाय. दूर ಇಲ್ಲ. ಹಿಂದೂ ಮುಸ್ಲಿಂ ಇಬ್ಬರು ನಿಮ್ಗೆ ಟಾಟಾ ಬಾಯ್ ಬಾಯ್ ಹೇಳೋ ಕಾಲ ಹತ್ರ ಬಂದಿದೆ. ಯಾಕಂದ್ರೆ ಎಷ್ಟು ಸತಿ ಅಂತ ನಿಮ್ಮ ಜುಮ್ಲಾಗಳಿಗೆ ಹಿಂದೂಗಳು ಕೇಳ್ತಾರೆ ಹೇಳಿ. ನಾನ್ ಹಿಂದೂ ಅಲ್ವಾ? ನಿಮ್ ಸರ್ಟಿಫಿಕೇಟ್ ಬೇಕಾ ನನಗೆ? ನಾನು ಹಿಂದೂ. ನಮ್ಮ ಅಪ್ಪ, ನಮ್ಮ ತಾತ, ನಮ್ಮಮ್ಮ ಇದೇ ದೇಶದಲ್ಲಿ ಹುಟ್ಟಿರೋರು, ನಮ್ಮ ಮುತ್ತಾತಂದ್ರು ಬ್ಲಡ್ ಇದೆ ಈ ದೇಶದ ಮಣ್ಣಲ್ಲಿ. ನಾನು ಹಿಂದೂ ಅಲ್ವಾ? ಹಿಂದೂ, ಮುಸ್ಲಿಮು, ಇಂಡಿಯಾ, ಪಾಕಿಸ್ತಾನ ಅಂತ ಎಷ್ಟು ದಿವಸ ನಡೆಯುತ್ತೆ ನಿಮ್ದು ಈ ಜುಮ್ಲಾ? ಏನಂದ್ರೆ ಹಿಂದೂ ಕತ್ರೆ ಮೇ ಹೈ, 75 ವರ್ಷದಲ್ಲಿ ಕತ್ರೆ ಮೇ ನೈ ಹೈ. ಈ ದೇಶನ ಆಳದವ್ರು ಯಾರ್ಯಾರು ಇತಿಹಾಸ ತೆಗೀರಿ ಮೋದಿ ಅವರೇ. 800 ವರ್ಷ ಮುಸಲ್ಮಾನರು ಆಳಿದ್ರು, ಮೊಘಲರು ಆಳಿದ್ರು ಈ ದೇಶನ. 200 ವರ್ಷ ಬ್ರಿಟಿಷರು ಆಳಿದ್ರು. ಹಿಂದೂಗಳನ್ನೇನು ಮಾಡ್ಕೊಳ್ಳೋದಾಗಲ್ಲ, ಆಗಿಲ್ಲ. ಏನ್ ಮಾಡಿದ್ರು? ಸೊ ಇವಾಗಿರೋ ಪ್ರಜಾಪ್ರಭುತ್ವ, ನಿನ್ನಂತ ಪ್ರಧಾನಮಂತ್ರಿ ಕೆಳಗಡೆ ಹಿಂದೂ ಕತ್ರೆ ಮೇ ಹೈ ಅಂದ್ರೆ, ಹಿಂದೂ ಹೃದಯ ಸಾಮ್ರಾಟ್ ನೀನು. ನಿನ್ನಂಡ್ರೆ ಹಿಂದೂ ಕತ್ರೆ ಮೇ ಹೈ, ಇನ್ನೊಂದು 5 ವರ್ಷ ಬೇಕು ಅಂದ್ರೆ ನೀನ್ ಹೋಗಯ್ಯ ಹೊರಗಡೆ, ನೋಡೋಣ ಅದು ಹಿಂದೂಗಳಿಗೆ ಏನಾಗುತ್ತೋ ನಾವು ನೋಡ್ತೀವಿ. ಸೊ ಸ್ನೇಹಿತರೆ, ಆನ್ ಆಲ್ ಪ್ಯಾರಾಮೀಟರ್ಸ್, ಸೋಷಿಯಲ್, ಎಕನಾಮಿಕಲ್, ಎಂಪ್ಲಾಯ್ಮೆಂಟ್ ನೋಡ್ರಿ ಎಂತ ಸ್ಥಿತಿ ಬಂದಿದೆ. 28 ಕೋಟಿ ಜನನ ಅಬೋ ಪಾವರ್ಟಿ ಲೈನ್ಗೆ ತಗೊಂಡೋದ್ವಿ BPL ಇಂದ. ಅರ್ಥ ಆಯ್ತಾ? ಇವರು 20 ಕೋಟಿ ಜನನ ಒಳಗಡೆ ಕಳ್ಸೋರು, ಇಂಟು ಪಾವರ್ಟಿ ಕಳ್ಸೋರು. ಎಲ್ಲಿನ ಮನಮೋಹನ್ ಸಿಂಗ್, ಎಲ್ಲಿನ ಮೋದಿ? ಆರ್ಡಿನರಿ ಮೋದಿ. ಇನ್ ದ ಆನಲ್ಸ್ ಆಫ್ ಇಂಡಿಯನ್ ಹಿಸ್ಟರಿ, ಇತಿಹಾಸದ ಸುವರ್ಣ ಪುಟಗಳಲ್ಲಿ 2014ರಿಂದ 2024 ಏನಿದೆ ಅಲ್ವಾ, ಇಟ್ ವಿಲ್ ಗೋ ಡೌನ್ ಆಸ್ ಎ ಡಾರ್ಕ್ ಪೀರಿಯಡ್ ಆಫ್ ಇಂಡಿಯನ್ ಹಿಸ್ಟರಿ, ಮಾಡರ್ನ್ ಇಂಡಿಯನ್ ಹಿಸ್ಟರಿ ಬರ್ಕೊಳ್ಳಿ. ಇವಾಗ ಮೊನ್ನೆ ಸ್ಟೇಟ್ಮೆಂಟ್ ಹೊಡೆದವ್ರಲ್ವಾ, ಈ ಫಾರಿನ್ ಪ್ರೆಸ್ ಎಲ್ಲ ಏನ್ ಹೇಳ್ತಾ ಇದೆ ಗೊತ್ತಾ? ಚೀಮಾರಿ ಆಗ್ತಾ ಇದಾರೆ, ಥೂ ಅಂತವ್ರೆ ನಮ್ಮ ಪ್ರಧಾನಿ. ಅರ್ಥ ಆಯ್ತಾ? ಚೀಮಾರಿ ಆಗ್ತವ್ರೆ. 25 ಕೋಟಿ ಇರೋ ಜನಕ್ಕೆ ನೀನು ಜಾಸ್ತಿ ಹುಟ್ಟಿಸೋ ಕಮ್ಯುನಿಟಿ ಅಂತ ಹೇಳ್ತೀಯಲ್ವಾ? ನೀನು ನಾಲಾಯಕ್. ಯು ಆರ್ ಅನ್ಫಿಟ್ ಟು ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಆಲ್. ಯು ಕ್ಯಾನ್ ಅಟ್ ಬೆಸ್ಟ್ ಬಿ ಪ್ರೈಮ್ ಮಿನಿಸ್ಟರ್ ಆಫ್ ಯುವರ್ BJP or RSS. ದಟ್ಸ್ ಆಲ್. ಯು ಆರ್ ನಾಟ್ ಎ ಪ್ರೈಮ್ ಮಿನಿಸ್ಟರ್ ಫಾರ್ ದ ಎಂಟೈರ್. ಹೇಳೋಕ್ಕಾಗಲ್ಲ ನಿಮ್ಮ ಮಾತುಗಳಿಂದ, ನಾನು ಹೇಳ್ತಾ ಇಲ್ಲ.
ಟೆಕ್ನಿಕಲಿ ಯು ಆರ್, ಬಟ್ ನಿಮ್ಮ ಒಂದು ಮಾತುಗಳಿಂದ, ನಿಮ್ಮ ಒಂದು ವರ್ತನೆಯಿಂದ ಜನಗಳಿಗೆ ಅವ್ರ ಮೇಲೆ, ನಿಮ್ಮ ಮೇಲೆ ವಿಶ್ವಾಸ ಬರೋದು ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಮದುವೆ. ನಾನು ಇನ್ನೇನು ಅದ್ರ ಮೇಲೆ ನಾನು ಇನ್ನೇನು ಹೇಳ. ಸೊ ಸ್ನೇಹಿತರೆ, ಇವತ್ತು ಕಾಂಗ್ರೆಸ್ ಏನು ಕೊಟ್ಟಿದೆ, ನೀವು ಯಾಕೆ ಕಾಂಗ್ರೆಸ್ ವೋಟ್ ಹಾಕಬೇಕು, ಇವೆಲ್ಲ ರೀಸನ್ಸ್ ನೀವು ಯಾಕೆ ಮೋದಿಗೆ ವೋಟ್ ಹಾಕಬಾರ್ದು ಅಂತ. ಅಂಬೇಡ್ಕರ್ ಒಂದು ಹೇಳ್ತಾರೆ, ದಯವಿಟ್ಟು ಎಲ್ಲ ದಲಿತರು OBCಗಳು ನೀವು ತಿಳ್ಕೊಳ್ಳಿ. ನೋಡಪ್ಪ, ನಿಮಗೆ ಫಸ್ಟ್ ವೋಟ್ ಇರಲಿಲ್ಲ, ಆದ್ರೆ ನಾನು ವೋಟ್ ಕೊಟ್ಟೆ, ಈ ಸಂವಿಧಾನ ಕೊಟ್ಟೆ. ಆದ್ರೆ ಈ ಸಂವಿಧಾನ ಗುಡ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಬ್ಯಾಡ್ ಹ್ಯಾಂಡ್ಸ್, ಆರ್ ಬ್ಯಾಡ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಗುಡ್ ಹ್ಯಾಂಡ್ಸ್. ಇವೆರಡು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಅವರು. ಒಳ್ಳೆ ಕಾನ್ಸ್ಟಿಟ್ಯೂಷನ್ ಇದ್ದು ಕೆಟ್ಟವರು ಆಳ್ವಿಕೆ ಇದ್ರೇನು ಏನು ಪ್ರಯೋಜನ ಇಲ್ಲ. ಅದೇ ರೀತಿ ಕೆಟ್ಟ ಕಾನ್ಸ್ಟಿಟ್ಯೂಷನ್ ಇದ್ರೆ ಒಳ್ಳೆಯವ್ರ ಕೈಯಲ್ಲಿ ಇದ್ರೇನು ಅದನ್ನ ಮಾರ್ಪಾಟ್ ಮಾಡ್ಕೊಂಡು ಅವ್ರು ಚೆನ್ನಾಗಿ ಮಾಡ್ತಾರೆ. ನಾನು ಈ ರಥನ ಇಲ್ಲಿವರೆಗೂ ಎಳ್ಕೊಂಡ್ ಬಂದಿದ್ದೀನಿ. ಮುಂದಿನ ಪೀಳಿಗೆಗಳು ನೀವೆಲ್ಲ ಈ ರಥನ ಹಿಂದೆ ಹೋಗೋಕ್ ಬಿಡಬೇಡಿ. ಮುಂದೆ ತಗೊಂಡು ಹೋಗದೆ ಇದ್ರು ಪರವಾಗಿಲ್ಲ, ಆದ್ರೆ ಹಿಂದೆ ಹೋಗೋಕ್ ಬಿಡಬೇಡಿ ಅಂತಾರೆ. ಸೊ ದಲಿತರೆ, ಇವತ್ತು ಇವರೆಲ್ಲ ಏನನ್ನ ಮತ್ತೆ ಮರು ಅಧಿಕಾರಕ್ಕೆ ಬಂದ್ರೆ ನಿಮ್ಗೆಲ್ಲ ರಿಸರ್ವೇಶನ್ ಸಿಗಲ್ಲ. ಇವತ್ತು ಮುಸಲ್ಮಾನರು ಆದ್ಮೇಲೆ ನೆಕ್ಸ್ಟ್ ಇವರೆಲ್ಲ ಟಾರ್ಗೆಟ್ ಮಾಡೋದೇ ನಿಮ್ಮನ್ನ. ಅದಾದ್ಮೇಲೆ OBCಗಳನ್ನ. ಯಾರ್ಯಾರು ಇವತ್ತು ದಲಿತರು, ಯಾರ್ಯಾರು ಇವತ್ತು OBCಗಳು ಆ BJP ಜೊತೆ ಸೇರ್ಕೊಂಡಿದಾರ, ನಿಮ್ಗೆಲ್ಲ ಹೇಳ್ತೀನಿ, ದಯವಿಟ್ಟು ಸ್ನೇಹಿತರೆ ಕೇಳ್ಕೊಳ್ಳಿ. ನಾನು ಎಲ್ಲಿ ನೋಡಿ ಬಂದಿದ್ದ, ನಾನು ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ. ಯಾರ್ಯಾರು ಇವತ್ತು ಅಲ್ಲಿ ಸಿಗಾಕೊಂಡಿದ್ದೀರಲ್ವಾ, ಅದು ಯಾವತ್ತೂ ನಿಮ್ಮ ಮನೆಗಳಾಗಕ್ ಸಾಧ್ಯನೇ ಇಲ್ಲ. BJP RSS ನಿಮ್ಮ ಮನೆ ಆಗಕ್ ಸಾಧ್ಯನೇ ಇಲ್ಲ. ಅದು ಯಾವತ್ತಿದ್ರೇನು ಅವ್ರ ಮನೆಗಳು, ಆ ಓನರ್ಗಳು ನಿಮ್ಮನ್ನ ಅವರ ರಾಜಕೀಯ ಎಕ್ಸ್ಪೆರಿಮೆಂಟ್ಸ್ಗೆ, ಪೊಲಿಟಿಕಲ್ ಅಂಡ್ ಸೋಷಿಯಲ್ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ಸ್ಗೆ ನಿಮ್ಮನ್ನ ಗಿನಿಪಿಕ್ಸ್ ತರ ಉಪಯೋಗಿಸ್ಕೊಂತಾರೆ. ಯಾರ್ಯಾರು ನೀವು ದಲಿತರು, OBCಗಳು ಆ BJPಯಲ್ಲಿ ಸಿಗಾಕೊಂಡು ಇನ್ನ ಅವ್ರಿಗೆ ವೋಟ್ ಹಾಕ್ತೀನಿ ಅಂತ ಇದ್ರಲ್ಲ, ಅವ್ರಿಗೆ ಹೇಳ್ತಾ ಇರೋದು ನಾನು, ದೇ ವಿಲ್ ನೆವರ್ ಟ್ರೀಟ್ ಯು ಆಸ್ ಒನ್ ಆಫ್ ದೇರ್ ಓನ್. ದೇ ವಿಲ್ ಟ್ರೀಟ್ ಯು ಆಸ್ ಔಟ್ಸೈಡರ್ಸ್. ಇವತ್ತಿಲ್ಲಂದ್ರೆ ನಾಳೆ ಅವೆಲ್ಲ ನಿಮ್ಮ ಬಾಡಿಗೆ ಮನೆಗಳು ನಿಮ್ಮನ್ನ ಒದ್ದೋಡಿಸ್ತಾರೆ. ಅವರು ವೋಟ್ ಹಾಕೋವರೆಗೂ ನಿಮ್ಮನ್ನ. ಈಶ್ವರಪ್ಪನ ಕತೆ ಏನಾಯ್ತು ಗೊತ್ತಾ ನಿಮ್ಗೆ? ಈಶ್ವರಪ್ಪನಕಿನ್ನ ಯಾರನ್ನ ಕಟ್ಟಿದಾರ BJPನ? ಹೇಳಿ ನೀವೇ. ಇವತ್ತು ಈಶ್ವರಪ್ಪನ ಕತೆ ಏನಾಗಿದೆ ಗೊತ್ತಾ? ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇದೇ ಯಡಿಯೂರಪ್ಪ 2 ಸತಿ ಪಾರ್ಟಿ ಬಿಟ್ಟೋದು, ಸರ್ಕಾರನೇ ಬೀಳಿಸೋದು. ಆದ್ರೆ ಯಡಿಯೂರಪ್ಪನ ಜೊತೆ ಚೆನ್ನಾಗೇ ಇರ್ತದೆ. ಯಾಕೆ ಗೊತ್ತಾ? ಈಶ್ವರಪ್ಪ ಬಿಲಾಂಗ್ಸ್ ಟು OBC. ಅಷ್ಟೇ ಸಿಂಪಲ್. ಒಂದು OBCಗೆ, ದಲಿತರಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ BJPಯಲ್ಲಿ ಅನ್ನೋದು ವೆರಿ ಸಿಂಪಲ್. ಇವತ್ತು ನೀವ್ ಯಾರಲ್ಲಿ ಇದು ಮಾಡ್ಕೊಂತ ನಮ್ಮ ಪಕ್ಷ ಅಂತಿರಲ್ಲ, ನಾಳೆ ನಿಮ್ಗೂ ಈಶ್ವರಪ್ಪಗಾಗಿರೋ ಗತಿನೇ ನಿಮ್ಗೂ ಆಗೋದು. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಥಿಂಗ್, ವಾಟ್ ಆರ್ ದ ಪಾಸಿಟಿವ್ಸ್? ಇವೆಲ್ಲ ಅರ್ಥ ಮಾಡ್ಕೊಂಡು ನೀವು ಮೋದಿಗೆ ವೋಟ್ ಹಾಕ್ಬೇಕು. ಯಾಕೆ ಕಾಂಗ್ರೆಸ್ ವೋಟ್ ಹಾಕ್ಬೇಕು ಅಂತ ಹೇಳ್ತೀವಿ. ಅವಾಗಲೇ ನಿಮ್ಗೆ ತಿಳಿದಂಗೆ ನುಡಿದಂತೆ ನಡೆದ ಸರ್ಕಾರ ನಮ್ಮ ಸರ್ಕಾರ. ನಾವೇನೇನು ಪ್ರಾಮಿಸ್ ಮಾಡಿದ್ವಿ ಅದನ್ನೆಲ್ಲ ಕೊಟ್ಟಿದ್ವಿ. 2,000 ರೂಪಾಯಿ ಗೃಹಲಕ್ಷ್ಮಿ ಆಗ್ಬೋದು, ಗೃಹ ಜ್ಯೋತಿ ಫ್ರೀ ಕರೆಂಟ್, ಎಲ್ಲರಿಗೂ ಫ್ರೀ ಬರ್ತದೆ. ನನಗೂ ಲಾಸ್ಟ್ ಟೈಮ್ ನಂದು ಆವರೇಜ್ ಕಡಿಮೆ ಇತ್ತು, ಒಂದೊಂದ್ಸತಿ 200 ದಾಟ್ರಾಗ ಬರಲ್ಲ, 200 ಕಡಿಮೆ ಬಂದಾಗ ಒಂದೊಂದ್ಸತಿ ಕೊಡ್ತವ್ರೆ, ಎಲ್ಲರಿಗೂ ಕೊಡ್ತವ್ರೆ. ನಾನು ಮುಸಲ್ಮಾನನ, ಯಾವುದೋ ಒಂದು ಹೆಣ್ಣು ಮಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತಾ ಇರೋದ ಮುಸಲ್ಮಾನನ. ಆ ಹುಡುಗಿ ಮೊನ್ನೆ ಸಿದ್ದರಾಮಯ್ಯಗೆ ತಾನು ಬಸ್ ಟಿಕೆಟ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಹೂವಿನ ಹಾರ ಮಾಡ್ಬಿಟ್ಟು ಹಾಕಿದ್ರಲ್ವಾ, ಆ ಹೆಣ್ಣು ಮಗಳು ಲಾ ಸ್ಟೂಡೆಂಟ್. ಆ ಹುಡುಗಿ ಮುಸಲ್ಮಾನನ, ಹಿಂದೂ ಅಲ್ವಾ? ಸೊ ಮೋದಿಯವರೇ, BJPಯವರೇ, ನಿಮ್ಮ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಹಿಂದೂ ಮುಸ್ಲಿಂ ಎಷ್ಟು ಸಾಯ್ತಿರ್ರಿ? ಹಿಂದೂ ಮುಸ್ಲಿಂ ಎಲ್ಲನ್ನ ಆ ಹುಬ್ಳಿ ಇನ್ಸಿಡೆಂಟ್ ನೋಡಿದ್ವಿ. ಅದೇನೋ ಒಂದು ನಡೆದಿದೆ. ನಾನೇನು ಆ ಘಟನೆ ಒಳ್ಳೆ ಘಟನೆ ಅಂತ ಹೇಳಲ್ಲ. ಅವನಿಗೆ ಏನ್ ತಕ್ಕ ಶಿಕ್ಷೆ ಕೊಡಬೇಕು ಕೊಡಬೇಕು. ಆದ್ರೆ ಒಂದು ಘಟನೆ ನಡೆದಾಗ ಅದರಲ್ಲೂ ಬೇಳೆ ಬೇಯಿಸ್ಕೋಬೇಕಾ? ಅದರಲ್ಲೂ ಸಾಂಬಾರ್ ಮಾಡ್ಕೊಂಡು ತಿನ್ಬೇಕಾ? ಅದರಲ್ಲೂ ಬಿಸಿ ಬೇಳೆ ಬಾತ್ ಮಾಡ್ಕೊಂಡು ತಿನ್ಬೇಕಾ? ಅದರಲ್ಲೂ ಸಾವು ನೋವುಗಳಲ್ಲೂ ನಿಮ್ಗೆ ಓಟ್ಗಳು ಬೇಕಾ? ಎಲ್ಲದರಲ್ಲೂ ಓಟು, ಎಲೆಕ್ಷನ್ ಓಟು.
ಹೋಗಿ ಎಷ್ಟು ವರ್ಷ ಬೇಕು ಹೇಳಿ, ಒಂದು 50 ವರ್ಷ ಬರ್ಕೊಟ್ಬಿಡಲ್ವ ನಿಮ್ಗೆ? ಅವಾಗನ್ನ ಬೆಂಕಿ ಹಚ್ಚೋದು ಕಡಿಮೆ ಮಾಡ್ತೀರಾ? ಬೆಂಕಿ ಹಚ್ಚಲ್ಲ ನಾವು ಅಂತ ಹೇಳಿ ಹೋಗ್ಲಿ, ನಿಮ್ಗೆ ಕೊಟ್ಬಿಡ್ತೀವಿ ಒಂದು 50 ವರ್ಷ ಸಾಯಿ. ಆ ಸೂರತ್ತಲ್ಲಿ ಏನ್ ಮಾಡಿದೀರಾ? ಕಾಂಗ್ರೆಸ್ನ MP ಕೊಟ್ಟಿರೋದನ್ನ ಅವನ್ನ ಖರೀದಿ ಮಾಡ್ಬಿಟ್ಟು, ಅವನ ಪ್ರಪೋಸರ್ಸ್ನ ಸಿಗ್ನೇಚರ್ ಟ್ಯಾಲಿ ಮಾಡ್ತಾ ಇಲ್ಲ ಅಂತ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತಾನೆ ಎಲೆಕ್ಟ್ರಲ್ ಆಫೀಸರ್ ಅವನ್ನ ಎಲ್ಲ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಅವನು ಪತ್ತೆ ಇಲ್ಲ, ಅವನು ಪತ್ತೆ ಇಲ್ಲ. ಇದಾ ಡೆಮೋಕ್ರಸಿ ಅಂದ್ರೆ? ಹಿಂಗ್ ಗೆಲ್ಬೇಕಾ ನೀವು? ಅದ್ರ ಬದಲು ಎಲ್ಲರನ್ನ ಕಿಡ್ನಾಪ್ ಮಾಡ್ಬಿಡಿ, ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಬಿಡಿ, ನಮ್ಮಂತವ್ರನ್ನೆಲ್ಲ ಜೈಲಿಗೆ ಹಾಕ್ಬಿಡಿ. ನಾವ್ ಯಾರು ನಿಲ್ಲಗೆ ಆಗಲ್ಲ, ನಿಮ್ ಬಗ್ಗೆ ಮಾತಾಡೋಗೂ ಆಗಲ್ಲ, ನೀವೇ ನಡ್ಕೊಂತ ಹೋಗಿ. ಇದೇ ಅಲ್ವಾ ಡೆಮೋಕ್ರಸಿ? ಇದಕ್ಕೋಸ್ಕರನಾ ಗಾಂಧಿ ಸತ್ತಿದ್ದು ಗೋಡ್ಸೆ ಕೈಯಲ್ಲಿ? ಇದಕ್ಕೋಸ್ಕರನಾ ನೆಹರು ಎಲ್ಲ ಜೈಲಲ್ಲಿ ಇದ್ದಿದ್ದು? ಇದಕ್ಕೋಸ್ಕರನಾ ಅಂಬೇಡ್ಕರ್ ಅಷ್ಟೊಂದು ಸತ್ತಿದ್ದು? ಇದಕ್ಕೋಸ್ಕರನಾ? ಕೊಡ್ಲಿಪೆಟ್ಟು ಕೊಲ್ತಿರಲ್ರಿ ಡೆಮೋಕ್ರಸಿನ. ಅದಾ ಡೆಮೋಕ್ರಸಿ? ನಿಮ್ಗೆ ತಾಕತ್ತಿದ್ರೆ ನಿಮ್ದೇ ರಾಜ್ಯ. ಗುಜರಾತ್ನ ನೀವು 30 ವರ್ಷಗಳಿಂದ ನೀವೇ ಹೇಳ್ತಾ ಇದ್ದೀರಾ. ಈ ದರಿದ್ರ ಬೇಕಾ ಅಲ್ಲಿ? ವಿತೌಟ್ ಎಲೆಕ್ಷನ್ ಯು ವಾಂಟ್ ಟು ವಿನ್? ನಿಮ್ದೇ ರಾಜ್ಯ, ಗುಜರಾತ್ ಮಾಡಲಲ್ಲಿ ನಿಮ್ಗೆ ಗೆಲ್ಲೋ ಯೋಗ್ಯತೆ ಇಲ್ವಾ? ಸೂರತ್ತಲ್ಲಿ 8 ರಿಂದ 10 MLAಗಳು ನಿಮ್ಮವ್ರೆ, ಅದರಲ್ಲೂ ಮೋಸ ಮಾಡ್ಬೇಕಾ? ಡೆಮೋಕ್ರಸಿ ಉಳಿತದ? ನೀವು ಸತ್ತ ಮೇಲೆ ಈ ಡೆಮೋಕ್ರಸಿ ಬೇಡವಾ? ನಮ್ಗೆ ಸಾಕ ಡೆಮೋಕ್ರಸಿ? ಮತ್ತೆ ಈ ರಾಜರು ಆಳ್ವಿಕೆ ತಂದ್ಬಿಡಮ್ಮ, ಮೊನಾರ್ಕಿ ತಂದ್ಬಿಡಮ್ಮ. ನಿಮ್ಮ ದರಿದ್ರ ಹಿಂದೂ ರಾಷ್ಟ್ರ, ಯಾವ ಪುರುಷಾರ್ಥಕ್ಕೆ ಹಿಂದೂ ರಾಷ್ಟ್ರ? ಆಯ್ತು, ಹಿಂದೂ ರಾಷ್ಟ್ರ ಮಾಡಿ ಏನ್ ಮಾಡ್ತೀರಾ? ಆಯ್ತಪ್ಪ ಹೇಳೋ, ಹಿಂದೂ ರಾಷ್ಟ್ರ ಮಾಡಿ ಏನ್ ಮಾಡ್ತೀರಾ? ಹಿಂದೂ ರಾಷ್ಟ್ರ ಮಾಡಿದ ತಕ್ಷಣ $2 ಲಕ್ಷ ಆಗುತ್ತಾ ನಮ್ದು ಪರ್ ಕ್ಯಾಪಿಟಲ್ ಇನ್ಕಮ್? ಹಿಂದೂ ರಾಷ್ಟ್ರ ಆದ ತಕ್ಷಣ 50 ರೂಪಾಯಿಗೆ ಪೆಟ್ರೋಲ್ ಕೊಡ್ತೀರಾ? ಹಿಂದೂ ರಾಷ್ಟ್ರ ಆದ ತಕ್ಷಣ 350 ರೂಪಾಯಿಗೆ ಗ್ಯಾಸ್ ಕೊಡ್ತೀರಾ? ಹಿಂದೂ ರಾಷ್ಟ್ರ ಆದ ತಕ್ಷಣ ಅನ್ಎಂಪ್ಲಾಯ್ಮೆಂಟ್ ರೇಟ್ ನ ಕಡಿಮೆ ಮಾಡ್ತೀರಾ? ಅದು ಹೇಳ್ರಯ್ಯ, ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರ. ಇದು ಯಾವತ್ತೂ ಹಿಂದೂ ರಾಷ್ಟ್ರನೇ ಇತ್ತು. ಏನ್ ಮಾಡ್ತೀರ? ಆದ್ರೆ ಈ ಹಿಂದೂ ರಾಷ್ಟ್ರ ಸೆಕ್ಯುಲರ್ ರಾಷ್ಟ್ರ. ಈ ಹಿಂದೂ ರಾಷ್ಟ್ರದಲ್ಲಿ ಎಲ್ಲರಿಗೂ ಜಾಗ ಇದೆ. ನಾವು ಫಾಸಿವಾದಿ ರಾಷ್ಟ್ರ ಅಲ್ಲ, ಹಿಂದೂ ರಾಷ್ಟ್ರನೇ, ಆದ್ರೆ ಸೆಕ್ಯುಲರ್ ಹಿಂದೂ ರಾಷ್ಟ್ರ. ನಾನು ಒಬ್ಬ ಹಿಂದೂ, ಐ ಆಮ್ ಎ ಸೆಕ್ಯುಲರ್ ಹಿಂದೂ. ನಾನು ಯಾವತ್ತು ಮುಸಲ್ಮಾನ್ ಮೇಲೆ ಕಿಡಿಕಾರೋದು, ಅವನ ಮೇಲೆ ನಾನು ಒಬ್ಬನೇ ಬದುಕಬೇಕು ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ. ನಾನು ಹಿಂದೂಗಳಲ್ಲಿರುವ ಮೂಲಭೂತವಾದಿಗಳನ್ನು ಅಷ್ಟೇ ದ್ವೇಷಿಸ್ತೇನೆ, ಮುಸಲ್ಮಾನರಲ್ಲಿರುವ ಮೂಲಭೂತವಾದಿಗಳನ್ನು ಅಷ್ಟೇ ದ್ವೇಷಿಸ್ತೇನೆ. ಈ ದೇಶ ಉಳಿಬೇಕಣ್ಣಯ್ಯ. ನಾವು ಎಷ್ಟು ವರ್ಷ ಬದುಕ್ತೀವಿ? ನಾವು ಬದುಕಿದ್ರೆ ಇನ್ನೊಂದು 20 ವರ್ಷ ಬದುಕ್ಬೋದಾ? ಹೆಂಗ್ ಬದುಕಿದೀವಿ, ನಮ್ಮ ರಾಜ್ಯನ, ನಮ್ಮ ದೇಶನ ಹೆಂಗ್ ತಗೊಂಡೋಗಿದ್ದೀವಿ ಅನ್ನೋದು ಮುಖ್ಯ ಅಲ್ವಾ? ನಾನೂ ಬದುಕಿದ್ದೀನಿ 70 ವರ್ಷ. ಹೆಂಗ್ ಬದುಕಿದ್ದೀನಿ? ಸೊ ಒಬ್ಬ ಪ್ರಧಾನಿನ ಒಂದು ಇತಿಹಾಸದ ಪುಟಗಳಲ್ಲಿ ದಾಖಲಿಸೋದು ಹೇಗೆ ಅನ್ನೋದು ಮುಖ್ಯ. ಇವತ್ತು ನರಸಿಂಹರಾವ್ ಹೋಗಿದ್ದಾರೆ, ಅವ್ರಿಗೇನು 300 ಚಿಲ್ಲರೆ ಸೀಟ್ ಏನಿರ್ಲಿಲ್ಲ. ಆದ್ರೆ ದ ಕಾಂಟ್ರಿಬ್ಯೂಷನ್ ದಟ್ ಹಿ ಮೇಡ್ ಫಾರ್ ಮಾಡರ್ನ್ ಇಂಡಿಯಾ, the globalization, the liberalization, the privatization, today is a foundation for what we are taking. 1,500 ರೂಪಾಯಿಗೆ ಹೋಗ್ತಾ ಇದ್ವಿ ಕೆಲಸಕ್ಕೆ. ಡಿಗ್ರಿ ಆದ್ಮೇಲೆ ಕೆಲಸಗಳು ಸಿಗ್ತಾ ಇರಲಿಲ್ಲ ನಮ್ಗೆ 92, 93 ಅಲ್ಲಿ. ವಿತಿನ್ ಸ್ಪ್ಯಾನ್ ಆಫ್ 7-8 ಇಯರ್ಸ್ ನಮ್ಮ ಸ್ಯಾಲರಿಗಳು 1 ಲಕ್ಷ ಚಿಲ್ಲರೆ. 96ರಿಂದ 2003, 2004 ಬರೋಷ್ಟೊತ್ತಿಗೆ 1 ಲಕ್ಷದ ಮೇಲೆ ನಮ್ಮ ಸ್ಯಾಲರಿಗಳು. ಅದಕ್ಕೆ ಫೌಂಡೇಶನ್ ಹಾಕಿದ್ ಯಾರು? ಇದೇ ನರಸಿಂಹರಾವ್ಗೇನು 10 ವರ್ಷ ಸಿಕ್ಕಿತ್ತಾ? 5 ವರ್ಷದಲ್ಲಿ ಮಾಡಿಲ್ವಾ ಅವರು? ಇದೇ ಟೆಲಿಕಾಂ ರೆವಲ್ಯೂಷನ್, ಇದೇ ಟೆಲಿವಿಷನ್ ರೆವಲ್ಯೂಷನ್. ರಾಜೀವ್ ಗಾಂಧಿ ಎಷ್ಟು ವರ್ಷ ಇದ್ರು ಈ ದೇಶದ ಪ್ರಧಾನಿಯಾಗಿ? 10 ವರ್ಷದಲ್ಲಿ ಇನ್ನೂ ಆಗಿಲ್ವಂತೆ, ಇನ್ನೊಂದು 5 ವರ್ಷಗಳು. ಯಾವ ಪುರುಷಾರ್ಥಕ್ಕೆ ಕೊಡ್ಬೇಕಪ್ಪ ನಿಮ್ಗೆ? ಈ ಪ್ರಧಾನಿಗೆ ಏನನ್ನ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ 10 ವರ್ಷದಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಬೇಕಾಗಿತ್ತು. ಪ್ರತಿಯೊಂದು ಸ್ಪೀಚ್ ಅಲ್ಲಿ ಈ ಶುಡ್ ಹ್ಯಾವ್ ಟೋಲ್ಡ್, ಈ ಶುಡ್ ಹ್ಯಾವ್ ಗಿವನ್ ಇಸ್ ಪ್ರೋಗ್ರೆಸ್ ಕಾರ್ಡ್. ತಲಾ ಆದಾಯ ಎಷ್ಟಿತ್ತು, ಇಷ್ಟು ಮಾಡಿದೆ. GDP ಇಷ್ಟಿತ್ತು, ಇಷ್ಟು ಮಾಡಿದೆ ಅಲ್ವಾ? ಏಮ್ಸ್ ಇಷ್ಟು ಕಟ್ಟಿದೆ. ಅವೊಂದು ಯಾರೋ ಒಬ್ರು ಟ್ರಾಲ್ ಮಾಡ್ತಾ ಇದ್ರು, ಬನ್ನಿ 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 ತೋರಿಸ್ತೀನಿ ಏಮ್ಸ್ ಅಂತ. ಕೊಯಂಬತ್ತೂರ್ದ ಯಾವ್ದು ತೋರಿಸ್ಬಿಟ್ಟು ಓಪನ್ ಫೀಲ್ಡ್ ತೋರಿಸ್ತು.
10 ವರ್ಷದಲ್ಲಿ ನೀನು ಎಷ್ಟಪ್ಪ ಏಮ್ಸ್ ಫಂಕ್ಷನಲ್ ಏಮ್ಸ್ ಎಷ್ಟು ಕಟ್ಟಿದ್ಯಾ ಹೇಳು. ಏನನ್ನ ಹೇಳಿದ್ರೆ ಇವ್ರು ಎಷ್ಟು ಏಮ್ಸ್ ಕಟ್ಟಿದ್ರೆ ಅಂದ್ರೆ ನಮ್ಮ ಕಾಂಗ್ರೆಸ್ಸಿನ ಪ್ರಯಾರಿಟೀಸ್ ವೆರಿ ಡಿಫರೆಂಟ್. ಏಮ್ಸು ಕಟ್ಟಿದ್ವಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಕಟ್ಟಿದ್ವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಕಟ್ಟಿದ್ವಿ, ಅದಾದ್ಮೇಲೆ ಪ್ರೈವೇಟ್ ಹೆಲ್ತ್ ಸೆಂಟರ್ಸ್ ಮಾಡಿದ್ವಿ, PHCs ಅಂತಾರಲ್ವಾ ಅದನ್ನು ಕಟ್ಟಿದ್ವಯ್ಯ. ನೀನ್ ಎಷ್ಟು PHCs ಕಟ್ಟಿದ್ಯಾ? ಈ ದೇಶದಲ್ಲಿ ಫೌಂಡೇಶನ್ ಟು ಎಜುಕೇಶನ್, ಫೌಂಡೇಶನ್ ಟು ಹೆಲ್ತ್ ಮಾಡಿರೋ ಪಕ್ಷ ನಮ್ದು. ಈ ದೇಶದಲ್ಲಿ 6.5 ಲಕ್ಷ ವಿಲೇಜಸ್ ಇದಾವೆ. ಎಲ್ಲ ವಿಲೇಜಸ್ ಕವರ್ ಮಾಡಿದೀವಿ PHC ಇಂದ, ಪ್ರೈವೇಟ್ ಹೆಲ್ತ್ ಇದು ಯಾವುದು ಪ್ರೈಮರಿ ಹೆಲ್ತ್ ಸೆಂಟರ್ಸ್. ಇವತ್ತು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಆದ್ಮೇಲೆ ತಾಲೂಕಲ್ಲಿ ಹಾಸ್ಪಿಟಲ್ಸ್ ಮಾಡಿದ್ವಿ. ಇವೆಲ್ಲ ನೀವು ಮಾಡಿದ್ರ? ಇವಾಗೆಲ್ಲ ಸೆಟ್ ಆಗಿದೆ, ನೀನ್ ಕಟ್ತೀಯ ಏಮ್ಸ್. ಯಾಕಂದ್ರೆ ನಿನಗೆ ಇವೆಲ್ಲ ಕೆಲಸ ಇಲ್ಲಲ್ಲ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಟ್ಟ ಕೆಲಸ ಇಲ್ಲಲ್ಲ. ಬೆಂಗಳೂರಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಕಟ್ಟಿದ್ಯಪ್ಪ 10 ವರ್ಷದಲ್ಲಿ? ಮೈಸೂರಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಕಟ್ಟಿದ್ಯಾ? ಕರ್ನಾಟಕದಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಕಟ್ಟಿದ್ಯಾ ಹೇಳಪ್ಪ ಅವರು ನೋಡ. ಪ್ರೈವೇಟ್ ಯೂನಿವರ್ಸಿಟೀಸ್ ಬಿಟ್ಟು ಗವರ್ಮೆಂಟ್ ಯೂನಿವರ್ಸಿಟೀಸ್ ಎಷ್ಟು ಸ್ಥಾಪನೆ ಮಾಡಿದೆ? ಸೊ ಯು ಶುಡ್ ಹ್ಯಾವ್ ಗಿವನ್ ದಿಸ್. ನಿನ್ನ ಸ್ಪೀಚ್ ಅಲ್ಲಿ ಇದು ಹೇಳಬೇಕಾಯ್ತು. ನೀನು ಬಂದ್ಬಿಟ್ಟು ಹಿಂದೂ ಮುಸ್ಲಿಂ ಮುಸ್ಲಿಂ ಅಂತ ಹೇಳೋ ತಾಕತ್ತು ಇಲ್ಲ ನಿಮಗೆ. ಜಾಸ್ತಿ ಮಕ್ಕಳು ಹುಡ್ಸೋ ಅವ್ರು ಅಂತೀಯಲ್ಲ, ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ನಿಮ್ಮ ತಾಯಿನೂ ಜಾಸ್ತಿ ಮಕ್ಕಳು ಹುಡ್ಸಿದ್ರಲ್ವಾ, ಇಲ್ವಾ? ಸೊ ಆ ಮಹಾತಾಯಿಗೆ ನೀನು ಅಗೌರವ ತೋರಿಸ್ದಂಗೆ ತಾನೆ, ನಿನ್ನ ತಾಯಿಗೂ ನೀನು ಅಗೌರವ ತೋರಿಸ್ದಂಗೆ. ಆಮೇಲೆ ಸುಳ್ಳು 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 ಸುಳ್ಳು. ಹಿಂದೂಗಳ ಮಂಗಲಸೂತ್ರ ತಗೊಂಡು ಮುಸ್ಲಿಂ ಕೊಡ್ತೀನಿ ಅಂತಿದ್ಯಾ ಮ್ಯಾನಿಫೆಸ್ಟೋ? ಅದಕ್ಕೆ ಯಾರೋ ಇವತ್ತು ಟ್ರಾಲ್ ಮಾಡ್ತಾ ಇದ್ರು. ಫಸ್ಟ್ ನಿನ್ನ ಹೆಂಡತಿಗೆ ಮಾಂಗಲ್ಯ ಭಾಗ್ಯ ಕೊಡಪ್ಪ ಫಸ್ಟ್, ಬೇರೆಯವ್ರಿಗೆ ಆಮೇಲೆ ನೋಡೋಣ ಅಂತ. ದ ಹಿಂದೂ ವುಮೆನ್ ಆರ್ ಕೇಪಬಲ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಮಿಸ್ಟರ್ ಮೋದಿ. ದೇ ಆರ್ ಕೇಪಬಲ್ ಆಫ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ಸ್. ನಿನ್ನಂತ ಢೋಕ್ಲಾಬಾಜ್ ಪ್ರಧಾನಿ ಏನು ಬೇಕಾಗಿಲ್ಲ. ಆಮೇಲೆ ಇವತ್ತು ಪ್ರಿಯಾಂಕಾ ಗಾಂಧಿ ನಿನ್ನೆ ಕರೆಕ್ಟ್ ಆಗಿ ಹೇಳಿದ್ರು, ನಮ್ಮ ತಾಯಿ ತನ್ನ ಮಾಂಗಲ್ಯವನ್ನು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ರು ಅಂತ. ನೀನೇನ್ ತ್ಯಾಗ ಮಾಡಿದ್ಯ ಹೇಳಪ್ಪ? ನೀನೇನ್ ತ್ಯಾಗ ಮಾಡಿದ್ಯಾ ಹೇಳು? ಈ ದೇಶಕ್ಕಾಗಿ ನೀ ಈ ದೇಶಕ್ಕಾಗಿ ನಿನ್ನ ಹೆಂಡತಿನೇ ಬಿಟ್ಬಿಟ್ಟಿದ್ಯಾ ಅಂತ ಹೇಳಿ. ಮಹಾನುಭಾವ, ನಿನ್ನ ಹೆಂಡತಿನೇ ನೋಡದೇ ಇರೋ ನಿನ್ನ ದೇಶ ಏನಪ್ಪ ನೋಡ್ಕೊಂತೀಯ ನೀನು? ಸೊ ಕಮಿಂಗ್ ಬ್ಯಾಕ್ ಟು ದ ಪಾಸಿಟಿವ್ ಸೈಡ್ಸ್, ಯಾಕೆ ನೀವು ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ 26ನೇ ತಾರೀಕು ಕರ್ನಾಟಕದ ಜನ ನೀವು ಕಾಂಗ್ರೆಸ್ಗೆ ಬೆಂಬಲಿಸಬೇಕು ಅಂದ್ರೆ, ನುಡಿದಂತೆ ನಡೆದಿದ್ದೇವೆ, ಈ ಮೋದಿ ನುಡಿದಂತೆ ನಡೆದಿಲ್ಲ. ಈ ಮೋದಿ ಬೆಂಕಿ ಹಚ್ಕೊಂತ ಹೋಗ್ತವ್ರೆ ಸಮಾಜದಲ್ಲಿ. ಈ ಬಿಜೆಪಿ, RSS ಈ ಫಾಸಿಗಳು. ನಾವು ನಮ್ಮ ಜೀವನ ಇಡೀ ಬೆಂಕಿ ನಂದಿಸುವ ಕೆಲಸ ಮಾಡಿದ್ವಿ. ನಾವು ಯಾವತ್ತೂ ಸಮಾಜದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ವಿ. ಇವತ್ತು ನಮ್ಮ ಹೃದಯ ಮಿಡಿಯುತ್ತೆ. ಯಾರನ್ನ ಕೊಲೆ ಆಗಲಿ. ಅದು ಇವತ್ತು ಬೆಂಗಳೂರಲ್ಲಿ ಒಂದು ಕೊಲೆ ನಡೆದಾಗ ಅಲ್ಲಿ ನಾವು ಹೋಗ್ಬಿಟ್ಟು ಹಿಂದೂ ನಾ ಮುಸ್ಲಿಂ ಅಂತ ನೋಡಲ್ಲ. ಒಂದು ಹೆಂಗ್ಸ್ ಕೊಲೆ ಆದ್ರೆ ಪಾಪ ನಮ್ಗೆ ಒಂಥರ ಬೇಜಾರಾಗುತ್ತೆ. ಯಾಕೆ ಈ ತರ, ಯಾಕೆ ನಮ್ಮ ಸೈಕಿಕ್ ಈ ತರ, ಯಾಕೆ ಈಗ ನಾವೆಲ್ಲನೂ ನಮ್ಮ ಕಾಲೇಜ್ ಡೇಸ್ ಅಲ್ಲೂ ಬಹಳಷ್ಟು ಲವ್ ಫೇಲ್ಯೂರ್ಸ್ ಆಗಿದೆಯಾ? ನಾವೇನು ಹೋಗ್ಬಿಟ್ಟು ಕೊಂದ್ಬಿಟ್ವಾ? ನಾವ್ಯಾರನ್ನೂ ಕೊಂದಿಲ್ಲಲ್ಲ. ವಿ ಟುಕ್ ಇಟ್ ಸ್ಪೋರ್ಟಿವ್ಲಿ. ಬಟ್ ಈ ಜನರೇಷನ್ ಹುಡುಗರು ಯಾಕೆ ಹಿಂಗ್ ಮಾಡ್ತಾವ್ರೆ ಅಂತ ನಾವು ಆ ತರ ಯೋಚನೆ ಮಾಡ್ತೀವಿ. ನಮ್ಮ ಯೋಚನೆ ಆ ಕಡೆ, ಆನ್ ದ ಸೈಕಲಾಜಿಕಲ್ ಸೈಡ್. ಯಾಕೆ ಇವ್ರಿಗೆಲ್ಲ ಮೆಡಿಕಲ್ ಹೆಲ್ಪ್ ಬೇಕಾ, ಸೈಕಲಾಜಿಕಲ್ ಹೆಲ್ಪ್ ಬೇಕಾ? ಯಾಕೆ ಈ ಹುಡುಗರು, ಒಂದು ಹುಡುಗಿ ಲವ್ ಮಾಡಿ ನನಗೆ ಬೇಡ ಅಂದ್ರೆ ಬೇಡ ಅಷ್ಟೇ, ಯಾಕೆ ಈ ಸ್ಟೇಜ್ಗೆ ಹೋಗ್ತವ್ರೆ ಅಂತ ನಮ್ಮಂಥವ್ರು ಪ್ರಜ್ಞಾವಂತರು, ಜಾತ್ಯತೀತರು ನಾವು ಇದು ಯೋಚನೆ ಮಾಡ್ತೀವಿ. ಆದರೆ ಈ ಮೋದಿ, ಬಿಜೆಪಿಗರು, RSS ಯೋಚನೆ ಏನು ಗೊತ್ತಾ? ಪ್ರಹ್ಲಾದ್ ಜೋಶಿ ಸೋಲ್ತಾ ಇದ್ರು, ಲಿಂಗಾಯತರು ಒಟ್ಟು ಸಿಗ್ತಾ ಇಲ್ಲ, ಒಳ್ಳೆ ಚಾನ್ಸ್ ಸಿಕ್ತು. ಇದನ್ನ ಲಿಂಗಾಯತರನ್ನೆಲ್ಲ ಮುಸಲ್ಮಾನರಿಗೂ ಲಿಂಗಾಯತರಿಗೂ ತಂದಿಟ್ಟು ವೋಟ್ ಗಿಟ್ಸ್ಕೊಳ್ಳೋಣ ಅಂತ ನೋಡುವ ಪಕ್ಷಕ್ಕೆ ನಾವು ಇನ್ನೇನು, ಎಲ್ಲಿ ಬೆಂಕಿ ಸಿಕ್ಕಿದ್ರೆ ಅದು ಯಾವ ಬೆಂಕಿ ಅಂತ ನೋಡಲ್ಲ, ಸಾಂಬಾರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬಿಡ್ತಾರೆ. ಇವ್ರು ಎಲ್ಲೋದ್ರೆ ಅಲ್ಲಿ ಬಿಸಿಬೇಳೆ ಬಾತ್ ರೆಡಿ ಆಗ್ಬೇಕು. ಇವ್ರಿಗೆ ಯಾರ್ದೋ ಬೋಗಣೆ ತಂದ್ಬಿಟ್ಟು ಇಟ್ಬಿಡ್ತಾರೆ. ಕಮ್ಮಿನಲ್ಲಿ ಬೋಗಣೆ ತಗೊಳ್ಳೋದು, ಬಿಸಿಬೇಳೆ ಬಾತ್ ರೆಡಿ ಮಾಡ್ಕೊಳ್ಳೋದು, ತಿನ್ನೋದು. ಎಷ್ಟು ದಿವಸ ಹಿಂಗ್ ಮಾಡ್ತಿರ್ರಿ? ಎಷ್ಟು ವರ್ಷ ಬದುಕ್ತೀರಾ ನೀವು? ಈ ತರ ದ್ವೇಷದ ಬದುಕು ಎಷ್ಟು ದಿವಸ ಬದುಕ್ತೀರಾ ಅಲ್ವಾ? ಹೋಗೋದು ಅವ್ರ ತಂದೆ ತಾಯಿಗೆಲ್ಲ ಪ್ರೇರೇಪಣೆ ಕೊಡೋದು.
ಕಾಂಗ್ರೆಸ್ ಸರ್ಕಾರ ನಾವೇನನ್ನ ಹೇಳಿರ್ತೀವ ಅವ್ನಿಗೆ ಹೋಗಿ ಕೊಲ್ಲು ಅಂತ ಹೇಳಿರ್ತೀವಿ. ಆ ದರಿದ್ರ ನನ್ನ ಕೊಂದು ನಾವೇನನ್ನ ಹೇಳಿರ್ತೀವ ಅವನಿಗೆ. ಆಸ್ ಕ್ರಿಮಿನಲ್ ಕ್ರೈಮ್ ಹ್ಯಾಸ್ ನೋ ರಿಲಿಜಿಯನ್. ಎಲ್ಲಿದೆ ಹೇಳಿ? ಯಾರನ್ನ ಹೇಳ್ತಾರ ಮಾಡು ಅಂತ? ಯಾರನ್ನ ಹೇಳ್ತಾರ? ಸೊ ನಾನೇನ್ ಹೇಳ್ತೀನಿ, ನೀವು ನಿಮ್ 24 ಗಂಟೆ ಎಲೆಕ್ಷನ್ ಹೆಂಗ್ ಗೆಲ್ಬೇಕು, ಸಮಾಜದಲ್ಲಿ ಬೆಂಕಿ ಹೆಂಗ್ ಹಚ್ಬೇಕು, ಒಬ್ರಿಗೊಬ್ರಿಗೆ ಹೆಂಗ್ ಹೊಡೆದಾಡಿಸ್ಬೇಕು, ಇದರಿಂದ ಹೊರಗೆ ಬನ್ನಿ, ಜೀವನ ಮಾಡಿ. ಆ ಜೀವನ ಒಳ್ಳೆ ಜೀವನ ಮಾಡಿ. ಲೆಟ್ ಇಟ್ ಬಿ ವಿತ್ ಎಥಿಕ್ಸ್. ಪಾಲಿಟಿಕ್ಸ್ ಮಾಡಬೇಕು, ಪಾಲಿಟಿಕ್ಸ್ ಮಾಡಬಾರ್ದು ಅಂತ ಹೇಳೋಣ, ನಾವು ಪಾಲಿಟಿಕ್ಸ್ ಮಾಡ್ತೀವಿ. ಆದ್ರೆ ಡೂ ಎಥಿಕಲ್ ಪಾಲಿಟಿಕ್ಸ್. ಡೋಂಟ್ ಡೂ ಈ ನೆಗೆಟಿವ್ ಶೇಡ್ಸ್ ಇರೋದು, ಇದು ಜಾಸ್ತಿ ದಿವಸ ನಡೆಯಲ್ಲ. ಆಯ್ತು, ಇನ್ನೊಂದು 5 ವರ್ಷ ಗೆಲ್ತೀರ, ಏನಾಗುತ್ತೆ? ಏನಾಗಲ್ಲ. ನೀವು ಇನ್ನೊಂದು 5 ವರ್ಷ ಗೆದ್ರು ಏನೂ ಆಗಲ್ಲ. ಯಾಕಂದ್ರೆ 10 ವರ್ಷದಲ್ಲಿ ಮಾಡದೇ ಇರೋನು ಇನ್ನೊಂದು 5 ವರ್ಷದಲ್ಲಿ ಏನ್ ಮಾಡ್ತಾನೆ? ಕುಣಿಯಲಾರದ ನರ್ತಕಿ ನೆಲ ಡೊಂಕು ಅಂದ್ಲಂತೆ. 10 ವರ್ಷ ಕುಣಿಯಲಾರದ ನರ್ತಕಿ 15ನೇ ವರ್ಷದಲ್ಲಿ ಕುಣಿತು ಬಿಡ್ತಾಳ? ಅದು ಈ ಸತಿ ಕಮ್ಮಿ ಸೀಟ್ಗಳು ಬರ್ತವೆ. ಕುಣಿತು ಬಿಡ್ತಾಳ ನರ್ತಕಿ? ಕುಣಿಯಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿ ಹ್ಯಾಸ್ ಫೇಲ್ಡ್. ನಾನು ಅವಾಗಲೇ ಡ್ಯೂರಿಂಗ್ ಮೈ ದಿಸ್ ಥಿಂಗ್ ಐ ಟೋಲ್ಡ್ ಯು ವೈ ಹಿ ಹ್ಯಾಸ್ ಫೇಲ್ಡ್. ಹಿ ಇಸ್ ನಾಟ್ ಎ ಟೀಮ್ ಮ್ಯಾನ್. ಒಂದು ಟೀಮ್ ಕಟ್ಟುವ ಶಕ್ತಿನೇ ಅಹಂ, ನಾನು ಎಗೋ ನನ್ನ ಬಿಟ್ಟು ಇನ್ ಯಾರಿಲ್ಲ ಅನ್ನೋ ಒಂದು ಅಹಂ ಇದೆ ಅಲ್ವಾ? ಈ ಅಹಂನೇ ತಿಂದಾಕಿರೋದವ್ರನ್ನ. ಇಫ್ ಯು ವಾಸ್ ಎ ಗುಡ್ ಟೀಮ್ ಮ್ಯಾನ್, ದೇರ್ ಆರ್ ಗುಡ್ ಪೀಪಲ್ ಇನ್ ಬಿಜೆಪಿ ಆಲ್ಸೋ. ಎಂತ ಫ್ಯಾಂಟಾಸ್ಟಿಕ್ ಗವರ್ನೆನ್ಸ್ ಕೊಟ್ರು. ವಾಜಪೇಯಿ ಯಾರನ್ನ, ಈಗ ನಾನು ವಾಜಪೇಯಿ ಯಾವತ್ತನ್ನ ಇನ್ ಮೈ ಹೋಲ್, ನೀವು ಯಾವತ್ತನ್ನ ತಗೊಳ್ಳಿ, ನಾನು ಯಾವತ್ತೂ ವಾಜಪೇಯಿ ಗವರ್ಮೆಂಟ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಪಾಲಿಟಿಕ್ಸ್ ಅಂದಮೇಲೆ ನಮ್ಮ ಪಕ್ಷ ಒಂದ್ಸತಿ ಬರುತ್ತೆ, ನಿಮ್ಮ ಪಕ್ಷ ಬರುತ್ತೆ, ಎಲ್ಲರೂ ಬರುತ್ತೆ. ಆಸ್ ಲಾಂಗ್ ಆಸ್ ದಟ್ ಗವರ್ಮೆಂಟ್ ಈಸ್ ಇನ್ಕ್ಲೂಸಿವ್ ಇನ್ ನೇಚರ್, ಸೊಸೈಟಿನ ಎಲ್ಲರನ್ನು ಜೊತೆ ಯಾರು ಬೇಡ ಅನ್ನಲ್ಲ. ಬಟ್ ಯಾವಾಗ ಸೆಕ್ಲೂಸಿವ್ ಬಿಹೇವಿಯರ್ ತೋರಿಸುತ್ತೆ ಒಂದು ಸರ್ಕಾರ, ನಾನ್ ಇನ್ಕ್ಲೂಸಿವ್ ಬಿಹೇವಿಯರ್ ತೋರಿಸುತ್ತೆ, ವೆಂಜನ್ಸ್ ತೋರಿಸುತ್ತೆ ಒಂದು ಕಮ್ಯುನಿಟಿ ಮೇಲೆ, ಒಂದು ಪ್ರಧಾನಿ ಜಾಸ್ತಿ ಮಕ್ಕಳು ಹುಟ್ಟಿಸುವ ಹೋಮು ಅಂತ ಹೇಳಿದ್ರೆ ಈಸ್ ಇ ಫಿಟ್ ಟು ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ? ಯೋಚನೆ ಮಾಡಿ, ಹಂಗ ಅನ್ಬೋದಾ? ಅಂದ್ರೆ ಹಿಂದೂಗಳಲ್ಲಿ ಯಾವುದೋ ಒಂದು ತಾಯಿ 7 ಜನ ಮಕ್ಕಳು ಹುಟ್ಟಿದ್ರೆ ಆ ಎಮ್ಮ ಮುಸಲ್ಮಾನನ? ದಟ್ ಈಸ್ ದ ಮೀನಿಂಗ್ ದಟ್ ಈಸ್ ಟೆಲ್ಲಿಂಗ್. ಸೊ ಸ್ನೇಹಿತರೆ, ನೀವೆಲ್ಲ ಯೋಚನೆ ಮಾಡಿ. ಬಿಕಾಸ್ ಅನ್ಫಾರ್ಚುನೇಟ್ಲಿ ನಮ್ಮ ಡೆಮೋಕ್ರಸಿಯಲ್ಲಿ 5 ವರ್ಷಕ್ಕೆ ಒಂದ್ಸತಿನೇ ನಮಗೆ ಸಿಗೋದು. ನಮ್ಮ ಫೋರ್ ಫಾದರ್ಸ್ ನಮ್ಮ ತರ ಸ್ವಾರ್ಥಿಗಳಾಗಿದ್ರೆ, ನನ್ನ ಜಾತಿ, ನನ್ನ ಧರ್ಮ, ಹಿಂದೂಗಳಿಗೇನೋ ಮಾಡ್ತಾರಂತಪ್ಪ, ನಾನು ಹಿಂದೂ, ನಾನು ಹಾಕ್ಬೇಕು ಓಟು, ನನ್ನ ಜಾತಿಗೆ ಏನೋ ಮಾಡ್ತಾರಂತ ನಾನು ಹಾಕ್ಬೇಕು ಅಂತ, ನಮ್ಮ ತರ ನಾವು ಶಾರ್ಟ್ ಕಟ್ಸ್ ನೋಡ್ತಾ ಇದೀವಿ. ನೆಹರು, ಗಾಂಧಿ ಇವರೆಲ್ಲರೂ ಶಾರ್ಟ್ ಕಟ್ಸ್ ನೋಡಿದ್ರೆ ನಮ್ಗೆ ನಾವು ಈ ಸ್ಥಿತಿಗೆ ಬರ್ತಾ ಇದ್ವಾ? 13 ವರ್ಷ 12 ವರ್ಷ 13 ವರ್ಷ ಜೈಲಲ್ಲಿದ್ರು. ಗಾಂಧಿ ಅಂತೂ ಈ ಫಾಸಿವಾದಿಗಳ ಕೈಯಲ್ಲಿ, ಕಮ್ಯುನಲ್ ಫಾಸಿವಾದಿಗಳ ಕೈಯಲ್ಲಿ, ಗೋಡ್ಸೆ ಅಂತ ದರಿದ್ರರ ಕೈಯಲ್ಲಿ ಗುಂಡೇಟ್ ತಿಂದು ಸತ್ತ ಅಲ್ವಾ? ರಾಹುಲ್ ಗಾಂಧಿ ಹಾಕ್ಸತ್ರು, ರಾಜೀವ್ ಗಾಂಧಿ ಹಾಕ್ಸತ್ರು, ಇಂದಿರಾ ಗಾಂಧಿ ಹಾಕ್ಸತ್ರು ಅಲ್ವಾ? ಈ ಪಾರ್ಟಿಯ ಯಾರು ಲೀಡರ್ಸ್ ಇದಾರಲ್ವ, ದೇ ಕಾಂಟ್ರಿಬ್ಯೂಟೆಡ್ ಟು ದಿಸ್, ದೇ ಲೇಡ್ ದರ್ ಲೈಫ್ಸ್ ಫಾರ್ ದಿಸ್ ನೇಷನ್. ಇದು ಯಾವ ಬಿಜೆಪಿಗರು ಹೇಳಕ್ ಸಾಧ್ಯನೇ ಇಲ್ಲ. ಆಮೇಲೆ ಕನ್ನಡಿಗರಿಗೆ ಮೋಸ ಮಾಡಿದಾರ್ರಿ. ಯಾಕೆ ಹಾಕ್ಬೇಕು ನಾವು ಓಟು? ಒಂದು ಸದೃಢ, ಮೊನ್ನೆ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ನೋ ಸ್ಟೇಟ್ ಇನ್ ದಿಸ್ ಹೋಲ್ ಕಂಟ್ರಿ, ನಮ್ಮ ಬಡ್ಜೆಟಿನ 70-80% ರೆವಿನ್ಯೂಸ್ ಆರ್ ಜನರೇಟೆಡ್ ಬೈ ದ ಸ್ಟೇಟ್ ಅಲೋನ್. 70%. ಅಂದ್ರೆ ಸೆಕೆಂಡರಿ, ದ ಅದರ್ ವೇ ಆಫ್ ಲುಕಿಂಗ್ ಅಟ್ ದ ಥಿಂಗ್ ಈಸ್, ಇಫ್ ವಿ ಆರ್ ನಾಟ್, ನಾವು ಸೆಂಟರ್ಗೆ ಏನು ಕೊಡಬೇಕಾಗಿಲ್ಲ ಅಂದ್ರೆ, ನಾವು ಪ್ರೊಡ್ಯೂಸ್ ಮಾಡಿರೋ ದುಡ್ಡು ನಮ್ಗೆ ಬೇಕಾದಷ್ಟು ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಸೆಂಟರ್. For every 100 rupees that we give, we are getting only 13 rupees. 87 rupees we are giving to you. Indirectly, we are sponsoring so many states. And ನೀವು ನಮಗೆ ಏನ್ ಹೇಳ್ತೀರಾ? ನೀವು shamelessly you have not even released
ಫಂಡ್ಸ್ ಫಾರ್ ಒನ್ ಆಫ್ ದ ವರ್ಸ್ಟ್ ಡ್ರಾಟ್ ನಮ್ಮ ಫಾರ್ಮರ್ಸ್. ನಿಮ್ಗೆ ನೈತಿಕತೆನೇ ಇಲ್ಲ. ಯಾವ ಮುಖ ಇಟ್ಕೊಂಡು ಬರ್ತೀರಾ? ಆ ಅಮಿತ್ ಶಾಗೆ ಆಕ್ಚುಲಿ ಯಾವ ಮುಖ ಇಟ್ಕೊಂಡು ನಿಮ್ಮ ಅಮಿತ್ ಶಾ ಇವತ್ತು ಬೆಂಗಳೂರಿಗೆ ಬಂದ್ಬಿಟ್ಟು ರೋಡ್ ಶೋ ಮಾಡ್ತಾರೆ? ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇವತ್ತು ಛೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಗೊತ್ತಾ ಇವ್ರಿಗೆ? ಇದೇ ಮೋದಿ ಚೀಫ್ ಮಿನಿಸ್ಟರ್ ಇದ್ದಾಗ ಕೋಆಪರೇಟಿವ್ ಫೆಡರಲಿಸಂ ಅಂತ ಇದೆ. ಇವಾಗ ಪ್ರಧಾನಿ ಆದ ತಕ್ಷಣ ಕೋಆಪರೇಟಿವ್ ಫೆಡರಲಿಸಂ ಎಲ್ಲೋಯ್ತು ಮೋದಿಗಳೇ? ಅಹಂ ಬಂದ್ಬಿಡ್ತಲ್ವಾ, ಅಹಂ ನಾನೇ ಅನ್ನೋದು ಬಂದ್ಬಿಡ್ತು. ಒಂದ್ ಕಡೆ ಎಲ್ಲ ರಿಸೋರ್ಸಸ್ ಯು ಆರ್ ಲೂಟಿಂಗ್. ಅಂಡರ್ಸ್ಟ್ಯಾಂಡ್, ದರ್ ಇಸ್ ಅನ್ ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್. ನಮ್ದು ಹೆಂಗಿದೆ ಅಂದ್ರೆ ನಿಯರ್ಲಿ 60% of the total revenues collected in this country is collected by the center. Okay, understand this. 60% of the total revenues are collected by the center, and only 40% of the revenues are collected by the state after the sales tax and all is removed. Okay, point number one. When it comes to expenditure, okay, when expenditure bandaga 60% of their expenditure is done by the states, only 40% is done by the center. The imbalance enide, while the revenue is concerned, states collect only 40% or 37%, in fact, not 40%, 37%. And when it comes to the expenditure, 63% the states spend. The difference has to come through devolution of states. Devolution pool in the barbek namge. ಆದ್ರೆ ಈ ಮೋದಿ ಎಂತ ಮೋಸ ಮಾಡಿದಾರೆ ಗೊತ್ತಾ? ಪಾಪ ಈ ಹಳ್ಳಿಯಲ್ಲಿರೋರಿಗೆ ಇದು ಗೊತ್ತಾಗುತ್ತಾ? ಡು ಯು ನೋ ವಾಟ್ ದಿಸ್ ಗೈ ಹ್ಯಾಸ್ ಡನ್? ದೇರ್ ಆರ್ ಸಮಥಿಂಗ್ ಕಾಲ್ಡ್ ಸೆಸ್ ಅಂಡ್ ಸರ್ಚಾರ್ಜ್. ಸೆಸ್ ಅಂಡ್ ಸರ್ಚಾರ್ಜ್ ಅಂದ್ರೆ ಆನ್ ದ ಟ್ಯಾಕ್ಸ್ ಅಲ್ಲಿ ಸೆಸ್ ಅಂಡ್ ಸರ್ಚಾರ್ಜ್ ಹಾಕೋದು. ಇಟ್ ವಿಲ್ ನಾಟ್ ಗೋ ಇನ್ ಟು ದ ಡಿವಿಸಿವ್ ಪೂಲ್. ಇದು 7-8% ಇರೋದು ಇವತ್ತು ಇಟ್ ಹಸ್ ಗಾನ್ ಅಪ್ ಟು 18 to 20%. ಅಂದ್ರೆ 20% ಆಫ್ ದ ಟೋಟಲ್ ರೆವೆನ್ಯೂ ಕಲೆಕ್ಟೆಡ್ ಬೈ ದ ಸೆಂಟರ್ ಡಸಂಟ್ ಗೋ ಇನ್ ಟು ದ ಡೆವಲ್ಯೂಷನ್ ಪೂಲ್. ಅಂದ್ರೆ ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. 50 lakh crore ನಾವು ಕಲೆಕ್ಟ್ ಮಾಡಿದ್ರೆ ಸೆಂಟರ್ ರಫ್ಲಿ ಕೊಡೋದು, ಅಪ್ರಾಕ್ಸಿಮೇಟ್ ಹೇಳ್ತಾ ಇದೀನಿ, ಇಟ್ಸ್ ಹೈಪೋಥೆಟಿಕಲ್ ಫಿಗರ್. 20% of 50 lakhs, that means 10 lakh crore doesn't go into the pool. When 10 lakhs doesn't go into the pool, 40% in the devolution of tax that they have to give to the states, 40% ಬರೋದೇ ಇಲ್ಲ. ಅಂದ್ರೆ 4 ಲಕ್ಷ ಕೋಟಿ ಸ್ಟೇಟ್ಸ್ ಬರೋದೇ ಇಲ್ಲ. ಆ 4 ಲಕ್ಷ ಕೋಟಿ ಲೂಟಿ ಹೊಡೆದ್ಬಿಟ್ಟು ಮೋದಿ ಎಲ್ಲ ಮೋದಿ ಸೀಲ್ ಹೊಡೆದ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ, ನಾನು ಮಲೆ ಕೊಡ್ತಾ ಇದ್ದೀನಿ, ನಾನು ಇದು ಕೊಡ್ತಾ ಇದ್ದೀನಿ ಅಂತ ನೀನು ಮೋಸ ಮಾಡ್ತಾ ಇದೀಯ ಸ್ಟೇಟ್ಸ್ಗೆ. ನೀನು ಸ್ಟೇಟ್ಸ್ಗೆ ಮೋಸ ಮಾಡ್ಬಿಟ್ಟು ಆ ದುಡ್ಡು ಸೆಂಟ್ರಲೈಸ್ ಮಾಡ್ಕೊಂಡು ಅದನ್ನ ಮತ್ತೆ ಕೊಟ್ಬಿಟ್ಟು ಮೋದಿ ಸೀಲ್ ಹಾಕ್ಬಿಟ್ಟು ಕೊಡ್ತಾ ಇದೆಯಾ? ಇದು ಯಾವ ಪುರುಷಾರ್ಥಕ್ಕಾಗಿ ಅಲ್ವಾ? ಚೆನ್ನಾಗಿ ಗೊತ್ತಿಲ್ಲ. ದ ರೂರಲ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದೀಸ್ ನೈಸಿಟೀಸ್. ಇದೇ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಹೇಳಿದಾನೆ, ಪರಕಾಲ ಪ್ರಭಾಕರ್ ಅಂತ. ಈಸ್ ಎ ಗ್ರೇಟ್ ಎಕನಾಮಿಸ್ಟ್. ಹಿಸ್ ಫಾದರ್ ವಾಸ್ ಎ ಕಾಂಗ್ರೆಸ್ ಮಿನಿಸ್ಟರ್. ಸೊ ಅವ್ರು ಹೇಳಿದ್ದಾರೆ, ಗ್ರೇಟ್ ಎಕನಾಮಿಸ್ಟ್ ಲೈಕ್ ರಾಜನ್ ಏನವರು ಅವರೆಲ್ಲ ಹೇಳಿದ್ದಾರೆ. ಸೊ ಆನ್ ಆಲ್ ಫ್ರಂಟ್ಸ್, ಆನ್ ಸೋಷಿಯಲ್ ಫ್ರಂಟ್, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹೋಗ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನೆಲ್ಲ ಸರಿಯಾಗಿ ಮಾಡಿದಾರ? ಇವತ್ತು ನೋಡಿ ಎಲೆಕ್ಷನ್ ಕಮಿಷನ್ ಸ್ಥಿತಿಗತಿ ನೋಡಿ ಏನ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಪ್ರಧಾನಿ ಮಂತ್ರಿ ಆ ಬಾಡಿಯಲ್ಲಿರಲಿ, ಲೀಡರ್ ಆಫ್ ಅಪೋಸಿಷನ್ ಇರಲಿ, ಒಂದು ಥರ್ಡ್ ಪಾರ್ಟಿ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೇರ್ಬಿಟ್ಟು ಎಲೆಕ್ಷನ್ ಕಮಿಷನರ್ನ ಸೆಲೆಕ್ಟ್ ಮಾಡ್ರಪ್ಪ, ಅದರಿಂದ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೆಯುತ್ತೆ ಅಂದ್ರೆ ಇವ್ರು ಏನ್ ಮಾಡಿದ್ರು ಗೊತ್ತಾ? ಚೀಫ್ ಜಸ್ಟಿಸ್ ನ ತೆಗೆದಾಕ್ಬಿಟ್ಟು ಅಮಿತ್ ಶಾನ ಹಾಕೊಂಡವ್ರು. ಈ ಮಹಾನ್ ಇವ್ರಿಗೆ ಯಾರು ಬೇಕೋ ಅವ್ರನ್ನ. ಸೊ ಅಮಿತ್ ಶಾ ಮೋದಿ ಸೆಲೆಕ್ಟ್ ಮಾಡಿರೋ ಎಲೆಕ್ಷನ್ ಕಮಿಷನ್ ನಿಮ್ಗೆ ಫೇರ್ ಆಗಿರ್ತಾರ? ಇವತ್ತು ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಏನ್ ಹೇಳುತ್ತೆ ಗೊತ್ತಾ? ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್, ಆನ್ ದ ಬೇಸಿಸ್ ಆಫ್ ರಿಲಿಜನ್, ನೀನ್ ಯಾರನ್ನ ಹೀಲಾಯಿಸಬಾರ್ದು ಓಟ್ಗಾಗಿ ಅಂತಾರೆ. ಅದೇ ಈ ಪ್ರಧಾನಿ ಏನ್ ಮಾಡಿದಾರೆ ಮೊನ್ನೆ? ಜಾಸ್ತಿ ಚಿಲ್ಡ್ರನ್ ಪ್ರೊಡ್ಯೂಸ್ ಮಾಡೋ ಒಂದು ಕಮ್ಯುನಿಟಿ ಅಂತ ಮುಸಲ್ಮಾನ್ ಹೇಳ್ತಾರೆ. ಇದು ನ್ಯಾಯನಾ? ಇಸ್ ಇಟ್ ನಾಟ್ ಎ ಪೋಲ್ ವೈಲೇಷನ್? ಡಸ್ ದ ಎಲೆಕ್ಷನ್ ಕಮಿಷನ್ ಹ್ಯಾವ್ ದ ಸ್ಪೈನ್ ಟು ಕ್ವೆಶ್ಚನ್ ಹಿಮ್? ನೋ. ಎಲ್ಲ ಕಥೆನೂ ಮುಗಿದೋಗ್ಬಿಟ್ಟಿದೆ. ರಾಜ್ಯಾಂಗದ ಕತೆ ಮುಗಿದೋಗಿದೆ, ಶಾಸಕಾಂಗದ ಕತೆ ಮುಗಿದೋಗಿದೆ, ನ್ಯಾಯಾಂಗದ ಕತೆ ಮುಗಿದೋಗಿದೆ. ಮೋದಿ ಮೀಡಿಯಾ ಅಂತೂ ಮುಗಿದೋಗಿದೆ. ಮಾಧ್ಯಮದ ಕತೆ ಮುಗಿದೋಗಿದೆ. ಇನ್ನು ಮಾಧ್ಯಮ ಏನನ್ನ ಬದುಕಬೇಕು ಅಂದ್ರೆ ಈ ದರಿದ್ರ ಸರ್ಕಾರ ಹೋದ್ರೇನೆ ಬದುಕೋದು. ಅದಕ್ಕೂ ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ಇದೆ ದಟ್ ವಿ ವಿಲ್ ಬ್ರಿಂಗ್ ಬ್ಯಾಕ್ ದ ಗೋಲ್ಡನ್ ಏಜ್ ಆಫ್ ಮೀಡಿಯಾ ಅಂತ. ನಾವೆಲ್ಲ ಸ್ಟೂಡೆಂಟ್ಸ್ ಆದಾಗ ಬೋಫೋರ್ಸ್ ಆ ಟೈಮಲ್ಲಿ ಏನಿತ್ತಾ? ಪ್ರೈವೇಟ್ ಮೀಡಿಯಾ ಇತ್ತಾ? ದ ಇಂಡಿಯನ್ ಎಕ್ಸ್ಪ್ರೆಸ್, ದ ಹಿಂದೂ, ಗೋಯಂಕಾಸ್, ಇವರೆಲ್ಲ ಎಷ್ಟು, ಹೌ ಮಚ್ ದೇ ಡಿಡ್?
ನಾವು ಇವ್ರ ತರ ಮಾಡಿದ್ರೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಖರೀದಿ ಮಾಡ್ಬಿಡ್ತಾ ಇದ್ವಲ್ಲ, ನಾವು ಮಾಡಿದ್ವಾ ಆ ತರ? ನಿಮ್ ತರ ಎಲ್ಲ ಮೀಡಿಯಾನ ಕೊಂಡ್ಕೊಂಡ್ಬಿಟ್ಟಿದಾರ. Media doesn't have strength to question him. And for the first time in the annals of Indian history, I have seen a media which is questioning opposition. Opposition question ಮಾಡ್ತಾರೆ, ರಾಹುಲ್ ಗಾಂಧಿ ಕ್ವಶನ್ ಮಾಡ್ತಾರೆ, ಕಾಂಗ್ರೆಸ್ ಕ್ವಶನ್ ಮಾಡ್ತಾರೆ. ಸೊ ಸ್ನೇಹಿತರೆ, ಎವ್ರಿಥಿಂಗ್ ಈಸ್ ಲಾಸ್ಟ್. ಆಲ್ ದ ಕಾನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ಸ್ ಆಫ್ ಗಾನ್ ಫಾರ್ ಎ ಟಾಸ್. ಅಂಡ್ ಒಂದು ಪ್ರಜಾಪ್ರಭುತ್ವದ ಸ್ಟೇಕ್ ಹೋಲ್ಡರ್ಸ್ ಯಾರು ಗೊತ್ತಾ? ನಾವು ವಿ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ಎ ಡೆಮೋಕ್ರಸಿ. ಅಂಡ್ ವೆನ್ the executive fails, when the judiciary fails, when the ಶಾಸಕಾಂಗನು ಫೇಲ್ ಆದಾಗ 4ನೇ ಅಂಗ ನಾವು ಕೊಟ್ವಿ ಇವ್ರಿಗೆ, 4ನೇ ಅಂಗಪ್ಪ ನೀವು ಅಂತ ಮೀಡಿಯಾ ಅವರು ಫೇಲ್ ಆದಾಗ it's time we take back into our hands through our vote on 26th. ಕರ್ನಾಟಕದ ಜನತೆಗೆ ಹೇಳ್ತೀವಿ, ನೀವೆಲ್ಲರೂ ಈ ಬಿಜೆಪಿಗೆ ಒದ್ದೋಡಿಸಿ ಒಂದು ಓಟು ಹಾಕ್ಬಾರ್ದು. And especially all the communities, Dalitru, Musalmanru, OBC, people at the receiving end, those communities, ನೀವು ಭ್ರಮೆಯಲ್ಲಿರಬೇಡಿ. ಆ ಬಿಜೆಪಿ ನಿಮ್ಮ ಮನೆ ಆಗಲು ಸಾಧ್ಯನೇ ಇಲ್ಲ, ಅದು ಬಾಡಿಗೆ ಮನೆ ನಿಮ್ದು. ಆ ಓನರ್ಗಳು ಒದ್ದೋಡಿಸ್ತಾರೆ ನಿಮ್ಗೆ ಅದು ಡೂಪ್ಲಿಕೇಟ್ ಖಾತಾ ಇದ್ದಂಗೆ, ಅದು ಬಿ ಖಾತಾ, ಎ ಖಾತಾ ಅಲ್ವೇ ಅಲ್ಲ, ಒದ್ದೋಡಿಸ್ತಾರೆ ನಿಮ್ಮನ್ನು. ದಯವಿಟ್ಟು ಹೊರಗೆ ಬನ್ನಿ, ಯೋಗ್ಯವಾಗಿ ಓಟ್ ಹಾಕಿ. ಇಲ್ಲಾಂದ್ರೆ ನಿಮ್ಮ ಮಕ್ಕಳಿದಾರಲ್ವಾ, ನಿಮ್ಮ ಮಕ್ಕಳು ಇವಾಗ ಯಾರು ಮಕ್ಕಳು ಇರ್ತಾರಲ್ವಾ, ಅವಾಗ ಕ್ವಶನ್ ಮಾಡ್ತಾರೆ, ನಿದ್ದೆ ಮಾಡ್ತಾ ಇದ್ದೇನಯ್ಯ ನೀನು ಸತ್ಯಪ್ರಕಾಶ, ನಿದ್ದೆ ಮಾಡ್ತಾ ಇದ್ದ? ನೀನ್ ನಿದ್ದೆ ಮಾಡಿದಕ್ಕೆ ಇವತ್ತು ನಮ್ಗೆ ಡೆಮೋಕ್ರಸಿ ಇಲ್ಲ, ಏನ್ ಮಾಡ್ತೀಯಾ ಅಂತಾರೆ ಅಲ್ವಾ? ನಮ್ಗೆ ಡೆಮೋಕ್ರಸಿ ಸಿಕ್ತಲ್ವಾ? ನಮ್ಮಪ್ಪಂದ್ರು ನಮ್ಮಮ್ಮಂದ್ರು ಫೈಟ್ ಮಾಡಿ ಇಂಥ ಫಾಸಿವಾದಿಗಳಿಗೆ ವಿ ಹ್ಯಾವ್ ಟು ಸಲ್ಯೂಟ್ ಅವರ್ ಫಾದರ್ಸ್ ಅಂಡ್ ಮದರ್ಸ್. ದೇ ನೆವರ್ ಗೇವ್ ಎ ಚಾನ್ಸ್ ಟು ಎ ಫ್ಯಾಸಿಸ್ಟ್ ಲೈಕ್ ಮೋದಿ. Even though they brought BJP into power, they brought a moderate into power. ಒಂದು ವಾಜಪೇಯಿ ತಂದ್ರು, ಇಂಥ ಫಾಸಿವಾದಿನ ತಂದಿಲ್ಲ. ವಾಜಪೇಯಿ ವಾಸ್ ನಾಟ್ ಎ ಫ್ಯಾಸಿಸ್ಟ್. ಸೊ ಅವ್ರಿಗಿರೋ ಪರಿಜ್ಞಾನ, ಅವ್ರಿಗಿರೋ ಪ್ರಜ್ಞಾವಂತಿಕೆ, ಅವ್ರಿಗಿರೋ ಬುದ್ಧಿವಂತಿಕೆ ನಮ್ಗೆ ಹಾಕಿಲ್ಲ ಅಲ್ವಾ? ಸೊ ವಿ ಆರ್, ನಾನು ಅವಾಗಲೇ ಹೇಳಿದೆ, ನಮ್ಮ ಯೋಗ್ಯತೆ ತಕ್ಕಂತೆ ನಮಗೆ ಸರ್ಕಾರಗಳು ಸಿಗ್ತವೆ. ವಿ ಗೆಟ್ ದ ಗವರ್ನಮೆಂಟ್ಸ್ ದಟ್ ವಿ ಡಿಸರ್ವ್ ಅಂತ. ಇಟ್ಸ್ ಅಪ್ ಟು ಯು. ಇಫ್ ಫಾರ್ ಎಕ್ಸಾಂಪಲ್ ಐ ಫೇಲ್, ಇಫ್ ಬಿಜೆಪಿ ಕಮ್ಸ್ ಬ್ಯಾಕ್ ಟು ಪವರ್, ನನ್ನ ಯೋಗ್ಯತೆ ತಕ್ಕಂತೆ ನನಗೆ ಸಿಕ್ಕಿದೆ ಸರ್ಕಾರ. ಯಾಕಂದ್ರೆ ನನ್ನ ಪಕ್ಷ ನಾನು ಸರಿಯಾಗಿ ಕೆಲಸ ಮಾಡಿಲ್ಲ, ಅದಕ್ಕೆ ಸಿಕ್ಕಿದೆ. ಯಾರ್ಯಾರು ಓಟು ಹಾಕದೆ ಸುಮ್ಮನೆ ಕೂರ್ತಾರೆ, ಅವ್ರು ಓಟ್ ಹಾಕೋಕೆ ಹೋಗಿಲ್ಲ, ಅದಕ್ಕೆ ಅವ್ರಿಗೆ ಯೋಗ್ಯತೆ ತಕ್ಕಂತೆ ಅವ್ರಿಗೆ ಓಟ್ಗಳು ಸಿಗ್ತದೆ. ಬಿಜೆಪಿಗರು ಯಾರು ಬಿಜೆಪಿ ಕೋಟ್ ಹಾಕಿದ್ರೆ ಅವ್ರ ಯೋಗ್ಯತೆ ತಕ್ಕಂತೆ ಅವ್ರಿಗೆ ಸರ್ಕಾರಗಳು ಸಿಗ್ತವೆ. ಅದಕ್ಕೆ ನಿಮಗೆ ಇದು ಯೋಗ್ಯವಿಲ್ಲದ ಸರ್ಕಾರ ಅಂತ ಅನ್ಸಿದ್ರೆ, ನಮ್ಮ ಯೋಗ್ಯತೆ ತಕ್ಕಂತೆ ನಮಗೆ ಯೋಗ್ಯ ಸರ್ಕಾರ ಬರಬೇಕಂದ್ರೆ ನೀವು ಯೋಗ್ಯವಾಗಿ ಓಟ್ ಥಿಂಕ್ ಮಾಡಿ. ನಾನೇನು ನನ್ನ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳ. ಯು ಟೇಕ್ ಎ ಪೆನ್ ಅಂಡ್ ಪೇಪರ್, ಲುಕ್, ನಮ್ಮ ಸಾಮಾಜಿಕ ಸ್ಥಿತಿ ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ ಅಷ್ಟೇ. 4-5 ಹೇಳ್ತೀನಿ. ಹೌ ವಾಸ್ ದ ಸೋಷಿಯಲ್ ಫ್ಯಾಬ್ರಿಕ್ ಆಫ್ ದಿಸ್ ನೇಷನ್ 10 years ಬ್ಯಾಕ್ ಅಂಡ್ ಹೌ ಇಸ್ ಇಟ್ ನೌ? ಇವತ್ತು ಸ್ಕೂಲಲ್ಲಿ ಡಿಸ್ಕಷನ್ಸ್ ನಡೀತದೆ. ಚಿಕ್ಕ ಹುಡುಗರು, ಅವನು ಮುಸಲ್ಮಾನ, ಅವನು ನನ್ನ ಟೈಮಲ್ಲಿ ಅವೆಲ್ಲ ಇರಲಿಲ್ಲ. ನನ್ನ ಕಾಲೇಜ್ ಲೈಫಲ್ಲೂ ಇರಲಿಲ್ಲ. ನಾನು ಕಾಲೇಜ್ ಲೈಫಲ್ಲಿ ನಾನು ಚುನಾವಣೆಗಳು ಮಾಡುವಾಗ ನಾನು ಒಂದು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿ ನನಗೆ ಎಲ್ಲ ಸಮುದಾಯಗಳ ಓಟ್ ಸಿಗ್ತಾ ಇತ್ತು. ನನಗೆ ಹಿಂದೂ ಓಟ್ ಸಿಗ್ತಾ ಇತ್ತು, ಮುಸಲ್ಮಾನ್ ಓಟ್ ಸಿಗ್ತಾ ಇತ್ತು. ನಾವು ಕ್ರಿಶ್ಚಿಯನ್ ಸೆಮಿನರಿಗೆ ಹೋಗ್ಬಿಟ್ಟು ಓಟ್ ಕೇಳ್ಬಿಟ್ಟು ಫಾದರ್ಗಳ ಥರನೂ ಓಟ್ ಹಾಕಿಸ್ಕೊಳ್ತಾ ಇದ್ವಿ. ನನ್ನ ಟೈಮಲ್ಲಿ ಈ ದರಿದ್ರ ಯಾವತ್ತೂ ಇರಲಿಲ್ಲ. ನಮ್ಮ ಕಾಲೇಜಲ್ಲೂ ಇರಲಿಲ್ಲ, ನಾನು ಓದುವ ಸ್ಕೂಲಲ್ಲೂ ಇರಲಿಲ್ಲ. ಆ ದರಿದ್ರಗಳು ಇವಾಗ ಸ್ಟಾರ್ಟ್ ಆಗಿದೆ. ಈ ದರಿದ್ರ ಇವಾಗ ಅದಕ್ಕೆ ನಮ್ಮಂತವ್ರಿಗೆ ಬೇಜಾರು ಎಲ್ಲಾಗುತ್ತೆ ಅಂದ್ರೆ ಈ ದರಿದ್ರ. ನಾನು ಬರೀ ಹಿಂದೂಗಳಲ್ಲಿದೆ ಅಂತ ಹೇಳಲ್ಲ, 2 ಕಡೆ ಇರೋ ದರಿದ್ರದ ಬಗ್ಗೆ ಮಾತಾಡ್ತೀನಿ. ಕೋಮುವಾದಿಗಳು 2 ಕಡೆ ಇದ್ದಾರೆ. ನಾನು 2 ಕಡೆ ಇರೋ ಕೋಮುವಾದಿಗಳ ಬಗ್ಗೆ ಮಾತಾಡೋದು ಇದ್ದಾರೆ, ನಮ್ಮ ಅಕ್ಕಪಕ್ಕಲ್ಲೇ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಂತ ಕೋಮುವಾದಿಗಳನ್ನ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಒನ್ ಫೈನ್ ಡೇ ದೇ ವಿಲ್ ರಿಯಲೈಸ್. ನಾನು ನಿಮ್ಗೊಂದು ಒಳ್ಳೆ ಸ್ಟೋರಿ ಹೇಳ್ತೀನಿ. ಈ RSS ಚೀಫ್ ಒಬ್ಬರು ಇದ್ರು, ಸುದರ್ಶನ್ ಅಂತ. ಓಕೆ, ಡ್ಯೂರಿಂಗ್ ಹಿಸ್ ಲೇಟರ್ ಇಯರ್ಸ್, ಓಕೆ, ಅವ್ರಿಗೆ ಸ್ವಲ್ಪ ರಿಯಲೈಸೇಷನ್ ಆಯಿತು ಅವ್ರು ಮಾಡಿರೋ ಕೆಟ್ಟ ಕೆಲಸಗಳೆಲ್ಲ, ಅಯ್ಯೋ ನಾನು ಮಾಡಿರೋದು ತಪ್ಪಲ್ಲ ಅಂತ ಅನಿಸ್ತು ಅವ್ರಿಗೆ. ಅಂಡ್ ದಿಸ್ ಈಸ್ ಸಮ್ವೇರ್ ಅಟ್ 2000 ಆಡ್ ಆ ಟೈಮಲ್ಲಿ 2000 ಇನ್ ಮೈಸೂರು. ಈ ವಯ್ಯ ಯಾರಿಗೂ ಗೊತ್ತಿಲ್ಲ, ಈ ವಯ್ಯ ಸುದರ್ಶನ್ ಅಂತ. ಈಸ್ ಎ ರೆಸಿಡೆಂಟ್ ಆಫ್, ಅವರ ಅಕ್ಕನೋ ಯಾರೋ ಇದ್ರಂತಲ್ಲಿ.
ಸೊ ಅವ್ರು ಬಂದ್ಬಿಟ್ಟು ಹಿ ಯೂಸ್ ಟು ಗೋ ಟು ಎ ಮಾಸ್ಕ್ ಇನ್ ಉದಯಗಿರಿನೋ ಎಲ್ಲೋ ಹೋಗ್ಬಿಟ್ಟು ಅಲ್ಲಿರೋ ಮುಸಲ್ಮಾನರಿಗೆಲ್ಲ ಚೆನ್ನಾಗಿ ಮಾತಾಡೋರಂತೆ, ಚೆನ್ನಾಗಿ ಇಲ್ಲ ಸಾರಿ ಓದುವುದು ಎಲ್ಲ ಮಾಡ್ತಾ ಇದ್ರು. ಇದು ಗೊತ್ತಾಗ್ಬಿಟ್ಟು RSS ಅವ್ರು ಬಂದ್ಬಿಟ್ಟು ಎತ್ತಾಕೊಂಡು ಹೋಗ್ಬಿಡ್ತಾರೆ ಅವ್ರನ್ನ. ಅರ್ಥ ಆಯ್ತಾ? ದಟ್ ಮೀನ್ಸ್ ಎಂಥ ಖಟ್ಗನ್ಗೂ ಓಕೆ ಅದು ಲಾಸ್ಟ್ಗೆ ಒಂದು ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ. ಓಕೆ ನಾನು ಮಾಡ್ತಾರೆ ಸರಿನಾ? ನಮ್ಮೆಲ್ಲರಿಗೂ ಕಾನ್ಷಿಯನ್ಸ್ ಇರುತ್ತಲ್ವಾ, ಆ ಕಾನ್ಷಿಯನ್ಸ್ ಪ್ರಿಕ್ ಆಗ್ತಾ ಇರುತ್ತೆ, ನಾನು ಮಾಡ್ತಾರೆ ಸರಿ. ನನ್ನ ಕಾನ್ಷಿಯನ್ಸ್ ಕ್ಲಿಯರ್ ಇದೆ, ನಾನು ಯಾವತ್ತೂ ಕೋಮವಾದಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಕೋಮವಾದಿತನ ಮಾಡೋದೇ ಇಲ್ಲ. ಸೊ ನನ್ನ ಕಾನ್ಷಿಯನ್ಸ್ ಕ್ಲಿಯರ್ ಇದೆ. ಅದು ಬಹಳಷ್ಟು ಬೇರೆಯವ್ರ ಕಾನ್ಷಿಯನ್ಸ್ ಕ್ಲಿಯರ್ ಇದೆಯಾ ನೀವು ತಿಳ್ಕೊಳ್ಳಿ. ಸುದರ್ಶನ್ ತರ ಹೆಂಗೂ ಒಂದು ದಿವಸ ಬರುತ್ತೆ, ಯು ವಿಲ್ ಕಮ್ ಟು ನೋ, ಅಯ್ಯೋ ನಾನು ಮಾಡಿದ ತಪ್ಪಾಯ್ತಲ್ವಾ. ನಾನು ನನ್ನ ಫೈನಲ್ ಟೈಮ್ ಬಂದಾಗ ನಾನೇನು ಅಪ್ಲಿಕೇಶನ್ ಹಾಕಿ ಬಂದೆ, ನಾನು ಹಿಂದೂ ಆಗಿ ಹುಟ್ಟಬೇಕು, ನಾನು ಮುಸಲ್ಮಾನ್ ಆಗಿ ಹುಟ್ಟಬೇಕು, ನಾನು ಕ್ರೈಸ್ತ ಆಗಿ ಹುಟ್ಟಬೇಕು. ಇಟ್ಸ್ ಬೈ ಚಾನ್ಸ್. ಅಂಡ್ ಐ ಆಮ್ ಎ ಹಿಂದೂ ಜಸ್ಟ್ ಬಿಕಾಸ್ ಮೈ ಪೇರೆಂಟ್ಸ್ ಆರ್ ಇದು ಈ ರಿಲಿಜಿಯನ್ನ ಕಲ್ಚರ್ ಆಗಿ ತಗೊಂಡಿದ್ದಾರೆ ಅಷ್ಟೇ ಅಲ್ವಾ. ನಾ ನಾಳೆ ಬೆಳಿಗ್ಗೆ ಹುಟ್ಟಿದ ತಕ್ಷಣ, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಹುಟ್ಟಿದ ತಕ್ಷಣ ಬೇಬೀಸ್ನ ಮಿಸ್ ಮಾಡಿದ್ರು ಅನ್ಕೊಳ್ಳಿ ಹಾಸ್ಪಿಟಲ್, ಹಿಂದೂ ಮುಸ್ಲಿಂ ಅಲ್ಲಿ ಈ ಕಡೆ ಹಾಕಿದ್ರು ಅನ್ಕೊಳ್ಳಿ, ಎಷ್ಟು ಜನ ಆಗಿದ್ದಾರೆ ಗೊತ್ತಾದ್ರು. ಸೊ ಅವ್ರದ್ದು ಯಾವ ರಿಲಿಜಿಯನ್ ಅಲ್ವಾ? ಈಗ ನಂದು ಇಂಟರ್ ಕ್ಯಾಸ್ಟ್ ಮೇಲೆ. ಸೊ ನನ್ನ ಮಕ್ಕಳು ಯಾವ ಕ್ಯಾಸ್ಟಿಗೆ ಬಿಲಾಂಗ್ ಆಗ್ತಾರೆ ಹೇಳಿ, ಯಾವ ಕ್ಯಾಸ್ಟಿಗೆ ಬಿಲಾಂಗ್? ಸೊ ಸಿಮಿಲರ್, ಇಂಟರ್ ರಿಲಿಜಿಯನ್ ಸಿಮಿಲರ್. ಯಾವ ರಿಲಿಜಿಯನ್? ಸೊ ದ್ವೇಷ ಇಟ್ಕೋಬೇಡಿ, ನಿಮ್ಮ ರಿಲಿಜಿಯನ್ ನೀವು ಪ್ರಾಕ್ಟೀಸ್ ಮಾಡಿ. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ನಮ್ಮ ಕಲ್ಚರ್, ನಮ್ಮ ಎಥೋಸ್ನ ನಾವು ಫಾಲೋ ಮಾಡಬೇಕು. ಬಟ್ ಡೋಂಟ್ ಹೇಟ್ ಅದರ್ಸ್, ಡೋಂಟ್ ಯೂಸ್ ಇಟ್ ಫಾರ್ ಪೊಲಿಟಿಕಲ್ ನೀಡ್ಸ್, ಡೋಂಟ್ ಯೂಸ್ ಇಟ್ ಫಾರ್ ವೋಟ್ಸ್. ನೀನು ಸೋಲ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನ ದುರುಪಯೋಗ ಪಡಿಸ್ಕೋಬೇಡ. ಸೊ ಕಮಿಂಗ್ ಬ್ಯಾಕ್ ಟು ವೈ ವಿ ಶುಡ್ ವೋಟ್ ಫಾರ್ ಕಾಂಗ್ರೆಸ್ ಅಂಡ್ ವಾಟ್ ಕಾಂಗ್ರೆಸ್ ಹಸ್ ಡನ್. ಸೊ ಕಾಂಗ್ರೆಸ್ ಬಂದ್ರೆ ಒಂದು ಇನ್ಕ್ಲೂಸಿವ್ ಗೌರ್ಮೆಂಟ್ ಇರುತ್ತೆ. ಇಟ್ ವಿಲ್ ಬಿ ಎನ್ ಗೌರ್ಮೆಂಟ್ ಫಾರ್ ಆಲ್. ಇಟ್ ವಿಲ್ ಬಿ ಎ ಗೌರ್ಮೆಂಟ್ ಫಾರ್ ಹಿಂದೂಸ್, ಇಟ್ ವಿಲ್ ಬಿ ಎ ಗೌರ್ಮೆಂಟ್ ಫಾರ್ ಮುಸ್ಲಿಮ್ಸ್, ಇಟ್ ವಿಲ್ ಬಿ ಎ ಗೌರ್ಮೆಂಟ್ ಫಾರ್ ಸಿಖ್ಸ್, ಇಟ್ ವಿಲ್ ಬಿ ಎ ಗೌರ್ಮೆಂಟ್ ಫಾರ್, ಇಟ್ ವಿಲ್ ಬಿ ಎ ವೆರಿ ಇನ್ಕ್ಲೂಸಿವ್ ಗೌರ್ಮೆಂಟ್. ಇವರೆಲ್ಲ ಏನು ಅಪೀಸ್ಮೆಂಟ್ ಅಂತಾರೆ ಅವೆಲ್ಲ ಸುಳ್ಳು. ನೀವು ಒಂದು ಪಾಲಿಸಿ ತೆಗೀರಿ, ಅಲ್ಲಿ ಎಲ್ಲೂ ಡಿಫ್ರೆನ್ಶಿಯೇಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾವು ಹಿಂದೂಗಳಲ್ಲಿರೋ ದಲಿತರಿಗೆ ರಿಸರ್ವೇಶನ್, ಈಗ ಮುಸಲ್ಮಾನರಿಗೆ ಕೊಡಲ್ಲ, ದಲಿತರಿಗೆ ಸಿಗೋ ಫೆಸಿಲಿಟೀಸ್ ನನಗೆ ಸಿಗಲ್ಲ. ಅಂದ್ರೆ ಅದು ದಲಿತ ಅಪೀಸ್ಮೆಂಟ್ ಅಲ್ಲ, ಅದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಸಾಮಾಜಿಕ ನ್ಯಾಯ ಅಲ್ವಾ. ಯಾವಾಗ ನಮ್ಮ ಸಮಾಜ ಒಂದು ಎಗಾಲಿಟೇರಿಯನ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ತರಬೇಕಂದ್ರೆ ಕೆಳಗಡೆ ಇರೋರಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಮೇಲ್ ಬರಲಿ ಅಂತ. ಇವತ್ತು ರಾಹುಲ್ ಗಾಂಧಿ ಅವರು ಕೇಳಿರೋ ಪ್ರಶ್ನೆ, ಇವತ್ತು ನಾವು ಅಷ್ಟು ರಿಸರ್ವೇಶನ್ ಕೊಟ್ಟಿದ್ದೀವಲ್ವಾ, ನಿಯರ್ಲಿ 90 ಸೆಕ್ರೆಟರೀಸ್ ಇದ್ದಾರೆ. ಎಷ್ಟು ಜನ ದಲಿತರಿದ್ದಾರೆ ಗೊತ್ತಾ ಈ ನರೇಂದ್ರ ಮೋದಿ ಸರ್ಕಾರದಲ್ಲಿ? ಎಷ್ಟು ಜನ OBCಗಳಿದ್ದಾರೆ ಗೊತ್ತಾ? 97% ಆಫ್ ದೆಮ್ ಆರ್ ಫ್ರಮ್ ಫಾರ್ವರ್ಡ್ ಕ್ಯಾಸ್ಟ್. only 2 or 3% OBC ಅಂಡ್ ದಲಿತರಿದ್ದಾರೆ. ದಲಿತರಂತೂ ಇಲ್ಲವೇ ಇಲ್ಲ, ಅರ್ಥ ಮಾಡ್ಕೊಂಡಿದ್ದೀವಿ. ಇಷ್ಟು ರಿಸರ್ವೇಶನ್ ಕೊಟ್ಟು ಇವತ್ತು ಯಾಕೆ ದಲಿತರಿಲ್ಲ ಅಲ್ಲಿ? ಸೆಂಟ್ರಲ್ ಯೂನಿವರ್ಸಿಟೀಸ್ ಒಂದು ಸ್ಟಡಿ ಮಾಡಿದೀವಿ ನಾವು ಬಹಳ ದಿವಸ ಮುಂಚೆ. ಅಲ್ಲಿ ಪ್ರೊಫೆಸರ್ಸು, ಅಸೋಸಿಯೇಟ್ ಪ್ರೊಫೆಸರ್ಸು, ಅಸಿಸ್ಟೆಂಟ್ ಪ್ರೊಫೆಸರ್ಸು, ಅಲ್ಲಿ 90% to 92% ಆಫ್ ದ ಟೋಟಲ್ ಪ್ರೊಫೆಸರ್ಸ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಆ ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲರೂ ಅಪ್ಪರ್ ಕ್ಯಾಸ್ಟ್. ದೇರ್ ಆರ್ ನೋ ದಲಿತ್ ವಿಲ್ ಬಿ ಸಮ್ವೇರ್ ಅರೌಂಡ್ 1 or 2% ಅಂಡ್ OBC ವಿಲ್ ಬಿ 5 or 6%. ಯಾಕೆ ಅಂತ ಒಬ್ಬರು RTI ಅಪ್ಲಿಕೇಶನ್ ಕೊಟ್ರೆ ಲ್ಯಾಕ್ ಆಫ್ ಟ್ಯಾಲೆಂಟ್ ಅಂತ ಕೊಡ್ತಾರೆ. ಅಲ್ಲಿ ಏನ್ ನಡೀತೈತೆ ಅಂತ ನಾನು ನಿಮ್ಗೆ ಅಲ್ಲಿ ನಡೆಯೋ ಒಂದು ಪಾಲಿಟಿಕ್ಸ್ ನಿಮ್ಗೆ ಹೇಳ್ಕೊಡ್ತೀನಿ. ಈ ಲ್ಯಾಟ್ರಲ್ ಲೆವೆಲ್ ಎಂಟ್ರಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ಸ್ ತಗೊಂತಾರೆ, ಸ್ವಲ್ಪ ಜನ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ತಗೊಂತಾರೆ. ಈ ಅಸೋಸಿಯೇಟ್ ಪ್ರೊಫೆಸರ್ಸ್ ತಗೊಳ್ಳೋರನ್ನ ಕಂಪ್ಲೀಟ್ಲಿ ಅಪ್ಪರ್ ಕ್ಯಾಸ್ಟ್ ತಗೊಂಡ್ಬಿಡ್ತಾರೆ. ಸೊ ಎಂಟ್ರಿ ಲೆವೆಲ್ 2024 ಅಲ್ಲಿ ಒಬ್ಬ ಅಪ್ಪರ್ ಕ್ಯಾಸ್ಟ್ ಅವನು ಅಸೋಸಿಯೇಟ್ ಪ್ರೊಫೆಸರ್ ಲೆವೆಲ್ ಅಲ್ಲಿ ಹೋಗ್ತಾನೆ, ಒಬ್ಬ ಕೆಳಗಡೆ ಅವನು ಅಸಿಸ್ಟೆಂಟ್ ಪ್ರೊಫೆಸರ್ ಲೆವೆಲ್ ಹೋದ ತಕ್ಷಣ ಅವನಿಗೆ ಪ್ರಮೋಷನ್ಸ್ ಬರೋಷ್ಟೊತ್ತಿಗೆ ಇವನು ಒಂದು ಸ್ಟೆಪ್ ಹೈಯರ್ ಇರ್ತಾನೆ. ಸೊ ಅವನು HOD ಆಗ್ತಾನೆ. ಸೊ ಇವನು ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಒಂದು ಆವರೇಜ್ PhD, ದೀಸ್ ಆರ್ ಆಲ್ ಫ್ಯಾಕ್ಟ್ಸ್ ವಿಚ್ ಆರ್ ದೇರ್ ಇನ್ ಪಬ್ಲಿಕ್ ಡೊಮೇನ್. ಒಬ್ಬ ದಲಿತ ಸ್ಟೂಡೆಂಟು PhD ಕಂಪ್ಲೀಟ್ ಮಾಡೋಕೆ ಡ್ಯೂರೇಷನ್ ಅವನು ಜಾಸ್ತಿ ಇರುತ್ತೆ. ಒಂದು OBC ಅವನಕಿನ್ನ ಸ್ವಲ್ಪ ಕಡಿಮೆ ಇರುತ್ತೆ, ಈ ಅಪ್ಪರ್ ಕ್ಯಾಸ್ಟ್ ಅವನಕಿನ್ನ ಬಹಳ ಕಮ್ಮಿ ಇರುತ್ತೆ. ಇವನೊಂದು 2-3 ವರ್ಷದಲ್ಲೇ 2 ವರ್ಷದಲ್ಲೇ ಮುಗಿಸ್ಬಿಡ್ತಾನೆ. ಇವನು ಒಂದು 3-4 ವರ್ಷ ತಗೊಂತಾನೆ, ಅವನು 5 ರಿಂದ 7 ವರ್ಷ. ಸೊ ಈ ಅನಾಮಲಿ ಏನಿದೆ, ಇವನು PhD ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅವನು ಅವಾಗಲೇ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಹೋಗ್ಬಿಟ್ಟಿರ್ತಾನೆ. ಸೊ ಈ ಅನಾಮಲಿ ಕ್ಯಾಸ್ಟ್ ಇದೆಯಾ ಅಂದ್ರೆ ಕ್ಯಾಸ್ಟ್ ಇದೆ. ಯು ಲುಕ್ ಅಟ್ IIT, ಯು ಲುಕ್ ಅಟ್ IIMs, ದೀಸ್ ಆರ್ ಆಲ್ ಮಾಡರ್ನ್ ಡೇ ಅಗ್ರಹಾರಮ್ಸ್.
ಸೊ ಇವತ್ತು ಯಾರು ದಲಿತರು OBCಗಳು ನೀವಿನ್ನ ಹೋಗ್ಬಿಟ್ಟು ಈ ಮನುವಾದಿಗಳ ಜೊತೆ ಸೇರ್ಕೊಂಡು ನೀವಿನ್ನ ಬಿಜೆಪಿ ಅಂದ್ರೆ ಅವರು ತಮ್ಮ ಸೋಶಿಯೋ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ಸ್ಗೆ ನಿಮ್ಮನ್ನ ಗಿನಿ ಪಿಕ್ಸ್ ತರ ಯೂಸ್ ಮಾಡ್ಬಿಟ್ಟು ಬಿಸಾಕ್ಬಿಡ್ತಾರೆ ಅಷ್ಟೇ. ಅದು ನಿಮ್ಮ ಮನೆ ಆಗಲು ಸಾಧ್ಯನೇ ಇಲ್ಲ ಯಾವತ್ತು. ಸೊ ನೀವು ಆ ಬಾಡಿಗೆ ಮನೆಗಳು ಬಿಟ್ಬಿಟ್ಟು ನಿಮ್ಮ ಸ್ವಂತ ಮನೆಗಳಿಗೆ ಬನ್ನಿ. ಅದು ಚಿಕ್ಕ ಗುಡಿಸಲಾದ್ರೇನು ಸರಿ, ಅದು ನಿಮ್ಮ ಮನೆ. ನಿಮಗೆ ಖಾತಾ ಸಿಗುತ್ತೆ, ಖಾತಾ ಸರ್ಟಿಫಿಕೇಟ್ ಸಿಗುತ್ತೆ. ಅಲ್ಲಿ ಸಿಗೋದು ನಿಮಗೆ ಬಿ ಖಾತಾ, ಡೂಪ್ಲಿಕೇಟ್ ಖಾತಾ. ಅವ್ರು ಯಾವಾಗ ಬೇಕಂದ್ರೆ ಇದು ಡೂಪ್ಲಿಕೇಟ್ ಖಾತಾ ಅಂತ ನಿಮ್ಮನ್ನು ಹೊರಗಾಕ್ಬಿಡ್ತಾರೆ. ಈಶ್ವರಪ್ಪನ ಹೊರಗಾಕಿದ್ರು ನೋಡಿ. ಈಶ್ವರಪ್ಪ ಪೆದ್ದ, ನಾನೇ ಹೇಳ್ತೀನಿ ನೋಡಿ, ಪೆದ್ದ. ನಾನು ಯಾವಾಗಲೇ ಹೇಳ್ತಾ ಇದ್ದೆ ಈ ವೈನ್ ಹೊರಗಾಕ್ತಾರೆ ಅಂತ. ಸೊ ಯಾವುದೇ ಒಬ್ಬ ಕೆಳಜಾತಿಯವ್ರನ್ನ, OBCಗಳನ್ನ, ದಲಿತರನ್ನ, ಮೈನಾರಿಟೀಸ್ನ ಯಾವತ್ತೂ ಬಿಜೆಪಿಯಲ್ಲಿ ನಿಮ್ಗೆ ಜಾಗ ಇಲ್ಲ. ಯಡಿಯೂರಪ್ಪನು ಹಂಗೆ ಮಾಡ್ತಾ ಇರೋದು. ಇವರು ಲಿಂಗಾಯತರು ಆಲ್ಸೋ ದೇ ಡೋಂಟ್ ಕನ್ಸಿಡರ್. ಕರ್ನಾಟಕದಲ್ಲಿ ಸ್ವಲ್ಪ ಅವ್ರ ಅಪ್ಪರ್ ಕ್ಯಾಸ್ಟ್ ಅಂತ ಅನ್ಕೊಂಡ್ರು ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಶೂದ್ರಸ್. ಯಡಿಯೂರಪ್ಪನು ಅವ್ರು ಅಷ್ಟೇ ಮಾಡೋದು. ಯಡಿಯೂರಪ್ಪನು ಮುಗಿಸ್ತಾರೆ, ಅರ್ಥ ಮಾಡ್ಕೊಳ್ಳಿ. ಈ ಯಡಿಯೂರಪ್ಪನ ಮಗನಿಗೆ ಕೊಟ್ಟಿರೋದು ಯಾತಕ್ಕೆ ಗೊತ್ತಾ? ಮತ್ತೆ ಲಿಂಗಾಯತ್ ಓಟ್ ಬೇಕು ಅಂತ. ಅಶೋಕನ್ನು ಮುಗಿಸಿದ್ರು, ಸೋಮಣ್ಣನ ಮುಗಿಸಿದ್ರು. ಸೋಮಣ್ಣನ್ ನೋಡಿ ಇಲ್ಲಿ ಎಲ್ಲಿ ಕೊಟ್ಟಿದ್ರು ಗೆಲ್ತಾ ಇದ್ರು, ವಿಜಯನಗರ ಕೊಟ್ಟಿದ್ರು ಗೆಲ್ತಾ ಇದ್ರು. ಅವ್ರನ್ನ ತಗೊಂಡೋಗ್ಬಿಟ್ಟು ಎಲ್ಲ ಹಾಕಿದ್ರು ಎರಡು ಕಡೆ. ಒಂದು ಸಿದ್ದರಾಮಯ್ಯನ ವಿರುದ್ಧ, ಇನ್ನೊಂದು ಚಾಮರಾಜನಗರ. ಅರ್ಥ ಮಾಡ್ಕೊಳ್ಳಿ ಏನ್ ಹೇಳೋದು. ತೇಜಸ್ವಿ ಸೂರ್ಯಗೆ ಯಾಕೆ ಕೊಟ್ಟಿಲ್ಲ ಹೇಳಿ, ನನ್ಗೆ ಆನ್ಸರ್ ಮಾಡಿ. ಸುರೇಶ್ ಕುಮಾರ್ಗೆ ಯಾಕೆ ಕಳಿಸಿಲ್ಲ? ಯಾಕೆ ಸೋಮಣ್ಣನ ಕಳಿಸಿದ್ರು? ಸುರೇಶ್ ಕುಮಾರ್ನ ಕಳಿಸೋದಾಗಿತ್ತಲ್ವಾ? ಇಲ್ಲ BL ಸಂತೋಷನ್ ಕಳಿಸಬಹುದಾಗಿತ್ತು. ಸಿದ್ದರಾಮಯ್ಯನ ಫೈಟ್ ಮಾಡಕ್ಕೆ BL ಸಂತೋಷನ್ ಕಳಿಸ್ಬೇಕು. ಸೋಮಣ್ಣನ ಯಾಕೆ ಕಳಿಸ್ತಾರೆ? ಯಾಕಂದ್ರೆ ಸೋಮಣ್ಣನ ಮುಗಿಸ್ಬೇಕು, ಈ ಲಿಂಗಾಯತ್ ಲೀಡರ್ಶಿಪ್ನ ಮುಗಿಸ್ಬೇಕು. ಒಕ್ಕಲಿಗ ಲೀಡರ್ಶಿಪ್ನು ಮುಗಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಇಸ್ ಫಿನಿಶ್ಡ್. ಈಗ ಹಾಸನಲ್ಲಿ ವಿಡಿಯೋ ರಿಲೀಸ್ ಮಾಡಿರೋ ಪ್ರಜ್ವಲ್ ಅಲ್ಲಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋರಲ್ಲ, ಕಾಂಗ್ರೆಸ್ ಅವರಲ್ಲ, ಬಿಜೆಪಿ ಅವರು ರಿಲೀಸ್ ಮಾಡಿರೋದು. ಅದೇನೋ ಏನೋ ಒಂದು ಬ್ಲೂ CD ಏನೋ ರಿಲೀಸ್ ಆಗಿದೆ. ನಾವಲ್ಲ, ನಮಗೂ ಅದಕ್ಕೆ ಸಂಬಂಧನೇ, ಬಿಜೆಪಿ ಅವರು. ಸೊ ಅಲ್ಲಿ ಪ್ರಜ್ವಲ್ ರೇವಣ್ಣನು ಮುಗಿಸ್ತಾರೆ, ದೇವೇಗೌಡರನ್ನು ಮುಗಿಸ್ತಾರೆ, ಎಲ್ಲರನ್ನೂ ಮುಗಿಸ್ತಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೇನು 26ನೇ ತಾರೀಕು ಬರ್ತಾ ಇದೆ. The whole country is looking for change. In the first phase out of 102, we are winning 65 to 67. Market. ಮಾರ್ಕ್ ಮಾಡ್ಕೊಳ್ಳಿ. 102ರಲ್ಲಿ ಇವರು 15ರಿಂದ 20 ಸೀಟ್ಸ್ ಲೂಸ್ ಆಗ್ತಾ ಇದೆ. ಹರಿಯಾಣದಲ್ಲಿ, ರಾಜಸ್ಥಾನಲ್ಲಿ ಲೂಸ್ ಆಗ್ತಾ ಇದೆ, UPಯಲ್ಲಿ ಲೂಸ್ ಆಗ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಲೂಸ್ ಆಗ್ತಾ ಇದೆ, ಇಲ್ಲಂತೂ ಸ್ವೀಪ್ ಆಗ್ತಾ ಇದೆ ತಮಿಳುನಾಡಲ್ಲಿ. ಸೊ ಸೆಕೆಂಡ್ ಫೇಸ್ ಅಲ್ಲಿ 89 ಇದೆ. 89ರಲ್ಲಿ 14 ನಮ್ಮ ಹತ್ರ ಇದೆ. ಕೇರಳ 20 ಇದೆ. ಕೇರಳದಲ್ಲಿ ಕೃಷ್ಣಮಾವು. ನಾವೇನ್ ಮಾಡಬೇಕು ಅಂದ್ರೆ, ಮೆಜಾರಿಟಿಯಿಂದ ನಾವು ಬೆಂಗಳೂರು, ಮುಖ್ಯವಾಗಿ ಬೆಂಗಳೂರಲ್ಲಿ 3 ಸೀಟ್ ಗೆಲ್ಲುವ ಚಾನ್ಸ್ ಇದೆ ಈ ಸತಿ. ಸೌಮ್ಯ ರೆಡ್ಡಿ ಇಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್. ಮೈ ಫ್ರೆಂಡ್ ಮನ್ಸೂರ್ ಆಲ್ಸೋ ಇಸ್ ಡೂಯಿಂಗ್ ಗುಡ್. ಪ್ರೊಫೆಸರ್ ರಾಜೀವ್ ಗೌಡನು ಬಹಳ ಚೆನ್ನಾಗಿದೆ. ದಯವಿಟ್ಟು ಆಲ್ ಬ್ಯಾಂಗ್ಳೂರಿಯನ್ಸ್, ಫಾರ್ ಎ ಚೇಂಜ್, ಫಾರ್ ಡಾಂಕೀಸ್ ಇಯರ್ಸ್ ಯು ಹವ್ ಗಿವನ್ ಚಾನ್ಸ್ ಟು ದಿಸ್ ತೇಜಸ್ವಿ ಸೂರ್ಯ ಅಂಡ್ ಆಲ್ ದ BJP MPs. ವಾಟ್ ಡಿಡ್ ದೇ ಡೂ ಫಾರ್ ಯು ಇನ್ ರಿಟರ್ನ್? ಮೇಕೆದಾಟು ಪ್ರಾಜೆಕ್ಟ್ ಇವರು ಯೋಗ್ಯತೆಗೆ, ಡ್ರಿಂಕಿಂಗ್ ವಾಟರ್ ಇವತ್ತು ಮೇಕೆದಾಟು ಪ್ರಾಜೆಕ್ಟ್ಗೆ 10 ವರ್ಷ ಆಯ್ತು. ಅದಕ್ಕೆ ದೇ ಹವ್ ನಾಟ್ ಗಿವನ್ ಕ್ಲಿಯರೆನ್ಸ್ ಟು ಯೂಸ್ ಅವರ್ ಓನ್ ಶೇರ್ ಆಫ್ ಅವರ್ ರಿಸೋರ್ಸಸ್. ಕೊಟ್ಟಿಲ್ಲ. ಈ MPಗಳು ಏನ್ ಕತೆ ಕಾಯಕ ಇವರು ಇರೋದು? 25 MPಗಳು ಕೊಟ್ಟಿಲ್ಲ. ಸೊ ಇವ್ರನ್ನ ಯಾಕೆ ಕಳಿಸ್ಬೇಕು ನೋಡಿ? ಯಾವಾಗಲೂ ಹೇಳ್ತೀವಿ, ವೆನ್ ವಿ ಡೂ ಥಿಂಗ್ಸ್ ವಿತ್ ವಾಟ್ ವಿ ಆಲ್ವೇಸ್ ಡನ್, ವಿ ಗೆಟ್ ರಿಸಲ್ಟ್ಸ್ ದಟ್ ವಿ ಹವ್ ಆಲ್ವೇಸ್ ಗಾಟ್. ನೀವು ಮತ್ತೆ BJP MPಗಳನ್ನ ಮಾಡಿದ್ರೆ ಮತ್ತೆ ನಿಮ್ಗೆ ಏನ್ ರಿಸಲ್ಟ್ ಸಿಗುತ್ತೆ ಅದೇ ಸಿಗುತ್ತೆ. ಸೊ ದಯವಿಟ್ಟು ಫಾರ್ ಎ ಚೇಂಜ್ ಯುವರ್ MPs, ಆಲ್ ದ ಬ್ಯಾಂಗ್ಳೂರಿಯನ್ಸ್ ಅಂತ ಹೇಳಿ, push them out. What has Tejasvi Surya done for South? Other than spewing that, come in and venom. ಅಲ್ಲಿ ಹೋಗ್ಬಿಟ್ಟು ಅವ್ನು ಮಾಡ್ದ ನೋಡಿ. ಆ ಗರುಡಾಚಾರ್ಯ ಹೇಳ್ತವ್ರೆ MLA, ಅಲ್ಲಿ ಹನುಮಾನ್ ಚಾಲೀಸ ಇರಲಿಲ್ಲ, ಇವರೆಲ್ಲ ಸುಳ್ಳು ಹೇಳ್ತವ್ರೆ. ನೀವು ಹೋಗ್ಬಿಟ್ಟು ಹನುಮಾನ್ ಚಾಲೀಸ ಅಂತ. ಸೊ ಸ್ನೇಹಿತರೆ, ದಯವಿಟ್ಟು ನಾನು ನಿಮ್ಮಲ್ಲೆಲ್ಲ ವಿನಂತಿಸ್ಕೊಳ್ಳೋದೇನೆಂದ್ರೆ, ಇದೊಂದು ಚಾನ್ಸ್ ಇದೆ. ಡೆಮೋಕ್ರಸಿ ಇಸ್ ಗೋಯಿಂಗ್ ಫಾರ್ ಡಾಗ್ಸ್. If we again do a historical blunder, I am not sure whether democracy will be there. Democracy will be there ಅಂದ್ರೆ ಧ್ರುವರಾತಿ ವಿಡಿಯೋ ನೋಡಿದಿರಲ್ವಾ? ಆ ಕಾರು ಎಲ್ಲ ನುಜ್ಜಿ ನೂರಾಗಿರೋ ಕಾರ್ ಓಡ್ತಾ ಇರುತ್ತೆ. ಡೆಮೋಕ್ರಸಿ ವಿಲ್ ಬಿ ಗೋಯಿಂಗ್, ಬಟ್ ದ ಟ್ರೂ ಫಾರ್ಮ್ ಆಫ್ ಡೆಮೋಕ್ರಸಿ ವಿಲ್ ಬಿ ಮಿಸ್ಸಿಂಗ್.
ಸೂರತ್ ಟೈಪ್ ಇನ್ಸಿಡೆಂಟ್ಸ್ ಎಲ್ಲ ಕಡೆ ಆಗುತ್ತೆ. ಸೂರತ್ತಲ್ಲಿ ಏನು ಮಾಡಿದ್ರು ಗೊತ್ತಾ ನಿಮಗೆ? ನಾನು ಅವಾಗಲೇ ಹೇಳಿದೆ ಅಲ್ಲ, 3 ಜನ ಪ್ರಪೋಸರ್ಸ್ನ ಎತ್ತಾಕೊಂಡು ಹೋಗ್ಬಿಟ್ರು. ನಮ್ಮ MP ಖರೀದಿ ಮಾಡೋರು, ನಮ್ಮ ಡೂಪ್ಲಿಕೇಟ್ ಮಾಡಿದ್ರೆ ಅವನದೂ ಇದು ಮಾಡೋರು, ಅವನ ಪ್ರಪೋಸರ್ಸ್ನು. ಇದಾ ಡೆಮೋಕ್ರಸಿ? ಡೂ ಯು ವಾಂಟ್ ಟು ವಿನ್ ಎಲೆಕ್ಷನ್ಸ್? ಮೋದಿ ಇನ್ ಇಸ್ ಸೋ ಕಾಲ್ಡ್ ಗುಜರಾತ್ ಮಾಡೆಲ್ ಸ್ಟೇಟ್ ವೇರ್ BJP is in power for last 30 years or 25 years has to resort to this to win MP election in Surat. That means, ಅರ್ಥ ಮಾಡ್ಕೊಳ್ಳಿ, ನಗ್ನ ಚಕ್ರವರ್ತಿ is going down. The naked emperor has come to know that he is that invisible clothes are no longer invisible, he is naked. ನಾವೆಲ್ಲ ಓದಿದ್ವಲ್ವಾ, ದ ನೇಕೆಡ್ ಎಂಪರರ್, ಇನ್ವಿಸಿಬಲ್ ಕ್ಲೋತ್ಸ್, ಏನೋ ಒಂದು ನಮಗೆ ನಾನ್ ಡೀಟೇಲ್ ಅಲ್ಲಿ ಒಂದು 9th ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಒಂದಿತ್ತು. ಆ ರಾಜ ನಗ್ನ ಚಕ್ರವರ್ತಿ, ಅವನು ಟೈಲರ್ ಅವನಿಗೆ ಕೈ ಕಟ್ ಮಾಡ್ಬಿಡ್ತೀನಿ ಅಂದ್ರೆ, ಅವನು ರಾಜರೇ ನಿಮ್ಗೆ ಒಳ್ಳೆ ಡ್ರೆಸ್ ಕೊಡ್ತೀನಿ, ಅದು ನಿಮ್ಗೆ ಬಿಟ್ಟು ಯಾರಿಗೂ ಕಾಣಿಸಲ್ಲ ಅಂದಿರ್ತಾನೆ. ಅವ್ನು ಖುಷಿ ಆಗ್ಬಿಡ್ತಾನೆ, ಡ್ರೆಸ್ ಇಲ್ಲದೆ ಹೋರಾಡ್ತಾ ಇರ್ತಾನೆ, ಎಲ್ಲರಿಗೂ ಗೊತ್ತು ಅವನು ನೇಕೆಡ್ ಅಂತ. ಇದೇ ಸ್ಥಿತಿ ಆಗಿದೆ ಮೋದಿ. ದ ಹೋಲ್ ವರ್ಲ್ಡ್ ನೋಸ್ ದಟ್ ಈಸ್ ಇನ್ ಫ್ಯಾಕ್ಟ್ ನೇಕೆಡ್. He has failed, but still he feels that he is winning. And ಈ ಕೋರ್ಟ್ ಜಸ್ಟರ್ಸ್ ಇರ್ತಾರಲ್ವಾ, ಅವರೆಲ್ಲ ರಾಜ ಅವನ ಕಡೆ ನೋಡಿದಾಗ ಹಿಂಗಿಂಗ್ ಅಂತಾರೆ, ಸೂಪರ್ ಡ್ರೆಸ್ ಅಂತಾರೆ. ಸೊ ಆ ತರ ಈ ಮೋದಿ ಭಕ್ತರು, ಬಿಜೆಪಿಗರು, RSS 400 ಅಗಲಿ ಬಾರ್ 400 ಪಾರ್, ಅಗಲಿ ಬಾರ್ ಮೋದಿ ಸತ್ತಾ ಸೆ ಬಾರ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಜೂನ್ 4ನೇ ತಾರೀಕು ಎಲ್ಲರೂ ಒಂದು ರೆಡ್ ಡೈರಿ ತಗೊಂಡು ಮನೆಯಲ್ಲಿ ಬರ್ಕೊಳ್ಳಿ, ಅಗಲಿ ಬಾರ್ ಮೋದಿ ಸತ್ತಾ ಸೆ ಬಾರ್ ಗ್ಯಾರಂಟಿ. ಓಕೆ, ಆದ್ರೆ ನಾವೆಲ್ಲ ನಮ್ಮ ಕರ್ತವ್ಯಗಳನ್ನ ಸರಿಯಾಗಿ ಮಾಡಬೇಕು. ನಾವು ನಮ್ಮ ಕರ್ತವ್ಯಗಳು ಸರಿಯಾಗಿ ಮಾಡದಿದ್ರೆ ಮತ್ತೆ ಬರ್ಬೋದು, ನಗ್ನ ಚಕ್ರವರ್ತಿ ಮತ್ತೆ ಬರ್ಬೋದು, ಮತ್ತೆ ನಿಮ್ಮ 5 ವರ್ಷ ಹಾಳಾಗೋದು ಕಟ್ಟಿಟ್ಟ ಬುತ್ತಿ. ಯುವರ್ ಪ್ರೊಡಕ್ಟಿವ್ 5 years, no, you are going to lose like that. Okay. What is that? Bring them on camera. How to bring you all in camera? I don't know how to bring you all in camera, Namrata. How do I bring them on camera? You want to come on camera? Okay, let me try. Come. Okay. It is telling some technical issue, Namrata. What I suggest is, if you have any questions, you can type your questions. It is telling I can't bring you on camera because, there is a technical issue. Okay. So, ಸ್ನೇಹಿತರೆ, ನಾನೇನು ಹೇಳ್ತೀನಿ ಅಂದರೆ, ದಯವಿಟ್ಟು ಯೋಚನೆ ಮಾಡಿ ವೋಟ್ ಹಾಕಿ. ಓಕೆ, ಆಮೇಲೆ ಮೇಕ್ ಎ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಓಕೆ, ನಾವು 10 ವರ್ಷ ನಮ್ಮ ದೇಶನ ಒಬ್ಬನಿಗೆ ಕೊಟ್ಟಿದ್ದೀವಿ, ಅವನ ಪರ್ಫಾರ್ಮೆನ್ಸ್ನ ಅಪ್ರೈಸ್ ಮಾಡಿ ದಯವಿಟ್ಟು. ನಾವು ನಾರ್ಮಲ್ ಒಂದು ಜುಜ್ವಿ ಒಂದು ಕಂಪ್ನಿಗಳಲ್ಲೇ ಒಂದು 10% 15% ಇನ್ಕ್ರಿಮೆಂಟ್ಗೋಸ್ಕರನೇ ಅಪ್ರೈಸಲ್ ನಡೆಯುತ್ತಲ್ವ, ಆ ಥರ ಅಪ್ರೈಸ್ ಮಾಡಿ. ಮನಮೋಹನ್ ಸಿಂಗ್ ಸರ್ಕಾರ ಏನು ಮಾಡ್ತು? ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಏನಿತ್ತು, ಈಗೇನಾಗಿದೆ? ಪೆಟ್ರೋಲ್ ಬೆಲೆ ಏನಿತ್ತು, ಏನಾಗಿದೆ? ಪೆಟ್ರೋಲ್ ಬೆಲೆ ಏನಾಗಿತ್ತು, ಏನಾಗೋದು ಅದು ಒಂದು ಕಡೆ. ಆದರೆ ಯು ಹ್ಯಾವ್ ಟು ಲುಕ್ ಅಟ್ ವಾಟ್ ವಾಸ್ ದ ಕ್ರೂಡ್ ಪ್ರೈಸ್ ದೆನ್ ಅಂಡ್ ವಾಟ್ ವಾಸ್ ದ ಪ್ರೈಸ್, ವಾಟ್ ವಾಸ್ ದ ಡ್ಯೂಟಿ ಅಟ್ ದಟ್ ಟೈಮ್, ವಾಟ್ ವಾಸ್ ದ ಡ್ಯೂಟಿ ನಾವು, ಅದನ್ನು ನೋಡಬೇಕು ಅಲ್ವಾ. ಯು ಹ್ಯಾವ್ ಟು ಲುಕ್ ಅಟ್ ಡಿಫರೆಂಟ್ ಪ್ಯಾರಾಮೀಟರ್ಸ್. ಯು ಹ್ಯಾವ್ ಟು ಕಂಪೇರ್ ಎನ್ ಆರೆಂಜ್ ವಿತ್ ಎನ್ ಆರೆಂಜ್, ಆಪಲ್ ವಿತ್ ಎನ್ ಆಪಲ್. ಯು ಕಾಂಟ್ ಕಂಪೇರ್ ಆರೆಂಜ್ ವಿತ್ ಬಾದಾಮ್. ಯು ಕಾಂಟ್ ಗೋಡಂಬಿ ಜೊತೆ ನೀನು ತಂದು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ನಾನು ನಿಮ್ಮಲ್ಲೆಲ್ಲ ವಿನಂತಿಸ್ಕೊಳ್ಳೋದೇನೆಂದರೆ, ದಯವಿಟ್ಟು ಪ್ರಜ್ಞಾವಂತರಾಗಿ ಸ್ವಲ್ಪ ಥಿಂಕ್ ಮಾಡಿ ವೋಟ್ ಹಾಕಿ. ನಮ್ಮ ಯೋಗ್ಯತೆ ತಕ್ಕಂತೆ ಸರ್ಕಾರಗಳು ಬರುತ್ತವೆ ಅನ್ನೋದು ಮರಿಬೇಡಿ. ಯೋಗ್ಯವಾಗಿ ವೋಟ್ ಹಾಕಿ. ಯೋಗ್ಯವಾಗದ ಸರ್ಕಾರ ಬೇಕಂದ್ರೆ ಯೋಗ್ಯವಾಗಿ ವೋಟ್ ಹಾಕೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ನಮಗೆ ಹೆಂಗೆ ರೆಸ್ಪಾನ್ಸಿಬಿಲಿಟಿ ಇದು ಏನಂತೀವಿ, ನಮಗೆ ಫಂಡಮೆಂಟಲ್ ರೈಟ್ಸ್ ಇದೆಯೋ ಆ ಥರ ಡ್ಯೂಟೀಸು ಇದೆ ಡೆಮೋಕ್ರಸಿಯಲ್ಲಿ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಡ್ಯೂಟಿ ಏನಂದ್ರೆ, ನಾವು ಮೌಲ್ಯಾಪನ ಮಾಡಬೇಕು. ಪ್ರತಿಯೊಂದು ಸರ್ಕಾರನ ಸರಿಯಾಗಿ ಮೌಲ್ಯಾಪನ ಮಾಡಬೇಕು. ನನ್ನ ಧರ್ಮದವನು ಅಂತ ಮೌಲ್ಯಾಪನ ಮಾಡಬಾರ್ದು, ನನ್ನ ಜಾತಿಯವನು ಅಂತ ಮೌಲ್ಯಾಪನ ಮಾಡಬಾರ್ದು. ಸರಿಯಾಗಿ ಮೌಲ್ಯಾಪನ ಮಾಡಿ ಯೋಗ್ಯವಾಗಿ ನಾವು ವೋಟ್ ಹಾಕಿದ್ರೆ ನಮಗೆ ಯೋಗ್ಯವಾದ ಸರ್ಕಾರಗಳು ಬರ್ತವೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಎಲ್ಲ ಕೈ ಮುಗಿದು ವಿನಂತಿಸ್ಕೊಳ್ತೇನೆ. ದಯವಿಟ್ಟು ಥಿಂಕ್ ಮಾಡಿ, ಯೋಚನೆ ಮಾಡಿ. ಮತ್ತೆ 5 ವರ್ಷ ಈ ಡಿಕೇಡ್ ಆಫ್ ಡಿಕೆ 10 ವರ್ಷ ನಾವೇನು ಅನುಭವಿಸಿದ್ವೋ ಅದನ್ನ ಮತ್ತೆ ಅನುಭವಿಸೋ ಥರ ಮಾಡಬೇಡಿ. ಯಾಕಂದ್ರೆ ನಾವೆಲ್ಲ ಪ್ರಜ್ಞಾವಂತರು.
ಪೀಪಲ್ ಯಾರು ಎಜುಕೇಶನ್ ಇಲ್ವೋ ಅವರೆಲ್ಲ ದೇ ಆರ್ ಲುಕಿಂಗ್ ಅಟ್ ಅಸ್. ಓಕೆ, ಸೊ ದಟ್ ವಿ ಶೋ ದೆಮ್ ಡೈರೆಕ್ಷನ್. ನಾವೇ ಡೈರೆಕ್ಷನ್ ಸರಿಯಾಗಿ ತೋರಿಸದೇ ಇದ್ರೆ ಇನ್ನು ಅವ್ರ ಕತೆ ಏನಾಗುತ್ತೆ ಅಂತ ಹೇಳ್ತಾ ನಿಮ್ಗೆಲ್ಲರೂ ನಮಸ್ಕರಿಸ್ತಾ, ದಯವಿಟ್ಟು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ, ಮೋದಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಅಂತ ಹೇಳ್ತಾ ನಾನು ಈ ಶೋನ